ನೀವು ನೋಡ್ತಾ ಇದ್ದೀರಾ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್. ಇವತ್ತಿನ ನಮ್ಮ ಎಪಿಸೋಡ್ ತುಂಬ ಮಜವಾಗಿರುತ್ತೆ. ಯಾಕಂದರೆ ಇವತ್ತಿನ ನಮ್ಮ ಅತಿಥಿ ಸ್ಪಾಂಟೇನಿಟಿ, ಸ್ಪೀಡ್, ಅವರ ಸ್ಪೆಷಲ್ ಯೂನಿಕ್ ಟ್ಯಾಲೆಂಟ್ಗೆ ತುಂಬಾ ಫೇಮಸ್. ಎಸ್, ಇವತ್ತಿನ ನಮ್ಮ ಆನಂದ್ ಆಡಿಯೋ ಸೆಲೆಬ್ರಿಟಿ ಪಾಡ್ಕಾಸ್ಟ್ನ ಅತಿಥಿ SID ರ್ಯಾಪರ್. ನಮಸ್ತೆ. ನಮಸ್ತೆ, ವೆಲ್ಕಮ್ ಟು ದ ಶೋ. ಇವರ ಹೆಸರು ಸಿದ್ಧಾರ್ಥ್ ಅಂತ. ಫಸ್ಟ್ ಕ್ವೆಶನ್, ಇವಾಗ ಸ್ಟ್ರೈಟ್ ಕ್ವೆಶ್ಚನ್ ಸ್ಟ್ರೈಟ್ ಹಿಟ್ಟಪ್ಪ. ಮೊದಲಿಗೆ ಏನಿದೆ ನಿಜಾನ ಹಾಗೆ ಹೇಳೋರು ರ್ಯಾಪರ್ ಆಗ್ತಾರೆ. ನಿಮ್ ಪ್ರಕಾರ ರ್ಯಾಪರ್ ಅಂದ್ರೆ ಯಾರು? ಅಫ್ಕೋರ್ಸ್ ರ್ಯಾಪ್ ಅಂದ್ರೆ ರಿದಮ್ ಅಂಡ್ ಪೋಯಿಟ್ರಿ. ಸೊ ನಮ್ಮ ಒಳಗಡೆ ಇರುವಂಥ ಒಂದು ಪೋಯಿಟ್ರಿನ ಒಂದು ಬೀಟ್ ಮೇಲೆ ಹೇಳ್ಕೊಡೋದೇ ನನ್ನ ಪ್ರಕಾರ ರ್ಯಾಪ್. ಸೊ ಈ ಕಲೆಗೆ ಎಷ್ಟು ಟ್ರೂ ಆಗಿರ್ತಾರೆ ಆ್ಯಂಡ್ ಬಿಲೀಫ್ ಇರುತ್ತೆ ಆ್ಯಂಡ್ ಎಷ್ಟು ಒಂದು ಟ್ರೂತ್ಫುಲ್ ಆಗಿ ಪೋಯಿಟ್ರೀಸ್ ಬರೀತಾರೆ, ಹಿ ಈಸ್ ದ ರ್ಯಾಪರ್. ವೆರಿ ನೈಸ್. ಸೊ ಒಂದು ಸಾಂಗ್ ಹಿಟ್ ಆಗಬೇಕು ಅಂದ್ರೆ ರ್ಯಾಪ್ ಸಾಂಗ್ ಟೈಮಿಂಗ್ ರೈಮಿಂಗ್ ಕರೆಕ್ಟ್ ಆಗಿರ್ಬೇಕು ಅಲ್ವಾ? ಮತ್ತೆ ಜನಕ್ಕೆ ಆ ಕ್ಯಾಚಿ ಟ್ಯೂನ್ ಕೂಡ ಫೀಲ್ ಆಗಬೇಕು, ಒರಿಜಿನಾಲಿಟಿ ಇರಬೇಕು. ಎಷ್ಟು ಕಷ್ಟ ಇದೆ ಒಂದು ರ್ಯಾಪ್ ಸಾಂಗ್ ಮಾಡೋದು? ಅಂದರೆ ಇನಿಷಿಯಲ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗೋದು. ಆ್ಯಂಡ್ ಅಂದರೆ ಫಸ್ಟ್ ಆಫ್ ಆಲ್ ಆ ಐಡಿಯಾ ಕ್ರಿಯೇಟ್ ಮಾಡೋದೇ ಇಟ್ಸ್ ಅ ವೆರಿ ಟಫ್ ಥಿಂಗ್ ಟು ಡೂ. ಫಾರ್ ಎಕ್ಸಾಂಪಲ್, ಇವಾಗ ನಾರ್ಮಲ್ ಸಾಂಗ್ಸ್ ಅಂದರೆ ಮೂವಿ ಸಾಂಗ್ಸ್ ಅಥವಾ ನಾರ್ಮಲ್ ಸಾಂಗ್ಸ್ ಅಂತಂದರೆ ಚರಣ ಪಲ್ಲವಿ ಆ ಥರ ಇರುತ್ತೆ. ಬಟ್ ನಾವು ಒಂದು ಟಾಪಿಕ್ ಇಟ್ಕೊಂಡು ಒಂದು 16 ಬಾರ್ ವರ್ಸ್ ಬರೋದು, ಆಮೇಲೆ ಪಲ್ಲವಿ ಬರುತ್ತೆ, ಫಸ್ಟ್ ಚರಣ ಬರುತ್ತೆ. ಸೊ ಅದು ನಾವು ಒಂಥರ ನಿಮಗೆ ನಿಟ್ ಮಾಡ್ದಂಗೆ, ವರ್ಡ್ಸ್ನ ಒಂದು ನಿಟ್ ಮಾಡಿ ಒಂದು ಸ್ವೆಟರ್ ಮಾಡ್ದಂಗೆ. ಸೊ ನನಗೆ ಫಸ್ಟ್ ಲೈನ್ ಕೂಡ ಮ್ಯಾಟ್ರ್ ಆಗುತ್ತೆ. ನಾನು ಹೆಂಗೆ ಸ್ಟಾರ್ಟ್ ಮಾಡ್ತೀನಿ ಅನ್ನೋ ಸಿಕ್ಕಾಪಟ್ಟೆ ಮ್ಯಾಟ್ರ್ ಆಗುತ್ತೆ. ಆಮೇಲೆ ಒಂದಕ್ಕೊಂದು ಪೋಣಿಸ್ಕೊಂಡು ಕರ್ಕೊಬಂದು ಪಲ್ಲವಿಗೆ ಬಿಡೋದು ಇದೆ. ಆ್ಯಂಡ್ ಆಲ್ಸೋ ಜನರು ಹೆಂಗೆ ಕೇಳ್ತಾರೆ ಅದನ್ನು ಅಂತ 100% ತಲೆಯಲ್ಲಿ ಇಟ್ಕೊಂಡೇ ಮಾಡಿರ್ತೀನಿ. ಸೊ ಈ ಲೈನ್ ಹೆಂಗೆ ಹಿಟ್ ಆಗ್ಬೋದು, ಈ ಲೈನ್ ಹೆಂಗೆ ಕೇಳ್ಬೋದು, ಒಬ್ಬ ಮೆಟ್ರೋದಲ್ಲಿ ಕೇಳ್ತಾ ಇದ್ದಾನೆ, ಇಯರ್ಫೋನ್ ಹಾಕೊಂಡಿದ್ರೆ ಹಿಂಗೆ ಇದು ಫೀಲ್ ಆಗುತ್ತೆ ಅವನಿಗೆ ಅಂತ ತಲೆಯಲ್ಲಿ ಇಟ್ಕೊಂಡು ಮಾಡಿರ್ತೀನಿ. ಸೊ ವಿ ಆಲ್ ಟೇಕ್ ಕೇರ್ ಆಫ್ ದೋಸ್ ಕೈಂಡ್ ಆಫ್ ಥಿಂಗ್ಸ್. ಸೊ ಇದನ್ನೆಲ್ಲ ಮಾಡಿ ಅದನ್ನ ಡೆಲಿವರ್ ಮಾಡಿ ಒಂದು ಮೈಕ್ರೋಫೋನಲ್ಲಿ ಎಲ್ಲ ಮಾಡಿ ಪ್ರಾಪರ್ ಆಗಿ ಒಂದು ಪ್ಯಾಕೇಜ್ ಕೊಡೋ ಅಷ್ಟರಲ್ಲಿ ಖಂಡಿತವಾಗಿ ಸೊ ಇಷ್ಟು ಕಷ್ಟಗಳಿದೆ ಆಕ್ಚುಲಿ. ತುಂಬಾ ಕಷ್ಟ. ಇಷ್ಟೊಂದು ಹೇಳ್ಬಿಟ್ಟು ನಾನು ಲಿಸ್ಟ್ ಮಾಡ್ಕೊಂಡು ನೀವೇ ನೆಕ್ಸ್ಟ್ ಟೈಮ್ ಮಾಡ್ಕೊಂತೀನಿ ಇಂಟರ್ವ್ಯೂ ನೋಡಾದ್ಮೇಲೆ. ಸ್ಕೂಲಲ್ಲಿ ನೀವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿದ್ರ ಸಾಂಗ್ ಹೇಳೋದೆಲ್ಲ? ಹೌದು. ಬೆಳೆಯುವ ಸಿರಿ ಮೂಲಕ್ಕೆ ಹೇಳಿದೆ. ತೆಂಗಿನ ಮರ ಆಗಿದ್ವಿ ಇವಾಗ. ತೆಂಗಿನ ಮರ ಫುಲ್ ಗುಡ್ಡ. ಸೊ ಸ್ಕೂಲಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ನಿಮಗೆ ಅರಿವಿತ್ತಾ ಕನ್ನಡ ರ್ಯಾಪ್ ಕಾನ್ಸೆಪ್ಟ್ ಈ ತರ ಇದೆ, ಬೀಟ್ ಬಾಕ್ಸಿಂಗ್ ಇದೆ, ಇದ್ರಲ್ಲೂ ನಾನು ಕರಿಯರ್ ಕಟ್ಕೊಬಹುದು, ಇದೆಲ್ಲ ಗೊತ್ತಾಯ್ತಾ ಅವಾಗ ಚಿಕ್ಕ ವಯಸ್ಸಲ್ಲಿ? ಆಕ್ಚುಲಿ ನಾನು ಕಾಲೇಜಿಗೆ ಬಂದ್ಮೇಲೆ ಆಕ್ಚುಲಿ ನಾನು ಇನ್ಫ್ಯಾಕ್ಟ್ ನಾನು ಸ್ಕೂಲಲ್ಲಿ ನನ್ನ ಫ್ರೆಂಡ್ ಒಬ್ಬ ಸಿಂಗರ್ ತರ ಆಯ್ತಾ. ಸೊ ಅವರು ಲೈಕ್ 30 ರೂಪೀಸ್ದು ಕನ್ನಡ ಲಿರಿಕ್ಸ್ ಬುಕ್ ಅದೆಲ್ಲ ಒಂದು ಹಾಡು ಹೇಳೋದು ಅದೆಲ್ಲ ಮಾಡ್ತಾ ಇದ್ದೆ. ನಾನು ಜಸ್ಟ್ ಡ್ರಮ್ ಬೀಟ್ಸ್ ಎಲ್ಲ ಬಾಯಲ್ಲಿ ಮಾಡ್ತಾ ಇದ್ದೆ. ಸೊ ಹಾಡ್ತಾ ಇದ್ದೆ. ನಂಗೆ ಅದು ಬೀಟ್ ಬಾಕ್ಸ್ ಅಂತಾನೂ ಗೊತ್ತಿಲ್ಲ, ಏನೂ ಇಲ್ಲ. ಸೊ ಆ ಥರ ಆಗ್ತಾ ಇತ್ತು. ಆ್ಯಂಡ್ ವೆನ್ ಐ ಕೇಮ್ ಟು PU ನಮ್ಮ ಫ್ರೆಂಡ್ಸ್ ಜೊತೆ ಸೇರ್ಕೊಂಡು ಒಂದು 3-4 ಜನ ಫೆಸ್ಟಲ್ಲಿ ಇಂಗ್ಲೀಷ್ ಸಾಂಗ್ಸ್ ಕವರ್ ಮಾಡೋದು ಅದೆಲ್ಲ ಮಾಡ್ತಾ ಇದ್ವಿ. ಸೊ ದಟ್ಸ್ ಹೌ ದ ಸ್ಟೋರಿ ಬಿಗ್ಯಾನ್. ಸೊ ನನ್ನ PG ಇರಬೇಕಾದ್ರೆ ಸಂಬಡಿ made me listen to Eminem ಅವಾಗ. ಸೊ Slim Shady. ಸೊ ಅಂದ್ರೆ ಇನ್ನ ಒಂದು ಫ್ಲಾಶ್ ಬ್ಯಾಕ್ ಹಿಂದೆ ಹೋಗ್ಬೇಕು ಅಂದ್ರೆ 2006 ನಮ್ಮ ರಾಕೇಶ್ ಅಡಿಗ ಅವರು ಒಂದು ಬ್ಯಾಂಡ್ ಕಟ್ಕೊಂತಾರೆ, ಅರ್ಬನ್ ಲ್ಯಾಂಡ್ಸ್ ಅಂತ. ಸೊ ದಟ್ಸ್ ಲೈಕ್ ದ ಫಸ್ಟ್ ಎವರ್ ಕನ್ನಡ ರ್ಯಾಪ್ ಬ್ಯಾಂಡ್ ಅದು, ರಾಕೇಶ್ ಅಡಿಗ ಅವರು. ಸೊ 1 hour ನಾನು ಸ್ಕೂಲಿಂದ ಬಂದ್ಮೇಲೆ ಇನ್ನೂ ನೆನಪಿದೆ ನನಗೆ, 1 hour ಇಂಟರ್ವ್ಯೂ ಇತ್ತು ಅವ್ರದ್ದು ಒಂದು ನ್ಯೂಸ್ ಚಾನಲಲ್ಲಿ. ಸೊ ಐ ಕಂಪ್ಲೀಟ್ ಆಗಿ ಆ ಇಂಟರ್ವ್ಯೂ ನೋಡಿದೆ. ಅವರು ಒಂದು ಕನ್ನಡದ ಫಸ್ಟ್ ರ್ಯಾಪ್ ಆಲ್ಬಮ್ ರಿಲೀಸ್ ಮಾಡಿದ್ರು. ಇಟ್ ವಾಸ್ ಲೈಕ್ ಸಮ್ 5-6 ಸಾಂಗ್ಸ್ ಇತ್ತು ಅದರಲ್ಲಿ. ಸೊ ಐ ವಾಸ್ ವೆರಿ ಫ್ಯಾಸಿನೇಟೆಡ್ ಬೈ ಇಟ್. ಸೊ ರ್ಯಾಪ್ ಅನ್ನೋ ಒಂದು ಸಬ್ಜೆಕ್ಟ್ಗೆ ಅದು ನನ್ನ ಇಂಟ್ರೊಡ್ಯೂಸ್ ಮಾಡಿತ್ತು. ಸೊ ಇಟ್ ವಾಸ್ ದೇರ್ ಇನ್ ಮೀ. ಲೈಕ್ ನಾನು ರ್ಯಾಪ್ ಮ್ಯೂಸಿಕ್ ಕೇಳೋಕ್ಕೆ ಜಾಸ್ತಿ ಮಾಡಿದೆ. ಆ್ಯಂಡ್ ಕನ್ನಡದಲ್ಲಿ ಅಷ್ಟಿರಲಿಲ್ಲ, ಬಟ್ ಇಂಗ್ಲೀಷಲ್ಲಿ ಒಂದಷ್ಟು ಕೇಳ್ತಾ ಇದ್ದೆ.
ಸೊ ವೆನ್ ಐ ಕೇಮ್ ಟು PU, ಸೊ ಎಮಿನೆಮ್ ಇನ್ಫ್ಲೂಯೆನ್ಸ್ ಆಯಿತು, ಕೇಳಕ್ಕೆ ಜಾಸ್ತಿ ಆಯಿತು. ದೆನ್ ಐ ರಿಯಲೈಸ್ ಲೈಕ್ ಓಕೆ, ರ್ಯಾಪ್ ಅಂದರೆ ಸುಮ್ಮನೆ ಕಮರ್ಷಿಯಲ್ ಆಗಿ ಏನೋ ಹೇಳೋದಲ್ಲ. ಸೊ ದೆರ್ ಈಸ್ ಪೋಯಿಟ್ರಿ ಇನ್ ಇಟ್, ದೆರ್ ಈಸ್ ಸ್ಟೋರಿ ಟೆಲ್ಲಿಂಗ್ ಇನ್ ಇಟ್, ದೆರ್ ಈಸ್ ಕ್ರಿಯೇಟಿವಿಟಿ, ಅಷ್ಟೊಂದು ವಿಚಾರಗಳಿದೆ ಅಂತ ಅಂದ್ಕೊಂಡು. ಸೊ ಐ ಥಾಟ್ ವೈ ನಾಟ್, ಐ ಹ್ಯಾವ್ ಸ್ಟೋರೀಸ್ ಟು ಟೆಲ್. ಸೊ ಜನರಿಗೆ ಹೇಳೋಣ, ನೋಡೋಣ. ಸೊ ದಟ್ಸ್ ಮೈ ನನ್ನ ಎಮೋಷನ್ಸ್ನ ಈಚೆ ಹಾಕೊಳ್ಳೋಕ್ಕೆ ಒಂದು ಮೀಡಿಯಮ್ ಆಗಿ ನಂಗೆ. ಓಕೆ, ಅಲಿಯರ್ ನೀವು ಸ್ಟಾರ್ಟ್ ಮಾಡಿದಾಗ ಯು ಹ್ಯಾಡ್ ಮೆನಿ ಸ್ಟೋರೀಸ್ ಟು ಟೆಲ್ ಈವನ್ ನೌ. ಬಟ್ ಏನು ಅಂತ ಹೇಳಿದ್ರೆ ಕರಿಯರ್ ಆಗಿ ಯು ನೀಡ್ ಅ ಸ್ಟಡಿ ಜಾಬ್ ಟು ಸರ್ವೈವ್. ಸೊ ಅರ್ಲಿ ಡೇಸ್ ಅಲ್ಲಿ ಎಷ್ಟು ಕಷ್ಟ ಆಯ್ತು ಇದು ನಿಮ್ಗೆ? ವರ್ಕೌಟ್ ಆಗ್ತಾ ಇತ್ತಾ? ಇವಾಗ PG ಅಲ್ಲಿ ಇದ್ದೆ ಅಂತ ಹೇಳಿದ್ರಿ, PG ರೆಂಟು, ನಾನು PG ಅಲ್ಲಿ ಏನೋ. ಸೊ ಹಂಗಾಗಿ ಅಂದ್ರೆ PG ಇಟ್ ವಾಸ್ ನಾನು ಕಾಲೇಜಲ್ಲಿ ಇರ್ಬೇಕಾರದು. ಸೊ ವೆನ್ ಐ ಇನ್ನೂ ಒಂದು ಸ್ಟೋರಿ ಇದೆ, ಪಾರ್ಟ್ ವೈಸ್ ಅಲ್ಲಿ ಹೇಳ್ಬೇಕು ನಿಮ್ಗೆ, ಪರವಾಗಿಲ್ಲ. ಸೊ ನಾನು ಬೆಂಗಳೂರಿಗೆ ಬಂದಿದ್ದು ಆಕ್ಚುಲಿ ಐ ವಾಂಟೆಡ್ ಟು ಬಿ ಅ ಸಿನಿಮಾ ಡೈರೆಕ್ಟರ್. ಸೊ ಹೌದು, ನನ್ನ ಚಿಕ್ಕದ್ರಲ್ಲಿ ಇರ್ಬೇಕು, ನನ್ನ ಹತ್ರ 6600 ಫೋನ್ ಇತ್ತು. ದಿಸ್ ಇಸ್ ವೆರಿ ಸಿಲಿ ಆಕ್ಚುಲಿ. ಸೊ ಆ ಫೋನಲ್ಲಿ ನಾನು ಅವಾಗಲೇ 2006 ಆರ್ ಸಮಥಿಂಗ್, ಐ ಡೋಂಟ್ ನೋ, ಚಿಕ್ಕ ಚಿಕ್ಕ ಕ್ಲಿಪ್ಸ್ನ ಎಡಿಟ್ ಮಾಡಿ ಐ ಯೂಸ್ ಟು ಮೇಕ್ ಶಾರ್ಟ್ ಫಿಲ್ಮ್ಸ್. ನಂಗೆ ಶಾರ್ಟ್ ಫಿಲ್ಮ್ ಅಂತಾನೂ ಗೊತ್ತಿಲ್ಲ, ಸೊ ಆ ಥರ ಕ್ಲಿಪ್ಸ್ ಮಾಡಿ ನನ್ನ ಫ್ರೆಂಡ್ಸ್ ಜೊತೆ ಶೇರ್ ಮಾಡೋದು ಆ್ಯಂಡ್ ಅದೆಲ್ಲ ಮಾಡ್ತಾ ಇದ್ದ. ಸೊ PUಲಿ ಐ ಡಿಸೈಡೆಡ್ ಲೈಕ್ ಓಕೆ, ಐ ವಾಂಟ್ ಟು ಡೂ ಸಿನಿಮಾ. ಸೊ ನನ್ನ ಫ್ರೆಂಡ್ಸ್ ಎಲ್ಲ ಮುಂಬೈಗೆ ಹೋಗ್ಬಿಡು, IIM ಜಾಯ್ನ್ ಆಗು, ಇಲ್ಲಿ ಬಿ ಏನೋ ಇಮ್ತಿಯಾಜ್ ಅಲಿ ಆಗ್ತೀಯ, ಹೋಗು ಅಂತೆಲ್ಲ. So for some reason I couldn't make that decision. So I had to come to Bangalore. ಸೊ ನನ್ನ ಅನಿಮೇಷನ್ ಕೋರ್ಸ್ಗೋಸ್ಕರ ಬರ್ತೀನಿ ಇಲ್ಲಿಗೆ. ಬಂದ್ಮೇಲೆ ಆ ರೀಸನ್ಗೋಸ್ಕರ ಬಂದೆ ಇಲ್ಲಿಗೆ. ಸೊ ಇನಿಷಿಯಲ್ ಡೇಸಲ್ಲಿ ಐ ಡಿಡ್ ಮೈ ಅಂದ್ರೆ ಕನ್ನಡ ರ್ಯಾಪ್ ಅವಾಗ ಇರಲಿಲ್ಲ. ಸೊ ಅಂದ್ರೆ ಒಂದಷ್ಟು ಜನ ಮಾಡ್ತಾ ಇದ್ರು ಅಂಡ್ ಬರೀ ಆಡಿಯೋಸ್ಗಳಿತ್ತು. ಯೂಟ್ಯೂಬ್ ಇಂಟರ್ನೆಟ್ ಇರಲಿಲ್ಲ ಬಿಡಿ ಅವಾಗ, ಅಂದ್ರೆ ಫ್ರೀ ಇಂಟರ್ನೆಟ್ಸ್ ಇರಲಿಲ್ಲ, ನೀವು ಸೈಬರ್ಗೆ ಹೋಗಿ ಕುತ್ಕೊಬೇಕಿತ್ತು, ಆ ಥರ ಕಾಲ. ಸೊ ನಾನು ಒಂದಿನ ಹಿಂಗೆ ಸೈಬರಲ್ಲಿ ಕೂತ್ಕೊಂಡು ಐ ವಾಸ್ ವಾಚಿಂಗ್ ಸಮಥಿಂಗ್, ನನ್ನ ಫೇಸ್ಬುಕ್ ವಾಲಲ್ಲಿ ಬಿಜುದು ಸಾಂಗ್ ಶೇರ್ ಆಗಿತ್ತು, ಯಾರೋ ಪುಣ್ಯಾತ್ಮ ಶೇರ್ ಮಾಡಿದ. ಲೈಕ್ ಬ್ರಾಕೆಟಲ್ಲಿ ಕನ್ನಡ ರ್ಯಾಪ್ ಅಂತ ಇತ್ತು, ಈ ಲೈಕ್ ಕ್ಲಿಕ್ ಬೇಟ್ ಥರ ನಾನು ಐ ಜಸ್ಟ್ ಕ್ಲಿಕ್ಡ್ ಇಟ್. ಸೊ ಒಂದು ಐ ಥಿಂಕ್ ಹಿಪ್ ಮತ್ತು ಹಾಪ್ ಅಂತ ಇತ್ತು ಅನ್ಸುತ್ತೆ ಸಾಂಗು. ಸೊ ಐ ಲಿಸನ್ ದಟ್, ಐ ವಾಸ್ ಲೈಕ್ ಬ್ಲೋನ್ ಅವೇ. ಓಕೆ, ಲೈಕ್ ಕನ್ನಡ ರ್ಯಾಪ್ ಅನ್ನೋದು ಇನ್ನೂ ಇದೆ ಇನ್ನು ಅಂತಂದ ಅವನ್ನ ಎಕ್ಸ್ಪ್ಲೋರ್ ಮಾಡ್ಕೊಂಡು ಹೋದಾಗ ನಂಗೆ ಮಾರ್ಟಿನ್ ಸಿಕ್ತಾ, ಲೀಥಲ್ ಅಜಯ್ ಸಿಕ್ತಾ, ಆ್ಯಂಡ್ ಇನ್ನೊಂದಷ್ಟು ಜನ ಬೆಂಗಳೂರಲ್ಲೇ ಒಂದಷ್ಟು ಜನ ಇಂಗ್ಲೀಷ್ ರ್ಯಾಪರ್ಸ್ಗಳಿದ್ರು, ಅವ್ರದ್ದೆಲ್ಲ ಸರ್ಕಲ್ ನನಗೆ ಸಿಕ್ತು. ಸೊ ಅದಾದ್ಮೇಲೆ ಐ ಥಾಟ್ ಲೈಕ್ ಓಕೆ, ಐ ಥಿಂಕ್ ಐ ಹ್ಯಾಡ್ ಟು. ನಾನು ಅವಾಗ ರ್ಯಾಪ್ನ ಪಾಸ್ ಮಾಡಿದೆ. ನಾನು ಇಷ್ಟು ರ್ಯಾಪ್ ಇನ್ ಇಂಗ್ಲಿಷ್ ಬ್ಯಾಕ್ ದೆನ್, ಸ್ಟಾರ್ಟಿಂಗ್ ಆಫ್ ದ ಕೆರಿಯರ್ ಅಲ್ಲಿ. ಅಂಡ್ ಇನ್ಫ್ಲೂಯೆನ್ಸ್ ಆಬ್ವಿಯಸ್ಲಿ. ಇಫ್ ಯು ಸಿ ಲೈಕ್ ನಾನು ಒಂಥರ ಬೀನಿ ಎಲ್ಲ ಹಾಕೊಂಡು ಫುಲ್ ಸ್ಲಿಮ್ ಶೇಡಿ ತರ ಬಾಡಿ ಲ್ಯಾಂಗ್ವೇಜ್ ಅದೆಲ್ಲ ಮಾಡ್ತಾ ಇದ್ದೆ. ಸೊ ಐ ಫೌಂಡ್ SID ಅಂತ ಒಂದು ಲೈಕ್ ಯೂನಿಕ್ನೆಸ್. ಇವಾಗ ಇನ್ನೊಂದಷ್ಟು ಆರ್ಟಿಸ್ಟ್ನೆಲ್ಲ ಮಿಕ್ಸಿಗೆ ಹಾಕಿ ರುಬ್ಬಿ ಲೈಕ್ SID ಪ್ರಾಡಕ್ಟ್ ನನಗೆ ಸಿಗಕ್ಕೆ ಸ್ವಲ್ಪ ಟೈಮ್ ತಗೊಂತು. ದಟ್ ಸಿಕ್ಕಿದ್ದು ನಾನು ವೆನ್ ಐ ಚೋಸ್ ಕನ್ನಡ ಟು ರ್ಯಾಪ್ ಇನ್ ಕನ್ನಡ. ಸೊ ಮಾಡಿದಾಗ ಸೊ ಇನಿಷಿಯಲ್ ಡೇ ಅಲ್ಲಿ ನಂದು ಫಸ್ಟ್ ಎವರ್ ಟ್ರ್ಯಾಕ್ ಅಂದ್ರೆ ಗಾಂಚಿಲಿ ಅಂತ ಒಂದು ಟ್ರ್ಯಾಕ್ ಮಾಡ್ತೀನಿ. ಸೊ ದಟ್ ಬ್ಲೂ ಅಪ್ ಸ್ವಲ್ಪ ಅವಾಗ 10 years ago. Yes. Exactly 2014. ಸೊ ಅದು ನನಗೆ ಸ್ವಲ್ಪ ಸ್ಪಾಟ್ ಲೈಟ್ ಕೊಡ್ತು. ಸೊ ಅವಾಗಿನ ನನಗೆ ಹಬ್ಬ ಅಂದ್ರೆ ಒಂದು 500,000 ಜನ ಸಬ್ಸ್ಕ್ರೈಬರ್ಸ್ ಇದ್ರು ಅವಾಗ. ಅದು ಬ್ಲೋ ಅಪ್ ಆದಾಗ ಅಟ್ಲೀಸ್ಟ್ ಒಂದು 100K ಎಲ್ಲ ಹೋಯ್ತು ಅವಾಗ್ಲೇ. ಸೊ ಅದಾಗಿ ಸೆಕೆಂಡ್ ರ್ಯಾಪ್ ಶಿಷ್ಯ ಅಂತ ಒಂದು ಟ್ರ್ಯಾಕ್ ಮಾಡ್ತೀನಿ. ಸೊ ದಟ್ ವಾಸ್ ವೆರಿ ನನ್ ಸಿಕ್ಕಾಪಟ್ಟೆ ಎಕ್ಸ್ಪೆರಿಮೆಂಟಲ್ ವ್ಯಕ್ತಿ ನಾನು. ಲೈಕ್ ನನಗೆ ಒಂದು ಇಷ್ಟ ಆಗಲ್ಲ ಗ್ರೀನ್ ಸ್ಕ್ರೀನ್ ಸಿಕ್ಕಿದ್ರೆ ಮೂನೆಲ್ಲ ಸೊ ಅದ್ರಲ್ಲಿ ಲಿಟ್ರಲಿ ಮೂನ್ ಹೋಗೋದೆಲ್ಲ ಮಾಡಿದ್ದೆ. ಸೊ ಇಟ್ ವೆಂಟ್ ವೈರಲ್ ಅವಾಗಲೇ. ಸೊ ಅವಾಗೆಲ್ಲ ಹೊಸ ಕಾನ್ಸೆಪ್ಟ್ ಜನರಿಗೆ. ಫ್ರೀ ಇಂಟರ್ನೆಟ್ ಇದ್ದಿದ್ರೆ ಬಹುಶಃ
ಬೂಮ್ ಆಗ್ತಾ ಇತ್ತು. ನೋಡಿದೆ? ಹೌದು 100%. ಮತ್ತೆ ನಿನ್ನೆ ಇನ್ನೊಂದು ಟ್ರ್ಯಾಕ್ ಇದೆ, ಹಾಯ್ ಹಲೋ ನಮಸ್ಕಾರ ಏನ್ ಸಮಾಚಾರ, ಹಿಪ್-ಹಾಪ್ ಜೀವನ ಸಾಕ್ಷಾತ್ಕಾರ ಅಂತ. ಹಾಗೆ ಮಾತಾಡೋದಾದ್ರೆ ನಿಮ್ಮ ಫ್ರೆಂಡ್ಸ್, ನಿಮ್ಮ ಬ್ರದರ್ಹುಡ್, MC ಬಿಜು ಅವರು, ರಾಹುಲ್ ಡಿಟೋ ಅವರು, ಮಾರ್ಟಿನ್ ಯು, ಹಾಗೆ DJ ಅಂತ, ಸೊ ಎಲ್ಲ ನಿಮ್ಮ ಕ್ಲೋಸ್ ಸರ್ಕಲ್, ಇವರೆಲ್ಲ ನಿಮ್ಗೆ ಕನೆಕ್ಟ್ ಆಗಿದೆ ಹೇಗೆ? ನೀವಾಗ್ಲೇ ಹೇಳಿದ್ರಿ MC ಬಿಜು ಅವ್ರದ್ದು ಯಾರೋ ಪೋಸ್ಟ್ ಮಾಡಿದ್ರು, ನೋಡ್ದೆ ಇಷ್ಟ ಆಯ್ತು ಅಂತ. ಆಮೇಲೆ ನೀವು ಅವ್ರಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳ್ಸಿ ಫಾಲೋ ಮಾಡಿ ಯಾವ ತರ ಆಯ್ತು ಇದು ಜರ್ನಿ? ನಾನು ಆಕ್ಚುಲಿ ನಾನು ಜಾಬ್ ನೋಡಿದಾಗ ಅವಾಗ ಇಂಟರ್ವ್ಯೂ ಒಂದಿನ ನಂಗೆ ಇಂಟರ್ವ್ಯೂ ಇತ್ತು, ಜಾಬ್ ಇಂಟರ್ವ್ಯೂ ಇತ್ತು. ಐ ವೆಂಟ್ ಟು ಶಾಂತಿನಗರ್. ನನ್ನ ಆನಿಮೇಷನ್ ಒಂದು ಇದು ಸಿಕ್ಕಿತ್ತು, ಸಬ್ ಟೈಟಲ್ಸ್ ಹಾಕೋ ಕೆಲಸ ಇತ್ತು. ಇಂಟರ್ವ್ಯೂ ಕೊಟ್ಬಿಟ್ಟು ನಾನು ಫುಲ್ ಎಕ್ಸೈಟ್ಮೆಂಟ್ ಅಲ್ಲಿ ಹೋಗಿದ್ದೆ. ಇಟ್ ವಾಸ್ ಅ ಬಿಗ್ ಆನಿಮೇಷನ್ ಕಂಪ್ನಿ. ಸೊ ನಂದು ಡೆಮೋ ರೀಲ್ ಓಕೆ ಆಗಿತ್ತು. ಐ ವಾಸ್ ಸೋ ಎಕ್ಸೈಟೆಡ್. ಓಕೆ ನನ್ನ ಲೈಫ್ ಸೆಟಲ್ ಆಗ್ಬಿಡುತ್ತೆ ಅಂತ ಹೋಗ್ತೀನಿ. ನೋಡಿದ್ರೆ ಸಬ್ ಟೈಟಲ್ಸ್ ಹಾಕೋ ಕೆಲಸ ಆಯ್ತು. ಸೊ ನಾನೇ ಸಬ್ ಟೈಟಲ್ಸ್ ಹಾಕೊಂಡು ಈಚೆ ಬಂದೆ. ಸೊ ಏನ್ ಹಿಂಗಾಗೋಯ್ತು ಅಂತ ಐ ವಾಸ್ ಕಮಿಂಗ್ ಇನ್ ದ ಬಸ್. ಅವಾಗ ಬಿಜು ಕಾಲ್, ಒಂದು ರ್ಯಾಂಡಮ್ ನಂಬರ್ ಇಂದ ಕಾಲ್ ಬಂದಿತ್ತು. ಸೊ ಪಿಕ್ ಮಾಡಿದೆ, ಮಗ ನಾನು ಬಿಜು ಅಂತ. ಇಟ್ ವಾಸ್ ದ ಫಸ್ಟ್ ಎವರ್ ಕಾನ್ವರ್ಸೇಷನ್ ಬಿಟ್ವೀನ್ ಮೀ ಅಂಡ್ ಬಿಜು. ಇಟ್ ವಾಸ್ ಲೈಕ್ ಮಗ ಅಂತ. I was like, I used to admire Biju so much back then. Okay. So I'm still, I do, but ಅವಾಗ ಅಂದ್ರೆ ಫ್ಯಾನ್ ಬಾಯ್ ಅವಾಗ. ಸೊ ನಂಗೆ ಐ ವಾಸ್ ಶಾಕ್ ಆಯ್ತು. ಲೈಕ್ ನಿಜ ಬಿಜುನೇ ಮಾತಾಡ್ತಿರೋದು ಮಗ ನಾನೇ. ಸೊ ಈ ತರ ಕಾನ್ಸರ್ಟ್ ಒರಾಯನ್ ಮಾಲ್ ಅಲ್ಲಿ ವಿ ಹ್ಯಾವ್ ಅ ಕಾನ್ಸರ್ಟ್ ಫ್ರಮ್ 9 o'clock ಇವತ್ತು ನೈಟು. ಸೊ ಐ ಥಾಟ್ ನೀನು ಬರ್ತೀಯ ಅಂತ ಫೋನ್ ಮಾಡಿದೆ ಅಂತ. ನಾನು ವಾಸ್ ಲೈಕ್ ನೀವು ಕರಿಯೋದು ಹೆಚ್ಚ ಬರೋದು ಹೆಚ್ಚ ಅಂತ ಆ ಥರ ಫೀಲ್ ಆಯಿತು. ಸೊ ಐ ವೆಂಟ್ ರೈಟ್ ಇನ್ ಆ್ಯಂಡ್ ಅಲ್ಲಿ ನಂಗೆ ಮಾರ್ಟಿನ್ ಆಮೇಲೆ ಅಜಯ್ ಇವರೆಲ್ಲ ಸಿಕ್ಕಿದ್ರು. ನಿಮ್ ನಂಬರ್ ಹೇಗೆ ಸಿಕ್ತು ಬಿಜು ಅವರಿಗೆ? ಐ ಡೋಂಟ್ ನೋ, ಲೈಕ್ ಇಲ್ಲ ನಂಗೆ ಕಲೆಕ್ಟ್ ಮಾಡ್ದ ಅಂತ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ನಾನು FB ಒಂದು ಕಾನ್ವರ್ಸೇಷನ್ ಮಾಡಿದ್ದೆ ಅಂತ. ಸೊ ವಿ ವರ್ ಜಸ್ಟ್ ಫ್ರೆಂಡ್. ನಾನು ಲಿಂಕ್ ಕಳಿಸಿದ್ದೆ, ಅವರು ಶೇರ್ ಮಾಡಿದ್ದ ಆ್ಯಂಡ್ ದಟ್ ಅಷ್ಟೇ ಆಗಿದ್ದು. ಸೊ ಅದಾದ್ಮೇಲೆ ಕಾನ್ಸರ್ಟ್ ವಾಸ್ ಲೈಕ್ ನಾನು SID ಆಗಿ ಪ್ರಾಬ್ಲಿ ಫಸ್ಟ್ ಟೈಮ್ ಪರ್ಫಾರ್ಮ್ ಮಾಡಿದ್ದು. ಸೊ ಆಸ್ ಎ ರ್ಯಾಪರ್ ನಾನು ಇಟ್ ವಾಸ್ ಆಲ್ ಸಿನಿಮ್ಯಾಟಿಕ್ ಆಗಿತ್ತು ಆಕ್ಚುಲಿ. ಇಮ್ಯಾಜಿನ್ ನೀವು ಒಂದು ಇಂಟರ್ವ್ಯೂ ಕೊಟ್ಟು ಸಬ್ ಟೈಟಲ್ ಹಾಕಿ ಸಾಕಾಯ್ತು ಅಂತ ಬಸ್ಸಲ್ಲಿ ಹೋಗಿ MS ಧೋನಿ ಸ್ಟೋರಿ ತರ ಇದೆ, ಅವರು ಟಿಕೆಟ್ ಕಲೆಕ್ಟರ್, ಟ್ರೈನ್ ಹೋಗ್ತಾ ಇರುತ್ತೆ, ಕರೀತಾ ಇರುತ್ತೆ. ನೆಕ್ಸ್ಟ್ ನಿಮ್ ಬಯೋಪಿಕ್ ಆದ್ರೆ this is the scene. You should better start writing lyrics about it already. Go on. So yeah, ಹಿಂದೆ ವರ್ಲ್ಡ್ ಟ್ರೇಡ್ ಸೆಂಟರ್ ಅದ್ರ ಮುಂದೆ ಪರ್ಫಾರ್ಮ್ ಮಾಡ್ತಾ ಇದ್ವಿ. ಇಟ್ ವಾಸ್ ಲೈಕ್ ಲಿವಿಂಗ್ ಎ ಡ್ರೀಮ್ ಆ ಥರ ಇತ್ತು. ಸೊ ಅಲ್ಲಿಂದ ನಮ್ಮ ಜರ್ನಿ ಸ್ಟಾರ್ಟ್ ಆಯಿತು. ಸೊ ಅಲ್ಲಿಂದ ಬಿಜು ಜೊತೆ ಮಾರ್ಟಿನ್ ಜೊತೆ ಒಂದಷ್ಟು ಟ್ರ್ಯಾಕ್ಸ್ಗಳು ಒಟ್ಟಿಗೆ ವರ್ಕ್ ಮಾಡಿದ್ವಿ. ಈ ಮ್ಯೂಸಿಕ್ ಅಲ್ಲ ಅಂತಂದ್ರೂ ನಾನು ಐ ಎನ್ ಎಡಿಟರ್ ಆಲ್ಸೋ. ಸೊ ಫಾರ್ ಫ್ಲೆಕ್ಸ್ ಅಂತ ಅನ್ಕೊಳ್ಳಿ ಅಥವಾ ಪರವಾಗಿಲ್ಲ, ಅಟ್ಲೀಸ್ಟ್ ಸೊ ಇನ್ ಅ ಸ್ಪ್ಯಾನ್ ಆಫ್ ಲೈಕ್ ವಾಟ್ ಒಂದು 10-14 years ಅಲ್ಲಿ ಅಟ್ಲೀಸ್ಟ್ ಒಂದು 500+ ಮ್ಯೂಸಿಕ್ ವಿಡಿಯೋಸ್ ಎಡಿಟ್ ಮಾಡಿದ್ದೀನಿ. ಸೊ ಈ ಗ್ಯಾಪಲ್ಲಿ ಮ್ಯೂಸಿಕ್ ಅಲ್ಲದೆ ಇದ್ರೂ ಬಿಜುದೊಂದಷ್ಟು ಮ್ಯೂಸಿಕ್ ವಿಡಿಯೋಸು ಅದೆಲ್ಲ ಆಯಿತು. ಸೊ ವಿ ಮೇಕ್ ಅನ್ ಆಲ್ಬಮ್ ಕಾಲ್ಡ್ K01 in 2000. Yes. ಫಾಸ್ಟೆಸ್ಟ್ ಕನ್ನಡ ರ್ಯಾಪ್ ಅವಾಗ. ಸೊ 2016 ಅಲ್ಲಿ ನಾನು ಕನ್ನಡಿಗ ಥ್ರೂ ರಾಹುಲ್ ಡಿಟೋ ಸೇರ್ಕೊಡ್ತಾರೆ. ಸೊ ಅಲ್ಲಿ ನಾನು ಶುದ್ಧ ಕನ್ನಡಿಗ, ನನ್ನ ಮುಂದೆ ಸೇಂಗೊಟ್ಟು ಕನ್ನಡ ಅಂತ ಹೇಳುವಾಗ ಅದು ಅಂದ್ರೆ ಕಲ್ಟ್ ಕ್ಲಾಸಿಕ್ ಟ್ರ್ಯಾಕ್ ಅದು. ಸೊ ಅವಾಗಿಂದ ನಾವೆಲ್ಲ ಒಟ್ಟಿಗೆನೇ ಇದೀವಿ. ಅಂಡ್ ಅವಾಗ್ಲೂ ಒಂದೇ ಇಂಟೆನ್ಷನ್ ಇತ್ತು, ಒಂದೇ ಗುರಿ ಇತ್ತು. ಅಂಡ್ ಇವಾಗ್ಲೂ ಸೇಮ್ ಇದೆ. ಓನ್ಲಿ ಥಿಂಗ್ ಇಸ್ ವಿ ಹ್ಯಾಡ್ ಟು ಕನ್ನಡ ರ್ಯಾಪ್ನ ಜಾಸ್ತಿ ತಗೊಂಡು ಹೋಗ್ಬೇಕು ಅಂತ. ಅಂಡ್ ಜಾಸ್ತಿ ಜನ ಕೇಳಬೇಕು, ನಮ್ಮ ಆಡಿಯನ್ಸ್ ರೀಚ್ ದೊಡ್ಡದಾಗಬೇಕು, ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಸಿನಿಮಾದಲ್ಲಿ ಫೀಚರ್ ಆಗಬೇಕು ಅಂತ ಅವತ್ತಿಂದನೇ ನಮ್ ಕನಸಾಗಿತ್ತು. ಅಂಡ್ ಅದು ನೆರವೇರಿದೆ ಇವಾಗ. ಅಂಡ್ ಎಷ್ಟೊಂದು ಟ್ರ್ಯಾಕ್ಸ್ಗಳು ಇವಾಗ ಕನ್ನಡ ಸಿನಿಮಾಗಳು ಫೀಚರ್ ಮಾಡ್ತಾ ಇದೆ. ಇಟ್ಸ್ ಅ ವಂಡರ್ಫುಲ್ ಥಿಂಗ್. This is really what we dreamt about back then. ವೆರಿ ಗುಡ್, ವೆರಿ ಗುಡ್. ಸೊ ಇನ್ನೊಂದು ಕ್ವೆಶನ್ ಏನಪ್ಪಾ ಅಂದ್ರೆ, ಈಗ ಯೂಶಲಿ ಏನೋ ಒಂದು ಸಾಂಗ್ ಬರೆದ್ರೆ ಆ ಸಾಂಗ್ಗೆ ಸೋಷಿಯಲ್ ಇಂಪ್ಯಾಕ್ಟ್ ಇರಬೇಕು. ಇವಾಗ ರ್ಯಾಪ್ ಬರೆಯೋರೆಲ್ಲ, ನಾನು ನಿಮ್ದು ಒಂದು ವರ್ಸ್ ಕೇಳ್ದೆ ಆಯ್ತಾ, ಅದ್ ನನಗೆ ಎಷ್ಟಿಷ್ಟ ಆಯ್ತು ಅಂತ ಹೇಳಿದ್ರೆ, ಸ್ಟಾರ್ ಮಾಡಿಟ್ಕೊಂಡ್ರೆ ಪದೇ ಪದೇ ಕೇಳ್ತಾ ಇರ್ಬೋದು ಅಂತ. ನನಗೆ ಆಕ್ಚುಲಿ 2018 ಅಲ್ಲಿ ಅನ್ಸುತ್ತೆ, ನಾನು ಇಂಜಿನಿಯರಿಂಗ್ ಫಸ್ಟ್ ಇಯರ್ ಅಲ್ಲಿದ್ದೆ. ನೀವು ಕಾಲೇಜ್ಗೆ ಫೆಸ್ಟ್ಗಳಲ್ಲಿ ಬಂದು ಪರ್ಫಾರ್ಮ್ ಮಾಡೋ ಟೈಮ್ ಅದು. ನನಗೆ ರ್ಯಾಪ್ ಅಷ್ಟು ಫ್ಯಾಮಿಲಿಯರ್ ಇಲ್ಲ, ಕನ್ನಡ ರ್ಯಾಪ್ ಆಯ್ತಾ. ನಾನು
ಅವ್ರದ್ದು ಅರ್ಥ ಆಗಿಲ್ಲ ಅಂದ್ರೂ ಕೇಳ್ತಾ ಇದ್ದೆ ನೀವೇ. ಸೊ ಒಂದು ದಿನ ನನ್ನ ಕಾಲೇಜ್ ಸೀನಿಯರ್ಸು ಗೆಸ್ಟ್ ಲೈನ್ ಅಪ್ ಮಾಡ್ತಾ ಇದ್ವಿ, ಯಾರನ್ನ ಕರೆಯೋಣ, ಯಾರು ಏನ್ ಮಾಡೋಣ. ಅವಾಗ ಮೂವಿ ಯಾರ್ದು ರಿಲೀಸ್ ಆಗಿರುತ್ತೆ ಅವ್ರ ಸ್ಟಾರ್ಸು ಮತ್ತೆ ಸಿಂಗರ್ಸ್ ನ ಕರೆಸ್ಬೇಕು ಅಂತ. ಅವರು ನನಗೆ ರಾಹುಲ್ ಡಿಟೋ, ಸಿಡ್ ಮತ್ತೆ MC ಬಿಜು ಅಂತ ರ್ಯಾಪರ್ಸ್ ಇದಾರೆ, ಕೇಳಿಲ್ವಾ? ಸೀನಿಯರ್ ಅವರು, ಫುಲ್ ಫೈನಲ್ ಇಯರ್, ನಾವೆಲ್ಲ ಜುಟ್ಟುಗಳು ಅಲ್ವಾ, ಫಸ್ಟ್ ಇಯರ್ಸ್ ಅವರು. ಸೊ ಎಲ್ಲ ದರ್ಬಾರ್ ಮಾಡೋದ್ರ ಮೇಲೆ ಅವಾಗ ಹೇಳಿದ್ರು, ಕೇಳಿದ್ಯಾ ನೀನು ಅಂತ. ನಾನು ಕಾಲ್ ಮಾಡಿ ಮಾತಾಡೋದು. ಸೊ ನಾನಿಲ್ಲ ಕೇಳಿಲ್ವಲ್ಲ ಅಂತ, ಫಸ್ಟ್ ಕೇಳು ಅಂತ ಹೇಳ್ಬಿಟ್ಟು ಅವ್ರು ತೋರಿಸಿದ್ದು ವೇಗದೂತ. ಸ್ಟಾರ್ಟಿಂಗ್ ಬಂದ್ರೆ ನಾನು ಸ್ಲೋ ಆಗಿ ಓಡಿಸಿ ಸ್ಪೀಡ್, 0.50 ಅಷ್ಟು ನೋಡಿದ್ದು ವೇಗದೂತ ನೋಡಿ ಇಷ್ಟಪಟ್ಟಿದ್ದು. ಅದಾದ ನಂತರ ಕಮಿಂಗ್ ಬ್ಯಾಕ್ ಟು ದ ಫಸ್ಟ್ ಪಾಯಿಂಟ್, ನಿಮ್ದು ಒಂದು ವರ್ಸ್ ನನಗೆ ತುಂಬಾ ಫೇವ್ರೇಟ್ ಏನು ಅಂದ್ರೆ, ನೀವು ಭೂಗತ ಲೋಕದಲ್ಲಿ ಎಷ್ಟು ಅದ್ಭುತವಾಗಿದೆ. ರಕ್ತಪಾತದಲ್ಲಿ ಅರಳಿದ ಪ್ರೀತಿ ಗುಲಾಬಿ, ಮುಳ್ಳಿಂದ ತೆಗಿಬಹುದು ಆದ್ರೆ ಹೂವನ್ನಲ್ಲ, ಈ ಪ್ರೀತಿಯ ಓಂಕಾರಕ್ಕೆ ಕೇಳಿ ಒಮ್ಮೆ ತಲೆಬಾಗಿ ಕಟ್ ಅನ್ನೋರ್ ವಾಯ್ಸ್ ಅಲ್ಲಿ ಓ ಗುಲಾಬಿ, ಎಷ್ಟು ಅದ್ಭುತವಾಗಿದೆ. ಸೊ ನೀವು ಈ ತರ ವರ್ಸ್ ನ ಬರಿಬಹುದಲ್ವಾ ಇನ್ನು ಕೂಡ, ಲೈಕ್ ಚಿತ್ರಕಥೆ ಜೊತೆಗೆ ಸಾಂಗ್ಸ್ ಜೊತೆಗೆ. ಇವಾಗ ಒಂದು ಸಾಂಗ್ ಬರ್ತಾ ಇರುತ್ತೆ, ಅದ್ರಲ್ಲಿ ರ್ಯಾಪ್ ಬೀಟ್ ಈ ತರ ಆಡ್ ಆದ್ರೆ ಅದು ಇನ್ನು ನೆಕ್ಸ್ಟ್ ಲೆವೆಲ್ ಹೋಗುತ್ತೆ. ಆ ಸಾಂಗ್ ನ ಯಾರು ಕೇಳಿಲ್ಲ, ಎವ್ರಿ ಒನ್ ಶುಡ್ ಲಿಸನ್ ಟು ದಟ್ ಸಾಂಗ್. ಇವಾಗ ಓಮ್ ಕಲ್ಟ್ ಕ್ಲಾಸಿಕ್, ಎಲ್ರಿಗೂ ಶಿವಣ್ಣ ಇಷ್ಟ, ಸತ್ಯ ಇಷ್ಟ. ನಿಮ್ದು ಫೇವ್ರೇಟಾ? ಜೈ ಶಿವಣ್ಣ, ಯಾರಿಗ ಇಷ್ಟ ಇಲ್ಲ? ಆಮೇಲೆ ಪ್ರೇಮ ಅವ್ರದ್ದಾಗಿರಬಹುದು, ಎಷ್ಟೋ ಒಂದ್ಸರಿ ಕನ್ನಡ ಇಂಡಸ್ಟ್ರಿಯಲ್ಲಿ ತುಂಬಾ ರಿಲೀಸ್ ಆಗಿರೋ ಫಿಲ್ಮ್ ಕೂಡ ಓ ಗುಲಾಬಿ ಅಂತೂ ಅಣ್ಣೋರು ವಾಯ್ಸು, ಶಿವಣ್ಣ ಆಕ್ಟಿಂಗು ಅದ್ಭುತ. ಅದ್ರಲ್ಲಿ ನಿಮ್ಮ ವರ್ಸ್ ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಿಲ್ಲ, ರೀಚ್ ಆಗ್ಬೇಕು. ಸೊ ಈ ಪಾಡ್ಕಾಸ್ಟ್ ಯಾರ್ಯಾರು ನೋಡ್ತಾ ಇದ್ದೀರಾ ನೋಡಿ, ಸಕ್ಕದಾಗಿದೆ ಸಾಂಗ್, ಯು ಶುಡ್ ಲಿಸನ್ ಟು ದಟ್ ಸಾಂಗ್. ಆಯ್ತಾ? ಈ ತರ ವರ್ಸ್ ಗಳನ್ನ ಬರೆಯೋ ಅವಕಾಶ ಇದೆಯಾ ಇವಾಗ ನೆಕ್ಸ್ಟ್ ಹೊಸ ಪಿಕ್ಚರ್ಸ್ ಗಳಿಗೆ, ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಗಳಿಗೆ? ಹೌದು ಖಂಡಿತ. ಐ ಥಿಂಕ್ ಹ್ಯಾಡ್ ಟು ಒಂದು ಅನೌನ್ಸ್ಮೆಂಟ್ ಮಾಡಲೇಬೇಕು. ದ ನೆಕ್ಸ್ಟ್ ಪ್ರಾಜೆಕ್ಟ್ ಅಂತ ಬಂದ್ರೆ ಐ ಎಮ್ ನನ್ನ ಡೆಬ್ಯೂ ಮೂವಿ ಮೇಲೆ ಆಕ್ಚುಲಿ ವರ್ಕ್ ಮಾಡ್ತಾ ಇದ್ದೀನಿ. ಎಕ್ಸ್ಕ್ಲೂಸಿವ್ ಕಂಗ್ರಾಚುಲೇಷನ್ಸ್ ಆನ್ ಯುವರ್ ಡೆಬ್ಯೂ ಮೂವಿ. ಥ್ಯಾಂಕ್ ಯು. ಸೊ ಮ್ಯೂಸಿಕ್ ಪಾರ್ಟ್ ನಾನು ಆಕ್ಚುಲಿ ಮ್ಯೂಸಿಕಲ್ ಕಂಪೋಸಿಷನ್ಸ್ ನಡೀತಾ ಇದೆ, ನಾನೇ ಮಾಡ್ತಾ ಇದ್ದೀನಿ. ಸೊ ವಿಲ್ ಬಿ 5 tracks ಇರುತ್ತೆ. ಸೊ ಅಂಡ್ ಬ್ಯಾಕ್ಗ್ರೌಂಡ್ ಸ್ಕೋರಿಂಗ್ ಕೂಡ ನಾನೇ ಮಾಡ್ತಾ ಇದ್ದೀನಿ. ಸೊ ನಂದು ಅಂತ ಒಂದು ಫ್ಲೇವರ್ ತರ್ತಾ ಇದ್ದೀನಿ. ಸೊ ಇಂಡಸ್ಟ್ರಿಲಿ ಇವಾಗ ಒಬ್ಬರಿಗೂ ಮ್ಯೂಸಿಕ್ ಡೈರೆಕ್ಟರ್ಸ್ ಅವ್ರದೇ ಒಂದು ಫ್ಲೇವರ್, ಅವ್ರದೇ ಒಂದು ಸೌಂಡ್ ಅಂತ ಇರುತ್ತೆ. ಸೊ ಐ ಆಮ್ ಬ್ರಿಂಗಿಂಗ್ ದ ರ್ಯಾಪ್ ಅಂಡ್ ನೀವು ಹೇಳ್ದಂಗೆ ಯಾವ ತರ ಅಡಾಪ್ಟ್ ಮಾಡ್ಕೊಬಹುದು ಅಂಡ್ ಯಾವ ತರ ಒಂದು ಹೊಸತನ ಕೊಡ್ಬೋದು ಅಥವಾ ಒಂದು ಹೊಸ ಪ್ರಾಡಕ್ಟ್ ಕ್ರಿಯೇಟ್ ಮಾಡ್ಬೋದು ಹೈಬ್ರಿಡ್ ಮಾಡಿ. ಸೊ ಆ ಕೆಲಸ ನಡೀತಾ ಇದೆ. ಸೊ ಸದ್ಯಕ್ಕೆ ಸ್ವಲ್ಪ ಇಂಡಿಪೆಂಡೆಂಟ್ ಸೀನ್ ನ ಸ್ವಲ್ಪ ನನ್ನ ಕಡೆ ಸ್ವಲ್ಪ ಪಾಸ್ ಮಾಡಿ ಸ್ವಲ್ಪ ಇದ್ರ ಮೇಲೆ ಫೋಕಸ್ ಮಾಡಿದೆ. ಆಲ್ಮೋಸ್ಟ್ 20+ ಸಾಂಗ್ಸ್ ಆಗಿದೆ, ಎಲ್ಲ ಆಡ್ ಆನ್ ಮಾಡಿದ್ರೆ 50+ ಮೇಲೆ ಹೋಗಿದೆ. ಸೊ ಇವಾಗ ಸದ್ಯಕ್ಕೆ ಇಂಡಿಪೆಂಡೆಂಟ್ ಮ್ಯೂಸಿಕ್ ಗೆ ಪಾಸ್ ಹಾಕಿ ಫಿಲ್ಮ್. ಓಕೆ, ದಿಸ್ ಇಸ್ ಅಪ್ಡೇಟ್ ನಿಮಗೆ ಖಂಡಿತವಾಗಿ. ನಿಮಗೆ ಆಗ್ಲೇ ಹೇಳಿದಾಗ ಯು ವಾಂಟೆಡ್ ಟು ಬಿ ಅ ಮೂವಿ ಮೇಕರ್ ಫಸ್ಟ್ ಹೇಳಿದಾಗ. ಆಫ್ಟರ್ 10 years ಐ ಆಮ್ back on where I started. So this is where I belong anta. ಇಲ್ಲ, I mean ಅಂದ್ರೆ ಹೆಂಗೆ ಅಂದ್ರೆ see rap is one of the thing I do. Apart from rap ನಾನು ತುಂಬಾ ಕೆಲಸಗಳು ಮಾಡಿ. ರ್ಯಾಪ್ ಇಸ್ ಲೈಕ್ ಏನಂತಾರೆ ಒಂದು ರೂಟ್ ಫಾರ್ ಮಿ. No matter what I do in my life, I'll be always a rapper. Rapper that directs, rapper that color, or rapper that mix master, whatever. So I'll be a rapper any day. So this is something I really want to explore. ಮತ್ತೆ ನಂದು ಇನ್ನೊಂದು ಫೇವ್ರೆಟ್ ಸಾಂಗ್ ಬಂದು ನಿಮ್ದು ಶುಕ್ಲಾಂಬರದ್ರಂ. ಆ ಸಾಂಗ್ ನಲ್ಲಿ ನೀವು ತುಂಬಾ ಸಖತ್ತಾಗೆಲ್ಲ ರ್ಯಾಪ್ ಮಾಡಿದ್ರೆ ನನಗೆ ರ್ಯಾಪ್ ಮಾಡೋದಕ್ಕಾಗಲ್ಲ. ಸೊ ಕವಿತೆ ತರ ಹೇಳ್ಬಿಡ್ತೀನಿ, ಆಮೇಲೆ ಕವಿತೆ ತರನು ಇಲ್ಲ ಅಂತ ಹೇಳ್ಬಿಡಿ. ಐ ಟ್ರೈ ಮೈ ಬೆಸ್ಟ್. ಈಗಾಗಲೇ ಹೊತ್ತಿರುವೆ ಈಗಾಗಲೇ ಹೊತ್ತಿರುವೆ ಅಂಡರ್ ರೇಟೆಡ್ ಅನ್ನೋ ಹಣೆಪಟ್ಟಿಯ ನಿಮ್ಗೆ ಆಲ್ರೆಡಿ ಕನೆಕ್ಟ್ ಆಗ್ತಾ ಇದೆ. ಈಗಾಗಲೇ ಹೊತ್ತಿರುವೆ ಅಂಡರ್ ರೇಟೆಡ್ ಅನ್ನೋ ಹಣೆಪಟ್ಟಿಯ ಸಾಂತ್ವನ ಹೇಳೋದಕ್ಕೆ ಯಾರು ಇಲ್ಲ ಬೆನ್ನನ್ನ ತಟ್ಟಿ, ಕಾವಲುಗಾರನಾಗಿರುವೆ ಗಾಜಿನ ಕನಸಿನ ಮನೆಯನ್ನ ಕಟ್ಟಿ. ನೋಡಿ, ಹೇಳ್ತಾ ಪೊಯಿಟ್ರಿ ತರಾನೇ ಅನ್ಸುತ್ತೆ. ನೀವು ಆ ವರ್ಸ್ ಕೇಳಿದಾಗ ಸಖತ್ತಾಗಿ ಕನೆಕ್ಟ್ ಆಗುತ್ತೆ. ಇದು ಎಷ್ಟು ಡೀಪ್ ಆಗಿದೆ. ಇದರಲ್ಲಿ ನೀವು ನಿಮ್ಮ ಎಷ್ಟು ಕಷ್ಟದ ದಿನಗಳನ್ನ ಕೂಡ ಹೇಳಿದಿರ.
ಅಂಡರ್ ರೇಟೆಡ್ ಅನ್ನೋ ಹಣೆಪಟ್ಟಿ. ಇವಾಗ ನೀವು ರಾಹುಲ್ ರಿಟೋ ಅವ್ರ ಜೊತೆ MC ಬಿಜಿ ಅವ್ರ ಜೊತೆ ತುಂಬಾ ಕ್ಲೋಸ್ ಇದ್ರೆ, ಎಷ್ಟೊಂದು ಪ್ರಾಜೆಕ್ಟ್ಸ್ ನ ಮಾಡಿದೀರಾ. ಬಟ್ ಇಂಡಿವಿಜುವಲ್ ಆಗಿ ಅಂತ ಬಂದ್ರೆ ನಿಮ್ದು ಕಂಟೆಂಟ್ ಅಷ್ಟು ಅದ್ಭುತವಾಗಿದ್ರು ಜಾಸ್ತಿ ಜನಕ್ಕೆ ರೀಚ್ ಆಗ್ತಾ ಇಲ್ಲ. ಮತ್ತೆ ಎಲ್ಲೇ ಹೋದ್ರು ಕೂಡ ಅಂಡರ್ ರೇಟೆಡ್ ಅಂತ ಹೇಳ್ಬಿಡ್ತಾರೆ ಈಸಿಯಾಗಿ. ಬಟ್ ಅದು ಆ ಸಾಲುಗಳು ನನಗೂ ತುಂಬಾ ಇಷ್ಟ ಆಯ್ತು. ಅದ್ರ ಬಗ್ಗೆ ಹೇಳೋದಾದ್ರೆ ಅವ್ರದ್ದು ನೆರಳು ನಿಮ್ಮ ಮೇಲೆ ಜಾಸ್ತಿನೇ ಇದೆಯಾ? ಇಲ್ಲ ಆತರ ಏನು ಇಲ್ಲ. ಐ ಆಮ್ ರಿಯಲಿ ಹ್ಯಾಪಿ ಫಾರ್ ದಮ್. ಅಂಡ್ ನಮ್ದು ಸಿನ್ಸ್ ಡೇ ಒನ್ ಹೆಂಗೆ ಅಂದ್ರೆ ನಾವು we were not competing with each other. We were like ಏನಂತಾರೆ complementing to each other. Growing so together. yeah. So ಇವಾಗ ಫಾರ್ ಎಕ್ಸಾಂಪಲ್ ಹೆಂಗೆ ಅಂತಂದ್ರೆ ನಂದು ರಾಹುಲ್ದು ಹೆಂಗಿದೆ ರಿಲೇಶನ್ಶಿಪ್ ಅಂತಂದ್ರೆ, ಇವಾಗ ಇಫ್ ಹಿ ಈಸ್ ಮೇಕಿಂಗ್ ಎ ಸಾಂಗ್ ಅಂತಂದ್ರೆ, ಸೊ ಒಂದು ವರ್ಸ್ ರೆಕಾರ್ಡ್ ಮಾಡಿ ಮಿಕ್ಸ್ ಆದ್ರೆ ನಂಗೆ ಕಳಿಸ್ತಾನೆ. ಸೊ ನೋಡ್ ಮಗ ಎಲ್ಲ ಕರೆಕ್ಟ್ ಆಗಿದ್ಯಾ, ಏನಿದೆ ಅಂತಂದ್ರೆ ನಾನು ಮಗ ಡಬ್ಬಾ ತರ ಇದೆ ಚೇಂಜ್ ಮಾಡಿಸಿದ್ದು ಅದಂತಂದ್ರೆ. ಸೊ ವಿ ಆರ್ ಇನ್ ಸಚ್ ಗುಡ್ ಬಾಂಡಿಂಗ್. ಸೊ ಆತರ ಒಂದು ವೇವ್ ಲೆಂತ್ ಅಲ್ಲಿ 3 ಜನ ಇದ್ದಾಗ ಐ ಡೋಂಟ್ ಥಿಂಕ್ ಶೇಡೋಯಿಂಗ್ ಅದೆಲ್ಲ ಖಂಡಿತ ಯಾವುದೇ ರೀತಿ ನಮ್ಮ ನಡುವೆ ಅಂತೂ ಖಂಡಿತ ಇಲ್ಲ. So yeah, I mean just I've been underrated for a very long time. So ನನಗೆ one point of time ಅಲ್ಲಿ ಸಿಕ್ಕಾಪಟ್ಟೆ ಪ್ರೆಷರ್ ತಗೊಂತಾ ಇದ್ದೆ. ಗುರು ಏನಾದ್ರು ಮಾಡಬೇಕು, ಯುನೋ ಲೈಕ್ ನನಗೆ ನಾನೇ ಕಾಂಪಿಟೇಟರ್ ಆಗ್ತಾ ಇದ್ದೆ ಒಂದು ಟೈಮಲ್ಲಿ. ಲೈಕ್ ಗುರು ಹಿಂದಿನ ಸಾಂಗ್ ಇಂತ ಈ ಸಾಂಗ್ ಬೆಟರ್ ಆಗಿ ಮಾಡಬೇಕು, ಬೆಟರ್ ರೀಚ್ ಮಾಡಬೇಕು. ಇವಾಗಲೂ ಐ ಹ್ಯಾವ್ ದ ಸಿಮಿಲರ್ ಮೈಂಡ್ ಸೆಟ್. ಸೊ ಇಫ್ ಯು ನೋ ಲೈಕ್ ಇಟ್ಸ್ ಜಸ್ಟ್ ಒನ್ ಸಾಂಗ್ ದಟ್ ವಿಲ್ let you know for a huge audience ಅಲ್ವಾ. ಸೊ ನೋ ಮ್ಯಾಟರ್ ವಾಟ್ ಸಾಂಗ್ ಯು ರೈಟ್ ಅಥವಾ ಯಾವುದೇ ಕ್ರೇಜಿ ಆಗಿ ಪದಬಳಿಕೆ ಮಾಡಿದ್ರು, ಕೊಂಡ್ರೆ ಉನೆ ಕುಷ್ಕ ತಿನ್ಕೊಂಬನೆ ಅನ್ನೋದು ನಿಮ್ಮ ಇಡೀ ಕೆರಿಯರ್ಗೆ ಒಂದು ಸ್ಪಾಟ್ ಲೈಟ್ ಕೊಟ್ಬಿಡುತ್ತೆ. ಸೊ ಅಷ್ಟು ರೀಚ್ ಕೊಡುತ್ತೆ. ಸೊ ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ದಟ್ ಒನ್. ಯು ವಿಲ್ ಗೆಟ್ ಇಟ್ ಸೂನ್. ಐ ಮೀನ್ ಆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಎಲ್ಲರೂ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ಅಲ್ಲಿ, ವಾಟ್ಸ್ಆಪ್ ಸ್ಟೇಟಸ್ ಅಲ್ಲಿ ಕೊಂಡ್ರೆ ಉನೆ ತಿನ್ಕೊಂಬನೆ ಅಂತ ಫುಲ್ ಈಸಿ ಆಗಿ ಯು ನೆವರ್ ನೋ ಲೈಕ್ ವಾಟ್ ಯಾವಾಗ ನಿಮ್ದು ಲೈನ್ ಅಥವಾ ಸಾಂಗ್ ಯಾವಾಗ ಹೆಂಗ್ ಬ್ಲೋ ಅಪ್ ಆಗುತ್ತೆ ಅಂತ ಗೊತ್ತಿಲ್ಲ. ಇಟ್ಸ್ ಅಬೌಟ್ ಬೀಯಿಂಗ್ ಕನ್ಸಿಸ್ಟೆಂಟ್ ಅಂಡ್ ಬೀಯಿಂಗ್ ಇನ್ ದ ಸ್ಪಾಟ್ ಲೈಟ್ ಅಂಡ್ ಕೀಪ್ ಡೂಯಿಂಗ್ ವಾಟ್ ಎವರ್ ಯು ಡೂಯಿಂಗ್ ಅಷ್ಟೇ. ಮಿಕ್ಕಿದ ಯೂನಿವರ್ಸ್ ಬಿಟ್ಟು So trust in universe timing, manifestation. Let's see, manifest ನಿಮ್ಮ ಮೂವಿಗಳಿರಾಗಿ. And ಹಾಗೆ you're talking about MC ಬಿಜು, ರಾಹುಲ್ ರಿಟೋ ಅವ್ರ ಬಗ್ಗೆ. It's not about ಅವರು ನನಗೆ shadowing ಅದು ಇದು ಏನಿಲ್ಲ. We keep growing together, brotherhood ಅಂತ. ನಿಮ್ಮ ಸಾಂಗ್ ಲಾಯಲ್ಟಿ. Yes. Loyalty ಇದೆ DNA ಲಿ. Loyalty, hustle, respect. ಅದರಲ್ಲಿ ಲಾಸ್ಟ್ ಲೈನ್ ಒಂದು ಬರುತ್ತೆ, ಲಾಯಲ್ಟಿ ನೀಡುವೆ ನನ್ನೋರಿಗೆ ನಾನೆಂದಿಗೂ ಅಂತ. ಪೀಸ್. ಸೊ ಇವಾಗ ನಿಮ್ಮ ಫ್ರೆಂಡ್ಶಿಪ್ ನ ನೋಡಿದ್ರೆ ನಿಮ್ಮ ಲಾಯಲ್ಟಿ ಸಾಂಗ್ ಅಲ್ಲಿಗೆ ಕನೆಕ್ಟ್ ಆಗುತ್ತೆ ಅಂತ ಅನ್ಸುತ್ತೆ. ಸೊ ಪರ್ಸನಲ್ ಎಕ್ಸ್ಪೀರಿಯನ್ಸ್ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ರ್ಯಾಪ್ ಸಾಂಗ್ ಬರಿಬೇಕಾದ್ರೆ. ಇದೆಲ್ಲ ನಿಮ್ದು ನೋಡಿ, ಶುಕ್ಲಾಂ ಬರಿದ್ರೆ ಮಲ್ಲು ಕೂಡ ಲಾಯಲ್ಟಿ ಅಲ್ಲಿ ಗಾಂಜಲಿ ಇತ್ತು ಅನ್ಸುತ್ತೆ, ಹಾಕಿದ್ರೆ ಇವಾಗ ಗ್ರೌಂಡೆಡ್ ಆಗಿದ್ದೀರಾ ಪಾಪ. ಇಲ್ಲ ಆಕ್ಚುಲಿ ಇಲ್ಲ, ಇಟ್ ವಾಸ್ ಅ ಫನಿ ಟ್ರ್ಯಾಕ್. ಬಟ್ ನಂಗೆ ಅದೇ ಹೇಳದ್ನಲ್ಲ, ನಂಗೆ ಐ ಗ್ರೂ ಅಪ್ ಲಿಸ್ನಿಂಗ್ ಟು ಅದೇ Eminem ಅಥವಾ 50 Cent ಆಗಿರ್ಬೋದು, ಅವಾಗ ಡಾಕ್ಟರ್ ಡ್ರೆ ಅವ್ರದೆಲ್ಲ, ಟುಪಾಕ್ ಇನ್ಫ್ಯಾಕ್ಟ್ ಅವರೆಲ್ಲ ಲೈಕ್ ಗಾಡ್ಸ್ ಆಫ್ ಲೆಜೆಂಡ್ಸ್. ಅವರೆಲ್ಲ ಹೆಂಗೆ ಅಂತಂದ್ರೆ ಅವ್ರ ಲೈಫಲ್ಲಿ ಏನಾಗ್ತಾ ಇದೆ, ಅವ್ರ ಸುತ್ತಮುತ್ತ ವಾತಾವರಣದಲ್ಲಿ ಏನಾಗ್ತಾ ಇದೆ, ಅಲ್ಲಿನ ಸಮಸ್ಯೆಗಳೇನಿದೆ ಅದನ್ನೆಲ್ಲ ಈಚೆ ಹಾಕೊಳ್ಳೋಕೆ ರ್ಯಾಪ್ ಅನ್ನೋ ಒಂದು ಮೀಡಿಯನ್ನ ಇದು ಮಾಡೋದು. ಸೊ ದಟ್ಸ್ ಹೌ ದೇ ಗಾಟ್ ಕನೆಕ್ಟೆಡ್ ಟು ಸೋ ಮೆನಿ ಪೀಪಲ್. ಸೊ ದಟ್ಸ್ ದ ಎಕ್ಸಾಕ್ಟ್ ಥಿಂಗ್ ಐ ಆಮ್ ಡೂಯಿಂಗ್. ನಂಗೆ ಅಂದ್ರೆ ನನ್ನ ಕಥೆಗಳನ್ನೇ ಹೇಳಿದೀನಿ ಅನ್ನೋದಕ್ಕಿಂತ ಒಂದಷ್ಟು ಕಮರ್ಷಿಯಲ್ ಟ್ರ್ಯಾಕ್ಸ್ಗಳು ಮಾಡಿದ್ದೀನಿ. ಬಟ್ ಐ ಲವ್ ಎಕ್ಸ್ಪ್ರೆಸಿಂಗ್ ಮೈ ಸೆಲ್ಫ್ ಥ್ರೂ ಮೈ ಮ್ಯೂಸಿಕ್ ರಾದರ್ ದೆನ್ ತುಂಬಾ ಕಮರ್ಷಿಯಲ್ ಆಗಿ ಎಣ್ಣೆ ಕಾರು ಹುಡುಗಿ. ಐ ಮೀನ್ ಐ ಆಮ್ ನಾಟ್ ಸೇಯಿಂಗ್ ಇಟ್ಸ್ ಅ ಬ್ಯಾಡ್ ಥಿಂಗ್ ಅಂತ ಹೇಳ್ತಾ ಇಲ್ಲ. ಇಟ್ ಈಸ್ ಎ ಕಮರ್ಷಿಯಲ್ ಅಂಡ್ ಕಾನ್ಶಿಯಸ್ ರ್ಯಾಪ್ ಅಂತ ಇಲ್ಲ. ಸೊ ಯು ಹ್ಯಾವ್ ಟು ಡೂ ಇಟ್ ಫಾರ್ ಸಮ್ಟೈಮ್ಸ್. ನೀವು ಒಂದೊಂದ್ಸಲ ಪ್ರಾಜೆಕ್ಟ್ ಇದಕ್ಕೆ ಬೇಕು ಅಂತಂದ್ರೆ ಮಾಡ್ಲೇಬೇಕಾಗುತ್ತೆ. ಅಂಡ್ ಒಂದೊಂದ್ಸಲ ದುಡ್ಡುಗೋಸ್ಕರ ಮಾಡ್ಬೇಕಾಗುತ್ತೆ. ಪ್ರೊಡ್ಯೂಸರ್ ಬಂದು ತಗೊಳ್ಳಿ ದುಡ್ಡು, ಒಂದು ಒಳ್ಳೆ ಪ್ರಾಜೆಕ್ಟ್ ಬೇಕು ನನಗೆ ಕಮರ್ಷಿಯಲ್ ಆಗಿ ಅಂದಾಗ, ಆನೆಸ್ಟ್ಲಿ ಒಂದಷ್ಟು ಸಾಂಗ್ಸ್ ಗಳು ನಾನು ರಿಜೆಕ್ಟ್ ಮಾಡಿದ್ದು ಇದೆ. ಲೈಕ್
ಸಿ ಅಟ್ ದ ಎಂಡ್ ಆಫ್ ದ ಡೇ ಓಕೆ, ದುಡ್ಡು ಬರುತ್ತೆ ಹೋಗುತ್ತೆ ಅದೆಲ್ಲ ಓಕೆ, ಬಟ್ ಏನ್ ಬರೀತಾ ಇದ್ದೀರಾ, ಅದನ್ನ ಹೆಂಗ್ ಡೆಲಿವರ್ ಮಾಡ್ತಾ ಇದ್ದೀರಾ ಅಂಡ್ ನಿಮ್ಮ ಲಿಸ್ನರ್ಸಿಗೆ ಏನು ಮೆಸೇಜ್ ಕೊಡ್ತಾ ಇದ್ದೀರಾ ಅನ್ನೋದು ಇಟ್ ಬಿ ಮೈ ಟಾಪ್ ಮೋಸ್ಟ್ ಪ್ರಯಾರಿಟಿ. ಸೊ ಯಾಕಂದ್ರೆ ಮ್ಯೂಸಿಕ್ ಹ್ಯಾಸ್ ಬಿಗರ್ ವೇ ಟು ಇಂಪ್ಯಾಕ್ಟ್ ಪೀಪಲ್ಸ್ ಲೈಫ್. ಸೊ ಅದನ್ನೆಲ್ಲ ತಲೆಯಲ್ಲಿ ಹಿಡ್ಕೊಂಡೆ ಮಾಡ್ತೀನಿ ನಾನು. ಸೊ ಯಾ ಮ್ಯೂಸಿಕ್ ಎಲ್ರಿಗೂ ಕನೆಕ್ಟ್ ಆಗುತ್ತೆ. ನೀವೇ ಹೇಳಿದ ಹಾಗೆ ಈ ಮೈಕೆ ನನ್ನ ಬಿಲ್ಲು, ನನ್ನ ಪದಗಳೇ ನನ್ನ ಬಾಣ, ಸಾಹಿತ್ಯ ನನ್ನ ಉಸಿರು, ಸಂಗೀತವೇ ನನ್ನ ಪ್ರಾಣ. ಎಲ್ಲ ನಂಗೆ ದೇವರೊಡೆ ಮರ್ತೇ ಹೋಗಿತ್ತು. ಶುಕ್ಲಾಂಬರದಂ I think music video came in 2019, but it was supposed to be my third single. Like 2015 ಅನ್ಸುತ್ತೆ ಟ್ರ್ಯಾಕ್ ಅದು ನಾನು ಬರ್ದಿದ್ದು. ಸೊ ಇಟ್ಸ್ ವೆರಿ ಓಲ್ಡ್ ಮಮ್ಮಿ ನನಗೆಲ್ಲ. ಅದು ನೀವು ನಿಂತ್ಕೊಂಡಿರ್ತೀರಾ, ನಿಮ್ಮದೇ ಬ್ಲಾಕ್ ಕಲರ್ ಕಲರ್, ನೀವು ಶುಕ್ಲಾಂ ಬರೆದ್ರೆ ಬಂದ ತಕ್ಷಣ ನೀವು ಹಿಂಗ್ ಮೇಲೆ ಹೋಗೋದು ಎಲ್ಲ ಚೆನ್ನಾಗಿದೆ. ನಾನು ಕೇಳ್ತಾ ಇದ್ದೆ ಸಾಂಗು, ಅವಾಗ ಇದು ಈ ಮೈಕೆ ನನ್ನ ಬಿಲ್ಲು, ನನ್ನ ಪದಗಳೇ ನನ್ನ ಬಾಣ, ಸಾಹಿತ್ಯ ನನ್ನ ಉಸಿರು, ಸಂಗೀತವೇ ನನ್ನ ಪ್ರಾಣ, ಎಷ್ಟು ಚೆನ್ನಾಗಿದೆ ಅಂತ. ಅದು ಇವಾಗ ಒಂದು ಸಾಂಗ್ ಇವಾಗ ಕೇಳ್ತಾ ಇರ್ತೀವಿ, ಬೊಂಬೆ ಹೇಳುತ್ತಾ ಇದೆ, ಅದ್ರಲ್ಲಿ ಒಂದು ಲೈನ್ ಸಖತ್ತಾಗಿದೆ, ಮತ್ತೆ ಕೇಳ್ಬೇಕು ಇದ್ರೆ ನಾವು ಬ್ಯಾಕ್ ಹೋಗ್ತೀವಿ. ಶುಕ್ಲಾಂ ಬರೆದ್ರಲ್ಲಿ ದಿಸ್ ವಾಸ್ ದ ಪಾರ್ಟ್ ಐ ವಾಂಟೆಡ್ ಟು ಲಿಸನ್ ಮೋರ್. ಸಖತ್ತಾಗಿ ಬಂದಿದೆ. ನೀವು ಅದನ್ನ ರೆಕಗ್ನೈಸ್ ಮಾಡಿದಿರಲ್ಲ, ಅದು ನಂಗೆ ಫ್ಯಾನ್ ಗರ್ಲ್ ನಾನು ಹೇಳಿಲ್ವಾ 2018 ನಮ್ಮ ಸೀನಿಯರ್ ಥ್ಯಾಂಕ್ಸ್ ಹೇಳ್ಬೇಕು ನಾನು. ಹೌದು, ಇಟ್ ವಾಸ್ ಏನಂತಾರೆ, ನಂಗೆ ಶುಕ್ಲಾಂ ಬರೆದ್ರಂ ಆಕ್ಚುಲಿ ನನ್ನ ವರ್ಕ್ಸ್ ಅಲ್ಲಿ ಪರ್ಸನಲ್ ಫೇವ್ರೇಟ್ ಅಂದ್ರೆ ಪ್ರಾಬ್ಲಿ ಶುಕ್ಲಾಂ ಬರೆದ್ರಂ. ಬಿಕಾಸ್ ನಾನು ಅದಕ್ಕೆ ಸಿಕ್ಕಾಪಟ್ಟೆ ವಿಜುವಲಿ ಆ ಥರ ವಿಜುವಲ್ಸ್ ಏನಂತಾರೆ ರಿಯಾಲಿಟಿ ತರಕ್ಕೆ ತುಂಬಾ ಸ್ಕ್ರೀನ್ ಪ್ಲೇ, ಸ್ಟೋರಿ ಬೋರ್ಡಿಂಗ್, VFX ಎಲ್ಲ ಮಾಡಿದ್ದು. ಸೊ ಇಫ್ ಯು ನೋ ಲೈಕ್ ಸಾಂಗ್ ಅಲ್ಲಿ ಇಟ್ಸ್ ಅ ವೆರಿ ಸಿಂಪಲ್ ಕಾನ್ಸೆಪ್ಟ್. ಒಬ್ಬ ಆರ್ಟಿಸ್ಟ್ ಅಥವಾ ಒಬ್ಬ ರ್ಯಾಪರ್ ಸ್ಟೇಜ್ ಮೇಲೆ ಹೋಗಕ್ ಮುಂಚೆ ಮೆಟಫರಿಕಲಿ ಒಂದಷ್ಟು ಸ್ಟೋರಿಗಳು ನಡೆಯುತ್ತೆ ಅಲ್ಲಿ. ಸೊ ಎಷ್ಟು ಕಷ್ಟ ಏನಂತಾರೆ ಒಂದು ಆಬ್ಸ್ಟಿಕಲ್ಸ್ ನ ಫೈಟ್ ಮಾಡಿ ಒಂದು ಸ್ಟೇಜ್ ಮೇಲೆ ಬರ್ತಾನೆ ಲಾಸ್ಟ್ಗೆ ಅನ್ನೋದನ್ನ ಒಂದು ಚಿಕ್ಕ ವಿಜುವಲ್ಸ್ ಥ್ರೂ ತೋರಿಸುತ್ತೆ ಅಷ್ಟೇ. ಕಾವಲುಗಾರನಾಗಿರುವೆ ಕನಸಿನ ಗಾಜಿನ ಮನೆಯನ್ನ ಕಟ್ಟಿ, ಎಲ್ರು ಕನಸಂಬ ಗಾಜಿನ ಮನೆಯನ್ನು ಕಟ್ಟಿ. ಎಲ್ರು ಇವಾಗ ಯಾರು ತುಂಬಾ ಈ ಸ್ಟ್ರಗ್ಲಿಂಗ್ ಪೀರಿಯಡ್ ಅಲ್ಲಿ ಇರ್ತಾರೆ, ತುಂಬಾ ಕನಸುಗಳನ್ನ ಕಟ್ಕೊಂಡಿರ್ತಾರೆ, ಏನೋ ಮಾಡ್ಬೇಕು, ಏನೋ ಸಾಧನೆ ಮಾಡ್ಬೇಕು, ಟ್ಯಾಲೆಂಟ್ ಇದೆ, ದುಡ್ಡಿಲ್ಲ, ಸಪೋರ್ಟ್ ಇಲ್ಲ, ಬಟ್ ಯಾರು ನನ್ನ ರೆಕಗ್ನೈಸ್ ಮಾಡ್ತಿಲ್ಲ ಅನ್ನೋ ಫೇಸ್ ಅಲ್ಲಿ ನೀವು ಹಾಡ್ ಬರ್ದಿದ್ದೀರಾ. ಸೊ ಈಗ್ಲೂ ಕೂಡ ಎಷ್ಟೊಂದು ಆರ್ಟಿಸ್ಟ್ ಗಳಿಗೆ ಆ ಸಪೋರ್ಟ್ ಇಲ್ಲ. ಇವಾಗ ಲೆಟ್ಸ್ ಜಸ್ಟ್ ಸೇ ಕಾಲೇಜ್ ಅಲ್ಲಿ ಇರ್ತಾರೆ, ಸಾಂಗ್ಸ್ ಕೇಳ್ತಿರ್ತಾರೆ, ಇನ್ಸ್ಟಾಗ್ರಾಮ್ ನಲ್ಲೂ ಕೂಡ ರ್ಯಾಪ್ ಎಲ್ಲ ಮಾಡಿ ರೀಲ್ಸ್ ಅಪ್ಲೋಡ್ ಮಾಡ್ತಿರ್ತಾರೆ. ಇವಾಗ ಹಂಗೆ ಟ್ಯಾಲೆಂಟ್ ಕೂಡ ಬೂಮ್ ಆಗ್ತಿದೆ ಅಂತ ಯಂಗ್ ಆರ್ಟಿಸ್ಟ್ ಗಳಿಗೆ ಏನ್ ಹೇಳ್ತೀವಿ? ಸೊ ಯಂಗ್ ಆರ್ಟಿಸ್ಟ್ಗಳಿಗೆ ಪ್ರಾಬ್ಲಮ್ ವಿತ್ ಮೈ ಎಕ್ಸ್ಪೀರಿಯನ್ಸ್ ಏನು ಹೇಳ್ತೀನಿ ಅಂದ್ರೆ, ಕೆಲವರು ಏನು ಅನ್ಕೊಂತಾರೆ ಅಂದ್ರೆ, ಒಂದು ಸ್ಟ್ರೈಟ್ ಅವೇ ಮ್ಯೂಸಿಕ್ ಒಂದು ಸಾಂಗ್ ಇಂದ ಹಿಟ್ ಆಗ್ಬಿಡ್ತೀವಿ, ಒಂದು ಸಾಂಗ್ ಇಂದ ನಮ್ಮ ಲೈಫ್ ಸೆಟಲ್ ಆಗ್ಬಿಡುತ್ತೆ ಅಂತ ಅನ್ಕೊಂಡಿರ್ತಾರೆ. ಸೊ ಡೋಂಟ್ ಡೇ ಡ್ರೀಮ್ ಅಬೌಟ್ ಇಟ್, ಆ ಥರ ಮಾಡಬೇಡಿ. ಸೊ ಸ್ಟಾರ್ಟ್ ಮಾಡಿ, ಲೈಕ್ ಒನ್ಸ್ ಯು ಸ್ಟಾರ್ಟ್ ಡೂಯಿಂಗ್ ಯುವರ್ ಸಿಂಗಲ್, ಸೊ ಡೋಂಟ್ ಥಿಂಕ್ ಅಬೌಟ್ ಮನಿ, ಅದೆಲ್ಲ ಯೋಚನೆ ಮಾಡಕ್ ಹೋಗ್ಬಿಡಿ. ಜಸ್ಟ್ ಕೀಪ್ ಪುಟಿಂಗ್ ಔಟ್ ದ ಮ್ಯೂಸಿಕ್, ವೆದರ್ ಇಟ್ ಬಿ ಸ್ಮಾಲ್ ರೀಲ್ ಅಥವಾ ಯೂಟ್ಯೂಬ್ ಚಾನಲ್ ಆಗಿರ್ಬೋದು ಅಥವಾ ಸ್ಟ್ರೈಟ್ ಅಪ್ ಸ್ಟ್ರೀಮಿಂಗ್ ಆಗಿರ್ಬೋದು, ಹಾಕ್ತಾ ಬನ್ನಿ. ಸೊ ಹಾಕಿ ನಿಮ್ದು ಒಂದು ವರ್ಷ ಅಥವಾ 2 ವರ್ಷ ಆಗಿ ನಿಮ್ಗೆ ಒಂದು ಪಾಯಿಂಟ್ ಬರುತ್ತೆ. ಸೊ ಇಫ್ ಅಟ್ ಆಲ್ ನಿಮ್ದು ಒನ್ ಆಫ್ ದ ಸಿಂಗಲ್ ಯಾವ್ದಾದ್ರು ಒಂದು ಬ್ಲೋ ಅಪ್ ಆಯ್ತು, ಎಲ್ಲ ಒಂದಷ್ಟು ಜನ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ನಿಮ್ಗೆ ಒಂದು ಸ್ವಲ್ಪ ಆಪರ್ಚುನಿಟೀಸ್ ಬರ್ತಾ ಇದೆ ಅಂತಂದಾಗ ಒಂದು ಪಾಯಿಂಟ್ ಅಲ್ಲಿ ನೀವು ಮ್ಯೂಸಿಕ್ ಇಂದ ಸರ್ವೈವ್ ಆಗಬಹುದು ಅಂತ ಅನ್ಕೊಂಡ್ರೆ, ಸೊ ದಟ್ಸ್ ವೆನ್ ಯು ಮೇಕ್ ದಟ್ ಚಾಯ್ಸ್. ಗುರು, ನನ್ನ ನೆಕ್ಸ್ಟ್ ನಿರ್ಧಾರಗಳಿಗೆ ನಾನೇ ಹೊಣೆ, ದಿಸ್ ಇಸ್ ಕಂಪ್ಲೀಟ್ಲಿ ನನ್ನ ರೆಸ್ಪಾನ್ಸಿಬಿಲಿಟಿ ಅಂತ ದೇವ್ರ ಮೇಲೆ ಭಾರ ಹಾಕಿ ಸೊ ಆ ದಾರಿಲಿ ನಡ್ಕೊಂಡು ಹೋಗಿ, ಯಾವುದೇ ರೀತಿ ಯಾರು ಬ್ಲೇಮ್ ಮಾಡಕ್ ಹೋಗ್ಬಿಡಿ. ಸೊ ಸ್ಟ್ರೈಟ್ ನಾನು ಇಲ್ಲ ಗುರು ಇದನ್ನೇ ಮಾಡ್ತೀನಿ, ಹಿಂಗೆ ಹೋಗ್ತೀನಿ ಅಂತ ಗಟ್ಟಿ ಮನ್ಸು ಮಾಡ್ಕೊಂಡು, ಕಾಸಿರ್ಲಿ ಇಲ್ದೇ ಇರ್ಲಿ, ಫೇಮ್ ಇರ್ಲಿ ಇಲ್ದೇ ಇರ್ಲಿ, ಏನೇ ಇದ್ರು ನಡ್ಕೊಂಡು ಹೋಗ್ತಾ ಇರ್ಬೇಕು ಕಿವಿಗಾಗ್ತೆ. ಸೊ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಏನು ಅಂದ್ರೆ, ಬ್ಯಾಕಪ್ ಅಂತ ಒಂದು ಬರುತ್ತೆ. ಸೊ ಈ ಟೈಮಲ್ಲಿ ಬ್ಯಾಕಪ್ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾರು ಲೈಫಲ್ಲಿ ಬ್ಯಾಕಪ್ ಇಲ್ಲ ಅಂದ್ರೆ ಇಟ್ಸ್ ವೆರಿ ಡಿಮೋಟಿವೇಟಿಂಗ್ ಅಂಡ್ ವೆರಿ ಪೇನ್ಫುಲ್ ಪ್ರೊಸೆಸ್ ಅದು.
ಸೊ ಬ್ಯಾಕಪ್ಗೆ ಅಂತ ಪ್ರಾಬ್ಲಿ ವಾಟ್ ಐ ವುಡ್ ಸಜೆಸ್ಟ್ ಯು ಇಸ್ ಒಂದು ಜಾಬ್ ಹೋಗಿ. ಸೊ ಜಾಬ್ ಮಾಡಿಕೊಂಡು ನಿಮ್ಮ ಹತ್ರ ಬ್ಯಾಂಕಲ್ಲಿ ಒಂದು 10,000 15,000 ಇದೆ ಅಂತಂದ್ರೆ ನಾ ಕಾನ್ಫಿಡೆನ್ಸೇ ಬೇರೆ. ಆ್ಯಕ್ಚುಲಿ ನೀವು ಇನಿಷಿಯಲ್ ಡೇ ಅಲ್ಲಿ ನಿಮಗೆ ಸಾಂಗ್ಸ್ಗಳು ಮಾಡೋಕ್ಕೆ, ಬಿಕಾಸ್ ವೆನ್ ಯು ಬ್ರೋಕ್ ಅಂಡ್ ಮೇಕಿಂಗ್ ಮ್ಯೂಸಿಕ್ ದಟ್ಸ್ ಅ ವೆರಿ ಟೆರಿಬಲ್ ಫೀಲಿಂಗ್. ಮೋಟಿವೇಶನಲ್ then you have to make music, you know, regarding how broke you are. yeah, of course. ಸೊ ಫಾರ್ ಎಕ್ಸಾಂಪಲ್ ನನಗೆ ನಾನು ಹೆಂಗೆ ವರ್ಕೌಟ್ ಮಾಡ್ಕೊಂಡೆ ಅಂತಂದ್ರೆ, ನನಗೆ ಐ ವಾಸ್ ನಾಟ್ ಡಿಪೆಂಡಿಂಗ್ ಆನ್ ಮ್ಯೂಸಿಕ್ ಫಾರ್ ಮೈ ಬ್ರೆಡ್ ಅಂಡ್ ಬಟರ್ ಆರ್ ವಾಟ್ ನನ್ನ ಲೈಫ್ ನಡ್ಸೋಕ್ಕೆ. ನಾನು ಹೇಳ್ದಂಗೆ ನಾನು ಎಡಿಟಿಂಗ್ ಪ್ರಾಜೆಕ್ಟ್ಸ್ ಐ ಯೂಸ್ ಟು ಬಿ ಫಿಲ್ಡ್ ವಿತ್ ಎಡಿಟಿಂಗ್ ಪ್ರಾಜೆಕ್ಟ್ಸ್. ಒಂದು ತಿಂಗಳಲ್ಲಿ ಏನಿಲ್ಲ ಅಂತಂದ್ರೂ ಒಂದು 5-6 ಮ್ಯೂಸಿಕ್ ವಿಡಿಯೋಸ್ ಎಡಿಟ್ ಮಾಡಿದೆ. ಐ ಸ್ಟಿಲ್ ಡೂ ಇವಾಗ್ಲೂ ಅಷ್ಟು ಪ್ರಾಜೆಕ್ಟ್ಸ್ಗಳು ಬಂದೇ ಬರುತ್ತೆ ನನಗೆ. ಸೊ ನನಗೆ ಐ ಆಮ್ ನಾಟ್ ವರಿಡ್ ಅಬೌಟ್ ಮ್ಯೂಸಿಕ್ಕಿಂದ ಏನಾಗ್ತಾ ಇದೆ ಅಥವಾ ಮ್ಯೂಸಿಕ್ಕಿಂದ ಎಷ್ಟು ಅರ್ನಿಂಗ್ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಐ ಆಮ್ ರಿಯಲಿ ನಾಟ್ ಫೋಕಸಿಂಗ್. ಯಾ ಸೊ ಅದು ಬಂದರೆ ಐ ಆಮ್ ರಿಯಲಿ ಹ್ಯಾಪಿ ವಿತ್ ದಟ್. ಸೊ ಮೂವಿ ಪ್ರಾಜೆಕ್ಟ್ಸ್ ಬರುತ್ತೆ ಆ್ಯಂಡ್ ಇನ್ನೊಂದು ಮ್ಯೂಸಿಕ್ಕಿಂದ ಅದಾಗುತ್ತೆ. ಸೊ ಅದನ್ನು ಕೆರೆಗೆ ಚೆಲ್ಲಿ ಅಂತ ಅಂದ್ಬಿಟ್ಟು ಮ್ಯೂಸಿಕ್ಕಿಂದ ತೆಗೆದು ತಿರ್ಗಾ ನನ್ನ ಮ್ಯೂಸಿಕ್ ವಿಡಿಯೋಸ್ ನಾನೇ ಪ್ರೊಡ್ಯೂಸ್ ಮಾಡ್ಕೊತೀನಿ. ಸೊ ದ ಸರ್ಕಲ್ ಕೀಪ್ಸ್ revolving, going and going. And by the way, ಇದು ಡೌಟ್ ಎಲ್ರಿಗೂ ಇರುತ್ತೆ. ಇವಾಗ ಯು ಹ್ಯಾವ್ ಅ ಟ್ರ್ಯಾಕ್, ಫಸ್ಟ್ ಒಂದು ಟ್ಯೂನ್ ಕಂಪೋಸ್ ಮಾಡ್ಕೊಂಡಿರ್ತೀರಾ, ಆಮೇಲೆ ಲಿರಿಕ್ಸ್ ಬರೀತೀರಾ, ಇಲ್ಲಾಂದ್ರೆ ಫಸ್ಟ್ ಲಿರಿಕ್ಸ್ ಬರ್ದು ಆಮೇಲೆ ಅದಕ್ಕೆ ಸೆಟ್ ಮಾಡ್ತೀರಾ ಟ್ಯೂನ್? ರ್ಯಾಪ್ಗೆ ಫಸ್ಟ್ ಬೀಟ್ ಮಾಡ್ತೀವಿ. ಸೊ ಒಂದು ಟೆಂಪೋ ಹೆಂಗೆ ಹೋಗ್ತಾರೆ ಅಂತಂದ್ರೆ ಸಮಥಿಂಗ್ ಏನೋ ಬರೀತೀವಿ. ಸೊ ಹಂಗೆ ಬರ್ಕೊಂಡು ಇಷ್ಟ ಆಗಿದೆ ಅಂದ್ರೆ ಕಟ್ ಮಾಡಿ ಇನ್ನೊಂದು ಹುಕ್ ಹಾಕಿಲ್ಲ ಎಲ್ಲಿ ನಂದಿ ನಾನು ಸಮಥಿಂಗ್ ಹುಕ್ ಹಾಕ್ತೀವಿ. ಸೊ ನೆಕ್ಸ್ಟ್ 16 ಬಾರ್ ಹುಕ್ ಆ ಥರ ಮುಗಿಸ್ತೀವಿ. ಸೊ ನಾರ್ಮಲ್ ಕಂಪೋಸಿಂಗ್ ಇವಾಗ ಮೂವಿ ಸಾಂಗ್ಸ್ ಬಂತು, ಫಿಲ್ಮಿ ಬಂತು ಅಂತಂದ್ರೆ ಫಸ್ಟ್ ವಿಲ್ ಮೇಕ್ ದ ಟ್ಯೂನ್. ಒಂದು ಟ್ಯೂನ್ ಅಂತ ಟ್ಯೂನ್ ಮಾಡಿ ಲಿರಿಸಿಸ್ಟ್ ಕಳಿಸ್ತೀವಿ. ಲಿರಿಸಿಸ್ಟ್ ಅವರು ಸಾಹಿತ್ಯ ಬರೆದು ನಂಗೆ ವಾಪಸ್ ರಿಟರ್ನ್ ಮಾಡ್ತಾರೆ. ಐ ರೆಕಾರ್ಡ್ ದ ಟ್ರ್ಯಾಕ್. ಓಕೆ, ಇವಾಗ ಲಿಟ್ ಸಾಂಗ್ ಬಂತು, ಲಿಟ್ ಮಗ ಲಿಟ್ ಅಂತ. ಸೊ ನೀವು ಅನ್ಸಿಬಿಟ್ಟು ರಾಹುಲ್ ಡಿಟ್ ಅವರು, ಅವಾಗ ಯಾರು ಬರೀತಾರೆ ಲಿರಿಕ್ಸ್? ಇವಾಗ ನೀವು ಬರ್ದು ಫೈನಲ್ ಮಾಡ್ತಾರಾ? ಇಲ್ಲ, ಅವ್ರವ್ರ ವರ್ಷ ಅವ್ರವ್ರೇ ಬರೀತಾರೆ. ಸೊ ಅವ್ರವ್ರ ಪಾರ್ಟ್ ಏನಿದೆ ಅವ್ರವ್ರು. ಸೊ ದಟ್ಸ್ ದ ಬ್ಯೂಟಿ ಆಫ್ ಹಿಪ್ ಹಾಪ್ ಅಥವಾ ರ್ಯಾಪ್. ಸೊ 3 ಜನ ಕೊಲಾಬ್ ಮಾಡ್ತಾ ಇದೀವಿ ಅಂತಂದ್ರೆ ರಾಹುಲ್ ವರ್ಸ್ ರಾಹುಲೇ ಬರೆದಿರ್ತಾನೆ ಅಂಡ್ ಬಿಜು ವರ್ಸ್ ಬಿಜು, ನನ್ನ ವರ್ಸ್ ನಾನು. ಸೊ ಲಿಟ್ ವಾಸ್ ಎನ್ ಅಮೇಝಿಂಗ್ ಸಾಂಗ್ ಅಂಡ್ ತುಂಬಾ ಸ್ಪೆಷಲ್ ಸಾಂಗ್ ನನ್ನ ಕೆರಿಯರಲ್ಲಿ ಅಂಡ್ ಕನ್ನಡ ರ್ಯಾಪ್ ಇದರಲ್ಲೇ. ಸೊ ಅದರಲ್ಲಿ ಇಟ್ ವಾಸ್ ಅ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಆಕ್ಚುಲಿ ಹೇಳಬೇಕು ಅಂದ್ರೆ ಮಜಾ ಇತ್ತು. ಸ್ಟಾರ್ಟಿಂಗ್ ನೋಡ್ಬೇಕಾದ್ರೆ ಪ್ರೊಡ್ಯೂಸರು ಸೂಟ್ ಕೇಸ್ ತಾಕ್ಬಿಟ್ಟು ಕಮರ್ಷಿಯಲ್ ಒರಿಜಿನಾಲಿಟಿ ಪಿಕ್ ಮಾಡಿ ಅಂತ. ಈ 3 ಜನ ಆಲ್ಬಮ್ ಸಾಂಗ್ಸ್, ಆಲ್ಬಮ್ ಸಾಂಗ್ ಅಂತ ಕ್ರೇಜಿ ಏನೋ ನೀವು ಮಾಡ್ತಿರಲ್ಲ ಮಾಡ್ರಪ್ಪ. ಆಮೇಲೆ ನೋಡ್ರೆ ಲೆಟ್ ಅಂತ ಅದ್ಭುತವಾಗಿತ್ತು ಸಾಂಗ್. ನೀವು ಕಾಲೇಜಲ್ಲಿ ಫೆಸ್ಟ್ಗಳಲ್ಲಿ ಪರ್ಫಾರ್ಮ್ ಮಾಡ್ಬೇಕಾದ್ರೆ ಎಲ್ಲ ಲೆಟ್ ಅಂತ. ಹೌದು, ನಾವು ರೆಕಾರ್ಡಿಂಗ್ ಟೈಮಲ್ಲಿ ಫಸ್ಟ್ ರಾಹುಲ್ ರೆಕಾರ್ಡ್ ಮಾಡ್ದ. ಸೊ ರಾಹುಲ್ ರೆಕಾರ್ಡ್ ಮಾಡಿ ಚಾಕ ಹಂಗೆ ಚೆನ್ನಾಗಿದೆಯಲ್ಲ ಹಂಗೆ ಅಂತಂದ. ಆಮೇಲೆ ನಾನು ರೆಕಾರ್ಡ್ ಮಾಡಿದೆ, ನಂದು ಸ್ವಲ್ಪ ಫಾಸ್ಟ್ ಇತ್ತು ವರ್ಸ್ ಅದರಲ್ಲಿ. ಸೊ ಮಗ ಏನೋ ಫಾಸ್ಟ್ ಆಗಿ ಬರ್ತಿದೆ ಹಂಗೆ ಅಂತ ನಾನು, ನಮ್ದು ಸಾಲ್ಟಪ್ಪ ನನಗೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ನೆಕ್ಸ್ಟ್ ಬಿಜು ವೆಂಟೆ ವಾಟ್ ಹ್ಯಾಪನ್ ಸಕಲ ಮಗಲ ಫಾಸ್ಟ್ ಆಗಿ ನಾವು ಅದೇ ರಾಹುಲ್ ಅವರು 0.5, ನೀವು 2x ಎಷ್ಟು ಸ್ಪೀಡ್ ಆಗಿ ಹೇಳ್ತಾರೆ. ನಾನು ಹಾಸನಲ್ಲಿ ಒಂದು ಶೋ MC ಮಾಡಿದ್ದೆ, ಅದ್ರಲ್ಲಿ ಇವರಿಬ್ರೆ ಗೆಸ್ಟ್ ಇದ್ರು, ರಾಹುಲ್ ಸರ್ ಮತ್ತೆ MC ಬಿಜು. ಫಸ್ಟ್ ಟೈಮ್ ನಾನು ಕಾಲೇಜ್ ಫೆಸ್ಟ್ ಗಳಲ್ಲಿ ನೋಡಿದ್ದೆ, ಕಾಲೇಜ್ ಬಂದಿದ್ರು. ಆ MC ಮಾಡಿದಾಗ ಈವೆಂಟ್ ಅಲ್ಲಿ ನೋಡ್ತಾ ಇದೀನಿ, ಆರ ಬಂದಿರೋ ಅವ್ರ ವೈಫ್ ಹಿಂಗ್ ನೋಡ್ತಿದೀನಿ. ನಾನು ಎಷ್ಟು ಎನರ್ಜಿ ಬೇಕು ಲೈವ್ ಆಗಿ ಪರ್ಫಾರ್ಮ್ ಮಾಡೋದಕ್ಕೆ. ಈಗ ಒಂದು ಹಾಡು ಹೇಳ್ತಾರೆ, ಬರ್ತಾರೆ, ಅಲ್ಲಿ ಫ್ಯಾನ್ಸ್ ಒನ್ಸ್ ಮೋರ್ ಅಂತ ಇಷ್ಟು ಹೇಳಿದಾರೆ, ನೀರ್ ಕುಡಿಲಿ ಸ್ವಲ್ಪ ವೇಟ್ ಮಾಡಿ. ಇಷ್ಟು ನೀವು ಕಾನ್ಸರ್ಟ್ ಅಲ್ಲಿ ಯೂಶಲಿ ಒಂದು 12 to 14 ಟ್ರ್ಯಾಕ್ಸ್ ಲೈನ್ ಅಪ್ ಆಗಿದೆ ಅಂತಂದ್ರೆ ಐ ಥಿಂಕ್ ಒಂದು 10-12 ಟ್ರ್ಯಾಕ್ಸ್ ಬಿಜುನೇ ಪರ್ಫಾರ್ಮ್ ಮಾಡ್ತಾನೆ. ಬಿಜು ವಿಲ್ ಬಿ ಹ್ಯಾವಿಂಗ್ ಅ ವರ್ಸ್ ಇನ್ ಅಟ್ ಲೀಸ್ಟ್ ಒನ್ ಆಫ್ ದ ಸಾಂಗ್ಸ್ ಅಲ್ಲಿ ಇದ್ದೇ ಇರುತ್ತೆ.
ಸೊ ಅದ್ ಗೊತ್ತಿಲ್ಲ, ಲೈಕ್ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಸಮ್ ಬೇರೆ ತರನ ಎನರ್ಜಿ. ಲೆಟ್ ಮಿ ಆಸ್ಕ್ ಯು, ಇವಾಗ ನೀವು ಸ್ಟೇಜ್ ಮೇಲೆ ಪರ್ಫಾರ್ಮ್ ಮಾಡ್ತಿದ್ದೀರಾ, ಲೆಟ್ಸ್ ಜಸ್ಟ್ ಸೇ 4 ಸಾಂಗ್ಸ್ ಹಾಡಾಗಿರುತ್ತೆ, ನೀವೆಲ್ಲ ಸಾಂಗ್ಸ್ ಏನು ಕಂಪೋಸ್ ಮಾಡಿರಾ ನಿಮ್ ಸಾಂಗ್ಸ್, ಎಷ್ಟು ಸುಸ್ತಾಗುತ್ತೆ ನಿಮ್ಗೆ 4 ಸಾಂಗ್ಸ್ ಹಾಡಿ ಎಲ್ಲ ಆದ್ಮೇಲೆ? ಇಲ್ಲ ಲೈವ್ ಆಗಿ ಕಂಟಿನ್ಯೂಸ್ ಆಗಿ ಪರ್ಫಾರ್ಮ್ ಮಾಡ್ತಾ ಇರ್ತೀರಾ? ಇಲ್ಲ, ಲೈಕ್ ಸುಸ್ತು ಐ ಡೋಂಟ್ ಥಿಂಕ್ ಅದು ಒಂದು ಏನ್ ಅಡ್ರಿನಲಿನ್ ರಶ್ ಒಂಥರ ಬೇರೆನೆ, ನೋಡಿದಾಗ ನಿಜವಾಗ್ಲೂ ಅದೊಂದು ಬೇರೆ ತರನೇ ಫೀಲಿಂಗ್. ಅದು ನಂಗೆ ಏನಿಲ್ಲ, ಒಂದು ಬಾಟಲ್ ಆಫ್ ವಾಟರ್ ಇದ್ಬಿಟ್ರೆ ನಂಗೆ ಸಾರ್ಟೆಡ್. Red Bull gives you wings. No Red Bull. It doesn't. I mean, I don't want to tell, but it doesn't give any wings. But it's too much sugar, man. Diet. Okay. So bottle of water is more than enough. ಸೊ ನಂಗೆ ಏನಿಲ್ಲ, ಲೈಕ್ ಜನರು ಕನೆಕ್ಟ್ ಆಗ್ತಾ ಇದಾರೆ, ಎಂಜಾಯ್ ಮಾಡ್ತಾ ಇದಾರೆ, ಕಿರಿಸ್ತಾ ಇದಾರೆ ಅಂತಂದ್ರೆ 1 hour 1.5 hour ಆರಾಮ್. ಮತ್ತೆ ಲೆಟ್ ಮೀ ಗೆಟ್ ಪರ್ಸನಲ್, Yeah. ಆಯ್ತಾ? ನಿಮ್ ಇನ್ನೊಂದು ಸಾಂಗ್ ಬಂತು ಎಕ್ಸ್ ಅಂತ, ಕಣ್ಮುಚ್ಚಿ ಕಂಡ್ಬಿಟ್ಟೆ ಅಷ್ಟರಲ್ಲೇ ನೀನ್ ಆಗಿದ್ದೆ ನನ್ನ ಎಕ್ಸ್, ಕೇಳೇ ನನ್ನ ಆಣೆ ನನ್ನ ಪ್ರೀತಿ ನಿಜಾನೇ, ಆದ್ರೆ ಗೊತ್ತಾಗ್ಲಿಲ್ಲ ನಿನ್ನ ನಿಜ ಬಣ್ಣಾನೆ. ಯು ಮಸ್ಟ್ ಬಿ ರಿಯಲಿ ಹೇಟಿಂಗ್ ಯುವರ್ ಎಕ್ಸ್. ಇಲ್ಲ, ದಟ್ ವಾಸ್ ಅ ಟೆರಿಬಲ್ ಫೇಸ್ ಆಫ್ ಮೈ ಲೈಫ್. ಲೈಕ್ ನಾನೇ ಹೇಳ್ದಂಗೆ ಕತೆಗಳು ಹೇಳ್ತಾ ಇದ್ದೆ ಅಂತ ಹೇಳ್ದೆ ನಿಮ್ಗೆ ರ್ಯಾಪ್ ಸಾಂಗ್ಸ್ ಅಲ್ಲಿ. ಸೊ ಅಫ್ಕೋರ್ಸ್ ನಂದು ಬ್ರೇಕಪ್ ಆಗಿತ್ತು ಆ ಪೀರಿಯಡ್ ಆಫ್ ಟೈಮ್ ಅಲ್ಲಿ, 5 years ago ಐ ಥಿಂಕ್ ಸೊ 2018. ಸೊ ಆದ್ಮೇಲೆ ಐ ವಾಸ್ ಟ್ರೈಂಗ್ ಟು ಕಂಪೋಸ್ ಸಾಂಗ್ಸ್. ಸೊ ನಂಗೆ ಲೈಕ್ ಲಿಟ್ರಲಿ ಆಗ್ತಾ ಇರಲಿಲ್ಲ. ಹೊಸದು ಏನಾದ್ರು ಪಾಸಿಟಿವ್ ಆಗಿ ಹ್ಯಾಪಿ ಆಗಿ ಅಥವಾ ಏನೋ ಮಾಡ್ತಾ ಇದ್ದೀನಿ, ವಾಸ್ ಇನ್ ಅ ವೆರಿ ಬ್ಯಾಡ್ ಫೇಸ್ ಮೆಂಟಲಿ. ಸೊ ಏನು ಹೊಸದಾಗಿ ಏನು ಮಾಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಐ ವಾಸ್ ಫಿಗರಿಂಗ್ ಔಟ್ ಲೈಕ್ ಹೆಂಗೆ ಅದನ್ನ ಗೆಟ್ ಇಟ್ ಔಟ್ ಆಫ್ ಮೈ ಸಿಸ್ಟಮ್ ಅಂತ ಯೋಚನೆ ಮಾಡ್ತಾ ಇದ್ದೆ. ಆ್ಯಂಡ್ ಐ ಥಿಂಕ್ ಲೆಟ್ಸ್ ಡೂ ಎ ಸಾಂಗ್ ಅಬೌಟ್ ಇಟ್. ಸೊ ಏನೇನು ತಲೆಯಲ್ಲಿ ಓಡ್ತಾ ಇದೆ, ಲೆಟ್ಸ್ ಗೆಟ್ ಇಟ್ ಔಟ್ ಮಾಡೋಣ ಅಂತ. ಇಟ್ ವಾಸ್ ಅ ವೆರಿ ಏನಂತಾರೆ, ಒಂದು ಇಂಪಲ್ಸಿವ್ ಬಿಹೇವಿಯರ್ ಅಂತ ಅನ್ಕೊಂಬೋದು ಬೇಕಾದ್ರೆ. ಲೈಕ್ I just made the song and put it out. Song bardu, did you send it to her? No. Right. Blog ಮಾಡಿಬಿಟ್ಟಿದ್ರು ಬೇರೆ ವಿಷಯ. So I had the part 2 story ಹೇಳ್ತೀನಿ. So I put it out and that happened to be the most viewed song ಅನ್ಸುತ್ತೆ ನನ್ನ ಚಾನೆಲ್ ಅಲ್ಲಿ. ಎಷ್ಟೊಂದು ಜನ ಕನೆಕ್ಟ್ ಆದ್ರು ಅದಕ್ಕೆ, ಎಷ್ಟೊಂದು ಜನಕ್ಕೆ ಫೇವ್ರೇಟ್, ಇನ್ನ ಕೇಳ್ತಾರೆ, ಇನ್ನ ಎಷ್ಟೊಂದು ಜನ ಸ್ಟೋರಿಲಿ ಟ್ಯಾಗ್ ಮಾಡ್ತಾರೆ, ರೀಲ್ಸ್ ಲೈಕ್ ದಟ್ ವಾಸ್ ವೆರಿ ಅನ್ಎಕ್ಸ್ಪೆಕ್ಟೆಡ್. ನಾನು ಅದನ್ನ ಹಿಟ್ ಆಗುತ್ತೆ ಅಥವಾ ಇನ್ನೊಂದೇನೋ, ಐ ಜಸ್ಟ್ ವಾಂಟೆಡ್ ಟು ರಿಲೀಸ್ ಇಟ್ ಅಷ್ಟೇ. ಸೊ ರಿಲೀಸ್ ಆಯ್ತು, ಇದೆಲ್ಲ ಆಯ್ತು. ಅಂಡ್ ನೋ ಲೈಕ್ ದಟ್ ವಾಸ್ ದ ಎಂಡ್ ಆಫ್ ದಟ್ ಪರ್ಟಿಕ್ಯುಲರ್ ರಿಲೇಶನ್ಶಿಪ್. ಸೊ ಫಾಸ್ಟ್ ಫಾರ್ವರ್ಡ್ ಟು 2022-23 ಗೊತ್ತಿಲ್ಲ. ಸೊ ಶಿ ಅಂಡ್ ಮೀ ಇನ್ಸ್ಟಾಗ್ರಾಮ್ ಅಲ್ಲಿ ಮತ್ತೆ ಟೆಕ್ಸ್ಟ್ ಮಾಡಿದ್ರು. ಸೊ I actually asked her, sorry. I'm happy for you. ಇಲ್ಲ. I'm so glad you're achieving so many things in your life. ಇಲ್ಲ, ನಿಮ್ಗೆ ನೀವು ನಂಬ್ತಿರೋ ಬಿಡ್ತೀರೋ, actually she said like she felt bad for the song, so I asked her sorry actually. So we're good now. Yes, good. So ಆಯ್ತು, ಮತ್ತೆ ಕಟ್ಟು 3 years ಇನ್ನೊಂದು ಸಾಂಗ್ ಬಂತು ಶೂನ್ಯ ಅಂತ, ಪ್ರೀತಿ ಪ್ರೇಮ ಶೂನ್ಯ ಅಂತ ಹೇಳಿದ್ರಿ. ಸೊ ಅವಾಗ ಗ್ರೀವಿಂಗ್ ಅಲ್ಲಿದ್ರಾ? ಇಲ್ಲ, ಪಾರ್ಟ್ ಶೂನ್ಯ ವಾಸ್ ಏನಂತಾರೆ, ಒಂದು it was a sequel to X actually, but that was a little fiction plus ಅದಕ್ಕೆ ಸೀಕ್ವೆಲ್ ಮಾಡ್ಬೇಕಂತ ಎರಡು ಬ್ಲೆಂಡ್ ಮಾಡಿದ್ದು. ನನ್ನ ಫ್ರೆಂಡ್ ಆಕ್ಚುಲಿ ಲೇಜಿ ಬಿ ಅಂತ, ಅವರು ಡೈರೆಕ್ಟ್ ಮಾಡಿದ್ರು. ಇಟ್ಸ್ ಡನ್ ಅ ವಂಡರ್ಫುಲ್. ನನ್ಗೆ ಆತರ ಮಾಡ್ತೀನಿ ಅಂತ ಐ ಡಿಡ್ಂಟ್, ಬ್ಲೇಸರ್ ಅಲ್ಲಿ ಅವ್ನು ನನ್ನ ಕೆರಿಯರ್ಗೆ ಒಂದು ಡಿಫ್ರೆಂಟ್ ಡೈಮೆನ್ಷನ್ ಕೊಟ್ಟಿದ್ದು. ಲೈಕ್ SID ಆ ಥರ ನೋಡೇ ಇರಲಿಲ್ಲ. ಅಂಡ್ ನನ್ನ ಹತ್ರ ಅಷ್ಟೊಂದೆಲ್ಲ ಮಾಡಿಸ್ತಾ ಅವನು ಆಕ್ಚುಲಿ. ಅಂಡ್ ಅದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗೋಯ್ತು. ಅಂಡ್ ನನ್ನ ಕೆರಿಯರ್ ಅಲ್ಲಿ ಒನ್ ಆಫ್ ದ, ಯು ನೋ ವಾಟ್ ಐ ಫೀಲ್, ಯು ಶುಡ್ ಮೇಕ್ ಮೋರ್ ಸಾಂಗ್ಸ್ ಅಬೌಟ್ ಹಾರ್ಟ್ ಬ್ರೇಕ್. ಹುಡುಗರು ತುಂಬಾ ಕನೆಕ್ಟ್ ಆಗ್ತಾರೆ. ಆಸ್ ಯು ಸೆಡ್, ನಿಮಗೆ ಅಷ್ಟು ಬೂಮ್ ಆಗುತ್ತೆ ಅಂತ ಗೊತ್ತಿರ್ಲಿಲ್ಲ, ಬಟ್ ಅಂದ್ರೂ ಜನಕ್ಕಷ್ಟು ರೀಚ್ ಆಯ್ತು. ಎಲ್ಲರದು ಬ್ರೇಕಪ್ ಆಗ್ತಾ ಇರುತ್ತೆ, ಸಾಂಗ್ಸ್ ಕೇಳ್ತಾ ಇರ್ತಾರೆ, ಲೆಟ್ ಮಿ ಓಕಮ್ ಅಂತ. ಅವಾಗ ನೋಡಿ ಎಷ್ಟು ಚೆನ್ನಾಗಿದೆ, ನಾಳೆ ನನ್ನ ಪ್ರೀತಿ ಗೊತ್ತಾಗ್ಲಿಲ್ಲ ನಿನ್ನ. ಅಂದ್ರೆ ಏನು ಅಂದ್ರೆ
ದೇರ್ಸ್ ಎ ಥಿಂಗ್ ಆಯ್ತಾ. ಸೊ ನಾನು ನನ್ನ ಕೆರಿಯರ್ ಸ್ಟಾರ್ಟಿಂಗ್ ಪಾಯಿಂಟ್ ಅಲ್ಲಿ ಐ ಟು ಮೇಕ್ ಫನಿ ಟ್ರ್ಯಾಕ್ಸ್. ಸೊ ಗಾಂಚಲಿ ವಾಸ್ ಫನಿ ಟ್ರ್ಯಾಕ್, ಆರ್ಟಿಫಿಷಿಯಲ್ ವಾಸ್ ಫನಿ ಟ್ರ್ಯಾಕ್, ಆಮೇಲೆ ಒಂದಿನ ಅಂತ ಮಾಡಿದೆ ದಟ್ ವಾಸ್ ಫನಿ ಟ್ರ್ಯಾಕ್, 100% ಎಂಟರ್ಟೈನ್ಮೆಂಟ್ ಅಂತ ಇತ್ತು, ಅದು ಫನಿ ಟ್ರ್ಯಾಕ್. ಸೊ ನಂಗೆ ಎಲ್ಲ ಲೈಕ್ ಕಾಮಿಕಲ್ ರ್ಯಾಪರ್ ಅಂತ ಟ್ಯಾಗ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಐ ಲೈಕ್ ಓಕೆ, ಐ ಡೂ ಫನಿ ಸ್ಟಫ್ ಬಟ್ ಐ ಆಮ್ ಹೋಲ್ ಡಿಫ್ರೆಂಟ್ ಪರ್ಸನ್. ಸೊ ಅದರಿಂದ ಈಚೆ ಬರಬೇಕು ಅಂತ ನಾನು ಸೀರಿಯಸ್ ಟ್ರ್ಯಾಕ್ಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಶುಕ್ಲಾಂಬರದಂ ಅಥವಾ ಇನ್ನೊಂದಷ್ಟು ಟ್ರ್ಯಾಕ್ಸ್ ಮೇ ಬಿ ಲೈಕ್ ಇಕ್ಸ್ ಅದೆಲ್ಲ. ಸೊ ಇದು ಎರಡು ಮಾಡಿದ್ಮೇಲೆ ಸೇಮ್ ನಿಮ್ ತರನೇ ಹಾರ್ಟ್ ಬ್ರೇಕ್ ಸಾಂಗ್ ಮಾಡಿ ಬ್ರೋ, ಇನ್ನೊಂದು ಮಾಡಿ ಅದ್ ಮಾಡಿ ಅದೇ ತರ ಮಾಡಿ ಅಂತ ನಾನು ಮಾಡಿದೆ. 2 ಟ್ರ್ಯಾಕ್ ಮಾಡಿದೆ. ತಿರ್ಗಾ ಹಾರ್ಟ್ ಬ್ರೇಕ್ ಅಂತ ಹಾಟ್ ಬ್ರೋಕನ್ ರ್ಯಾಪರ್ ಅಂತ ಕರೆಯಕ್ಕೆ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಓಕೆ ನಾವು ಸ್ವಲ್ಪ ಪಾಸಿಟಿವ್ ಆಗಿ ಮಾಡೋಣ, ಕಲರ್ಫುಲ್ ಆಗಿ ಮಾಡೋಣ ಅಂತ ಐ ಥಿಂಕ್ ಅದು ಬಂದು ಮಾಡಿದ್ಮೇಲೆ ಐ ಥಿಂಕ್ ನೆಕ್ಸ್ಟ್ ಬೇಜಾನ್ ಮಾಡಿದ್ದು ಅನ್ಸುತ್ತೆ. ಬೇಜಾನ್ ಅಂತ ಒಂದು ಟ್ರ್ಯಾಕ್ ಇದೆ. ಇಟ್ ವಾಸ್ ಆಲ್ ಫಂಕಿ. ನಂದು ವಾಯ್ಸ್ ಟೆಕ್ಸ್ಚರ್ ಚೇಂಜ್ ಮಾಡಿದೆ ಅದರಲ್ಲಿ, ಕಿರ್ಚಾಡ್ತಾ ಇದೆ ಟ್ರ್ಯಾಕ್ ಅಲ್ಲಿ. ಸೊ ಕನ್ಸ್ ಇದೆ ಬೇಜಾನ್, ವಾಯ್ಸ್ ಇದೆ ಬೇಜಾನ್. ಸೊ ಫುಲ್ ಸೆಟಲ್ ಆಗಿ ಸುದೀಪ್ ಸರ್ ವಾಯ್ಸ್ ತರ. ಸೊ ಅವಾಗ ಸ್ವಲ್ಪ ಫ್ಯಾಷನ್ ಮೇಲೆ ಸ್ವಲ್ಪ ಜಾಸ್ತಿ ಪ್ರೀತಿ ಇತ್ತು. ಸೊ ನಾನು ಒಂದು ಲೂಸ್ ಫಿಟ್ ಟಿ ಶರ್ಟ್ ಹ್ಯಾಟ್ ಹಾಕೊಂಡಿತ್ತು. ನೆಕ್ಸ್ಟ್ ಸೊ ಸುದೀಪ್ ಸರ್ ವಾಯ್ಸ್ ಅಲ್ಲಿ ಮಾಡಿದ್ವಿ. ಇವಾಗ ಮೋರ್ ದನ್ 50+ ಸಾಂಗ್ಸ್ ಆಗಿದೆ. 10 years ಸಿಡ್ಗೆ, 10 years ಬೇಬಿ ಸಿಡ್ಗೆ ಏನು ನೀವು ಒಂದೇನಾದ್ರೂ ಹೇಳ್ಬೇಕು ಅಂದ್ರೆ ವಾಟ್ ಯು ವಾಂಟ್ ಟು ಸೇ ಟು ದಟ್ ಪರ್ಸನ್? It's a really wonderful question actually. So I don't know, I would say to him that I'm whatever you dream ಮಾಡಿದ್ದೆ, I'm on the way. So don't worry about it, don't get anxious or I'm like really proud of the dream you dreamt, adna carry ಮಾಡ್ತಾ ಇದೀನಿ. So don't worry, chill ಮಾಡು ಮಗ ಅಂತೀನಿ. No regrets. No regrets. I'm just going through Instagram ಒಂದಿನ ಆ ರೀಲಲ್ಲಿ ನೋಡಿದೆ, ಇನ್ನು ಒಂದು ಹುಡುಗಿ ಶಿ ಇಸ್ ಆಲ್ ಡಿಪ್ರೆಸ್ಡ್, ರೂಮ್ನಲ್ಲಿ ಕೂತ್ಕೊಂಡಿರ್ತಾಳೆ. ದೆನ್ ಶಿ ಇಸ್ ಲುಕಿಂಗ್ ಅಟ್ ಹರ್ ಯಂಗ್ ಪಿಕ್ಚರ್ಸ್, ಹಿಂಗೆ ಓಪನ್ ಮಾಡ್ತಾ ನೋಡ್ತಿರ್ತಾಳೆ. ವೇರ್ ಶಿ ಫೈಂಡ್ಸ್ ಅ ಪಿಕ್ಚರ್, ಅದರಲ್ಲಿ ಅವಳು ಅವ್ರ ಅಕ್ಕನ್ ಕೇಳ್ತಾ ಇರ್ತಾಳೆ, ನಂಗೆ ಕೇಕ್ ತಂದ್ಕೊಡು, ನಂಗೆ ಕೇಕ್ ತಂದ್ಕೊಡು ಅಂತ. ಅವ್ರ ಅಕ್ಕ ಇಲ್ಲ ಏನೋ ಆಗಿರುತ್ತೆ ಬ್ಯಾಕ್ ಸ್ಟೋರಿ. ಕಟ್ ಟು ದಟ್ ಬೆಲ್ ರಿಂಗ್ ಆಗುತ್ತೆ. ಝೊಮ್ಯಾಟೊ ಹುಡುಗ ಕೇಕ್ ತಂದ್ಕೊಡ್ತಾನೆ ಅವಳಿಗೆ. ಅವಳು ನನ್ ಚಿಕ್ಕ ವಯಸ್ಸಲ್ಲಿ ಇಷ್ಟೇ ನನಗೆ ಬೇಕಾಗಿದ್ದು, ಐ ಜಸ್ಟ್ ವಾಂಟೆಡ್ ಕೇಕ್ಸ್, ನೌ ಐ ಕ್ಯಾನ್ ಬೈ ಮೈ ಓನ್, ವಾಟ್ ಎಲ್ಸ್ ಡು ಐ ನೀಡ್ ಅಂತ. ಅದು ಎಲ್ಲೋ ಇವಾಗ ಇನ್ನು ಅದುವೇ ಅಲ್ಲಿ ಹೇಳೋದಾದ್ರೆ ನನ್ ಕಿಂಡರ್ ಜಾಯ್ ಬೇಕಾಗಿತ್ತು. ಇವಾಗ ಐ ಕ್ಯಾನ್ ಅಫೋರ್ಡ್ ಕಿಂಡರ್ ಜಾಯ್ ಬಟ್ ನಾಟ್ ಜಾಯ್. ಅಲ್ವಾ? ಕ್ರೇಜಿ. ಕಿಂಡರ್ ಜಾಯ್ ತಗೊಬಹುದು, we can't pay the price for the joy. Yes, it's okay. Anyway, life goes on. Moving on. ಹುಡುಗಿ ಬಗ್ಗೆ ಮಾತಾಡಿದ್ವಿ, ಎಕ್ಸ್ ಬಗ್ಗೆ ಎಲ್ಲ ಮಾತಾಡಿದ್ವಿ. ನಿಮ್ಮ ಅಷ್ಟು ಜನ ಫ್ರೆಂಡ್ಸ್ ಮದ್ವೆ ಆಗ್ಬಿಟ್ರು. MC ಬಿಜು, ರಾಹುಲ್ ಡಿಟೋ, DJ ಲಲಿತಾ, ಮಾರ್ಟಿಂಗು, ಎಲ್ರದ್ದು ಆಯ್ತು. ಸೊ ನಿಮ್ಗೆ ಬೇಜಾನ್ ಇಂಟರ್ವ್ಯೂಸ್ ಅಲ್ಲೂ ಇದಾಗ ಕೇಳ್ತಾರೆ, ಯಾಕೆ ಸಿಂಗಲ್, ಯಾಕೆ ಇನ್ನೂ ಮದ್ವೆ ಆಗಿಲ್ಲ ಅಂತ. ಹುಡುಗಿ ಸಿಕ್ಲಿಲ್ಲ, ಬ್ರೇಕಪ್ ಆಗಿ 5 ವರ್ಷ ಆಯ್ತು, ಮೋನ್ ಆಲ್ರೆಡಿ. ಇಲ್ಲ ಅದೆಲ್ಲ ಆಯ್ತು, ಅದೆಲ್ಲ ಕ್ಲೋಸ್ ಎಲ್ಲ ಆಯ್ತು. I don't want to force something or anything like right so now. Are you not ready for marriage? ಇಲ್ಲ, see, marriage and direct questions ಬೇಡ, ಚುಲಾಗಿ. ಇಲ್ಲ that's okay. ಅಂದ್ರೆ ಇವಾಗ ಒಂದು ಟೆಂಪ್ಲೇಟ್ ಇದೆ ಅಲ್ವಾ, ಲೈಕ್ ಇಷ್ಟು ವಯಸ್ಸಲ್ಲಿ ಇದಾಗಬೇಕು, ಇಷ್ಟು ವಯಸ್ಸಲ್ಲಿ ಮದುವೆ ಆಗ್ಬೇಕು, ಇಷ್ಟು ವಯಸ್ಸಲ್ಲಿ ಇದಾಗಬೇಕು. ಸೊ ಐ ಡೋಂಟ್ ವಾಂಟ್ ಟು ಟೇಕ್ ದಟ್ ಪ್ರೆಷರ್ ಅಂತ, ರೈಟ್? ಇವಾಗ ಐ ಸ್ಟ್ರಾಂಗ್ಲಿ ಬಿಲೀವ್ ಇನ್ ಯೂನಿವರ್ಸ್, ಲೈಕ್ ಆ ಪಾತ್ ಸೆಟ್ ಆಗಿರುತ್ತೆ ಅಂತ ನಾನು ಅನ್ಕೊಂತೀನಿ. ಎವ್ರಿಥಿಂಗ್ ಶುಡ್ ಅಲೈನ್ ಅಂಡ್ ಇಟ್ ವಿಲ್ ಹ್ಯಾಪನ್ ಇವೆನ್ಚುಲಿ. ಸೊ ವೈ ಟೇಕ್ ಪ್ರೆಷರ್ ಅಂತ? ಸೊ ಆಗದ್ ಹಾಗೆ ಆಗುತ್ತೆ. ಸೊ ಲೆಟ್ ಮಿ ನಾಟ್ ಟೇಕ್ ದಟ್ ಪ್ರೆಷರ್, ಲೈಕ್ ಫೇಟ್. ಫೇಟ್. ಅಂಡ್ ನನ್ನ ಪಾಡಿಗೆ ಇವಾಗ ಸದ್ಯಕ್ಕೆ ಐ ಆಮ್ ಎಕ್ಸ್ಪ್ಲೋರಿಂಗ್, ಲೈಕ್ ನಾನು ಏನ್ ಮಾಡ್ಬೋದು, ಹೌ ಕ್ಯಾನ್ ಐ ಬಿ ಅ ಬೆಟರ್ ಪರ್ಸನ್, ಅಥವಾ ನನ್ನನ್ನು ನಾನು ಜಾಸ್ತಿ ಎಕ್ಸ್ಪ್ಲೋರ್ ಮಾಡ್ಕೊತಾ ಇದ್ದೀನಿ ದೆನ್ ಗೋಯಿಂಗ್ ಅಂಡ್ ಬೇರೆ ವ್ಯಕ್ತಿ ನನ್ನ ಜೊತೆ ಬರೋಕ್ಕೆ ಮುಂಚೆ. ಸೊ ಆ ಟೈಮಲ್ಲಿ ಆಗುತ್ತೆ. ಸೊ ನಾಟ್
taking that pressure at the moment. So you have never been on a date since 5 years breakup ಆದ್ಮೇಲೆ blind date Line date, blind date ಅವ್ರ ನಿಮ್ಮ face ಇಲ್ಲ ನನ್ನ ಡೇಟ್ ಅಲ್ಲಿ ಇವಾಗ ಸದ್ಯಕ್ಕೆ ಲೈನ್ ಡೇಟ್ಸ್ ಮಾತ್ರ ಇದೆ. live date ಇಲ್ಲ so sad. ಇಲ್ಲ ಕ್ಯಾಲೆಂಡರ್ ಮತ್ತೆ ಕ್ಯಾಲೆಂಡರ್ ಡೇಟ್ ಇದೆ ಕ್ಯಾಲೆಂಡರ್ ಇದೆ, ಡಯಟ್ ಅಲ್ಲಿ ಇದೆ, ಲೈಫ್ ಅಲ್ಲಿ ಇಲ್ಲ. Yeah. Okay. So as you said, universe, even I'm a strong believer. See, lemon that is nice. cool, no? Yeah. ನೀವು ಹೇಳಿದ ತಕ್ಷಣ ನನಗೂ ಕನೆಕ್ಟ್ ಆಯ್ತು. ನನ್ನ ಡೇಟ್ ಆಫ್ ಬರ್ತ್ ಬಂದು 4th November 4/11. Okay. So 11 and 4. Cool. ಹಿಂಗೆ ಅಲ್ಲ, Nice. ವೆರಿ ನೈಸ್. ಅಂಡ್ moreover, do you have any tattoo? ಇವಾಗ ರ್ಯಾಪ್ ಆರ್ಟಿಸ್ಟ್ಗಳು ಅಂದ್ರೆ ಫುಲ್ ಟ್ರೇವಿಸ್ ಸ್ಕಾಟ್ ಟ್ಯಾಟೂ ಐಡಿಯಾಸ್ಗಳು ಐ ಡೋಂಟ್ ನೋ, ನಂಗೆ ಟ್ಯಾಟೂ ಹಾಕ್ಸ್ಕೊಳ್ಳೋ ಭಾಗ್ಯನೇ ಬರ್ತಾ ಇಲ್ಲ. ಎವ್ರಿ ಟೈಮ್ ಐ ಥಿಂಕ್ ಓಕೆ ಒಂದು ನಾನೇ ಒಂದು ಡಿಸೈನ್ ಮಾಡ್ತಾ ಇದ್ದೆ, ವಾಂಟ್ ಟು ಗೆಟ್ ಟ್ಯಾಟೂ ಅಂತ ಅನ್ಕೊಂದಿನ ಅದು ಕಾಲ ಕೂಡೇ ಬರ್ತಾ ಇಲ್ಲ. ಅದು ಏನೋ ಒಂದಾಗುತ್ತೆ ಅಂಡ್ ಐ ಟೋಟ್ಲಿ ಫರ್ಗೆಟ್ ಅಬೌಟ್ ಇಟ್. ನೋಡಿ ನೀವು ಟ್ಯಾಟೂ ಇವಾಗ ಐಡಿಯಾ ಹೇಳಿದ್ರಿ, ನಂಗೆ ಅದು ಮರ್ತೇ ಬಿಟ್ಟಿದೆ. ಯೂನಿವರ್ಸ್ ನನ್ನ ಬಾಯಲ್ಲಿ ಹೇಳ್ಸಿದೆ. ಥ್ಯಾಂಕ್ ಯು ಯೂನಿವರ್ಸ್ ಹೇಳ್ಸಿದ್ದಾರೆ ನನ್ನ ಬಾಯಲ್ಲಿ. ನೀವೇ ಇವಾಗ ನೀವು ಒಂದು ಸಾಂಗ್ ರೆಡಿ ಇರುತ್ತೆ, ಆಸ್ ಯು ಸೆಡ್ ನಿಮ್ ಸಾಂಗ್ಸ್ ನ ನೀವೇ ಪ್ರೊಡ್ಯೂಸ್ ಮಾಡ್ಕೊಂತ ಇದ್ರೆ, ಇವಾಗ ಪ್ರೊಡ್ಯೂಸರ್ ಹತ್ರ ನೀವು ಈ ತರ ಟೈಟಲ್ ರೆಡಿ ಇದೆ, ಟ್ರ್ಯಾಕ್ ರೆಡಿ ಇದೆ, ಇದು ತುಂಬಾ ಬೂಮ್ ಆಗಿದೆ, ನನಗೆ ಕಾನ್ಫಿಡೆನ್ಸ್ ಇದೆ, ಈ ರೀತಿ ಪ್ರೊಡ್ಯೂಸರ್ಸ್ಗೆ ನೀವು ಅಪ್ರೋಚ್ ಮಾಡ್ತೀರಾ? ಈಗ ಅರ್ಲಿಯರ್ ಡೇಸ್ ಮಾಡ್ತಿದ್ರಿ, ಈಗ ಮಾಡ್ತೀರಾ? ಪ್ರೊಡ್ಯೂಸರ್ ಹತ್ರ ನಾನು ಐ ಥಿಂಕ್ ನನ್ನ ಕೆರಿಯರಲ್ಲಿ ಹೋಲ್ ಆಫ್ ದ ಕೆರಿಯರಲ್ಲಿ ಒಂದೇ ಟ್ರ್ಯಾಕ್ ನನಗೆ ಪ್ರೊಡ್ಯೂಸರ್ ಹತ್ರ ಪಿಚ್ ಮಾಡಿ ಪ್ರೊಡ್ಯೂಸ್ ಮಾಡಿರೋ ಟ್ರ್ಯಾಕ್ ಅಂದ್ರೆ ಬಾಂಬ್ ಅಂತ ಒಂದು ಟ್ರ್ಯಾಕ್ ಇದೆ. ಸೊ ಇಟ್ ವಾಸ್ ಅ ಕಮರ್ಷಿಯಲ್ ಟ್ರ್ಯಾಕ್. ಸೊ ಪ್ರಾಬ್ಲಿ ದ ಮೋಸ್ಟ್ ಎಕ್ಸ್ಪೆನ್ಸಿವ್ ಟ್ರ್ಯಾಕ್ ನಂದ್ರಲ್ಲಿರೋದು. ಅದಕ್ಕೆ ನನಗೆ ನಾನು ರಾಕೇಶ್ ಅಡಿಗ ಅವ್ರಿಗೆ ಒಂದು ಟ್ರ್ಯಾಕ್ ವಿಜುವಲ್ ಎಫೆಕ್ಟ್ಸ್ ಮತ್ತೆ ಎಡಿಟಿಂಗ್ ಮಾಡಿದ್ದೆ. ಸೊ ಆ ಟ್ರ್ಯಾಕ್ ಮಾಡಿದ್ಮೇಲೆ ಅವ್ರು ಹೇಳಿದ್ರು ಈ ತರ ನನ್ನ ಫ್ರೆಂಡ್ ಇದ್ದಾರೆ, ಸೊ ಐ ಥಿಂಕ್ ಐ ಕ್ಯಾನ್ ಲೈಕ್ ಅವ್ರಿಗೆ ಹೇಳಿ ನಿಂಗೆ ಒಂದು ಸಾಂಗ್ ಪ್ರೊಡ್ಯೂಸ್ ಮಾಡಿಸ್ಕೊಡ್ತೀನಿ, ಜಸ್ಟ್ ಟಾಕ್ ಟು ಹಿಮ್ ಅಂತ ಹೇಳಿದ್ರು. ಸೊ ಯೂಸ್ ಟು ಸ್ಟೇ ಇನ್ UK. ಸೊ ಅವ್ರಿಗೆ ನಾನು ಈ ಥರ ಸಾಂಗ್ದು ಹೇಳಿದೆ, ಈ ಥರ ಒಂದು ಕಮರ್ಷಿಯಲ್ ಟ್ರ್ಯಾಕ್ ಮಾಡ್ತಾ ಇದ್ದೀನಿ, ಸೊ ಬಜೆಟ್ ಇಷ್ಟ ಆಗುತ್ತೆ ಇದು ಅಂತ ಹೇಳಿ ನಾನು ಟ್ರ್ಯಾಕ್ ಕಳಿಸ್ದೆ. ಟ್ರ್ಯಾಕ್ ಅವ್ರಿಗೆ ಇಷ್ಟ ಆಯಿತು, ಸೊ ಚೆನ್ನಾಗಿ ಮಾಡಿದ್ದಂತ. ಈ ಡಿಂಟ್ ಇವನ್ ಆಸ್ಕ್ ಎನಿಥಿಂಗ್, ಏನು ಕೇಳಲಿಲ್ಲ ಅವರು. ಎಷ್ಟು ಬರುತ್ತೆ, ಏನ್ ಬರುತ್ತೆ, ಏನು ಕೇಳಲಿಲ್ಲ. ಈ ಜಸ್ಟ್ ಹಿಂಗ್ ಹೇಳ್ದೆ, ಹಿಂಗ್ ಮಾಡ್ತಾ ಇದೀವಿ, ಹಿಂಗ್ ಲೊಕೇಶನ್ ಇದೆ, ಇಷ್ಟು ಬಜೆಟ್ ಆಗುತ್ತೆ ಅಂತ ಒಂದೇ ಮೆಸೇಜ್ ಹಾಕಿದ್ ನಾನು, ಜಸ್ಟ್ ಸೆಂಡ್ ದ ಮನಿ. ಸೊ ಅವರು ಜಸ್ಟ್ ಕ್ಯೂರಿಯಸ್ ಕ್ವೆಶ್ಚನ್, ನಂಗೆ ಗೊತ್ತಿಲ್ಲ ನೀವು ಆನ್ಸರ್ ಮಾಡ್ತೀರಾ ಇಲ್ವಾ ಅಂತ. ಒಂದು ಓಕೆ, ಪ್ರೊಡ್ಯೂಸ್ ಮಾಡ್ಬೇಕು ಅಂದ್ರೆ ಇವಾಗ ಪಾಡ್ಕಾಸ್ಟ್ ನೋಡ್ತಾರೆ ಅವ್ರಿಗೆ, ಇವಾಗ ದೇ ವಾಂಟ್ ಟು ಪ್ರೊಡ್ಯೂಸ್ ಅ ಸಾಂಗ್ ಫಾರ್ ಯು, ಒಂದು ಬಜೆಟ್ ಲೆಟ್ಸ್ ಜಸ್ಟ್ ಸೇ little commercial, like ತೀರಾ not Lamborghini ಹುಡುಗಿ, not that much big, ಒಂದು ರೀಸನಬಲ್ ಸಾಂಗ್ ಕನೆಕ್ಟ್ ಆಗೋ ತರ. ಓಕೆ, ಸೊ ನಂಗೆ ಅಂದ್ರೆ ಸ್ವಲ್ಪ ಬಜೆಟ್ ವೇರಿ ಆಗುತ್ತೆ, ಸಿಕ್ಕಾಪಟ್ಟೆ ವೇರಿ ಆಗುತ್ತೆ, ಬಿಕಾಸ್ ಎಲ್ಲ ಕೆಲಸ ನಾನೇ ಮಾಡ್ತೀನಿ. ಐ ಸೇವ್ ಅ ಲಾಟ್ ಆಫ್ ಬಜೆಟ್ ಫಾರ್ ಮೈ ಸೆಲ್ಫ್. ಸೊ ಪ್ರಮೋಷನ್, ನೈಸ್ ವೇ, ಯು ನೋ, marketing genius. Oh, you market yourself. So ಇವಾಗ ಒಬ್ರು ಜಸ್ಟ್ ರ್ಯಾಪ್ ಮಾಡ್ತಾರೆ ಅಂತಂದ್ರೆ he has to find a beat maker. ಬೀಟ್ ಮೇಕರ್ ಆದ್ಮೇಲೆ ಬರೆದು ರೆಕಾರ್ಡ್ ಮಾಡಬೇಕು, ಸ್ಟುಡಿಯೋ ಚಾರ್ಜಸ್, ಆದ್ಮೇಲೆ ಸೌಂಡ್ ಇಂಜಿನಿಯರ್ ಹೈರ್ ಮಾಡಬೇಕು, ಅವ್ರಿಗೆ ಚಾರ್ಜಸ್ ಕೊಡಬೇಕು, ಆಡಿಯೋ ರೆಡಿ ಆಗುತ್ತೆ. ನೆಕ್ಸ್ಟ್ ಯು ಹ್ಯಾವ್ ಟು ಪ್ಲಾನ್ ದ ಮ್ಯೂಸಿಕ್ ವಿಡಿಯೋ, ಯು ಹ್ಯಾವ್ ಟು ಬ್ರಿಂಗ್ ಇನ್ ಡೈರೆಕ್ಟರ್ ಫಾರ್ ದಟ್. ಸೆಟ್ ಯು ಹ್ಯಾವ್ ಟು ಫಿಗರ್ ಔಟ್ ಯಾವ ಥರ ಶೂಟ್ ಮಾಡ್ತಾರೆ ಏನು ಅಂತ. ಸೊ ಕ್ಯಾಮ್ರಾ ಯೂನಿಟ್, ಡ್ಯಾನ್ಸರ್ಸ್ ಇದ್ದಾರೆ, ಡ್ಯಾನ್ಸರ್ಸು, ಅದೆಲ್ಲ ಬರುತ್ತೆ. ಸೊ ಡಿಪೆಂಡ್ಸ್. ಇವಾಗ ನಿಮ್ಮ ಹತ್ರ ಇವಾಗ ಒಂದು ಬೇಸಿಕ್ ಲೈಕ್ 2L ಇದೆ ಅಂತಂದ್ರೂ ಮಾಡ್ಬೋದು, ಅಂಡ್ 1L ಅಲ್ಲೂ ಮಾಡ್ಬೋದು. ಸೊ ಇಟ್ ಡಿಪೆಂಡ್ಸ್ ಆನ್ ಏನ್ ಸ್ಕ್ರೀನ್ ಪ್ಲೇ ಮಾಡ್ತೀರಾ ಅಥವಾ ಹೆಂಗ್ ಶೂಟ್ ಮಾಡ್ತೀರಾ.
ಸೊ ಡಿಪೆಂಡ್ಸ್, ಲೈಕ್ 10 ಲಕ್ಷದಲ್ಲೂ ಮಾಡ್ಬೋದು, Okay. ಕ್ರೇಜ್ ಮಾಡ್ಬೋದು. 1 ಲಕ್ಷ ಆಕ್ಚುಲಿ ನೀವು ಓಕೆ ನಮ್ಗೆ ಒಂದು ಆಲ್ಬಮ್ ರೆಡಿ ಮಾಡ್ಬಿಡಪ್ಪ, ಓಕೆ 5 songs ಡನ್ 10 lakhs ಫಿಕ್ಸ್ ಅಂತ ಮಾಡ್ಬೋದಲ್ಲ? 5 songs in 10 lakhs, ಮಾಡ್ಬೋದು, 100% ಮಾಡ್ಬೋದು. ಓಕೆ, ಒಂದ್ ಕಡಿಮೆ ಮಾಡ್ಕೊಳ್ಳಿ, 4 ಸಾಂಗ್ ಕೊಡೋಣ. ಓಕೆ ಓಕೆ ಓಕೆ, ಆ ಪ್ರೊಡ್ಯೂಸರ್ ಇದಾರೆ ಒಬ್ರು, ನಂಬರ್ ಬೇಕಾ? ಖಂಡಿತ ಹೋಗ್ತಾ ಕೊಡ್ತೀನಿ ಮಾಡಿ. ನೋಡಿ ನೀವೇ ಮಾಡ್ತೀರಾ ಪ್ರೊಡ್ಯೂಸರ್? ಇನ್ನು ಇವಾಗ ಜಾಬ್ ಜಾಯಿನ್ ಆಗಿದೆ, ನೋಡೋಣ. ನನ್ಗೆ ಕೇಳ್ಕೊಂತಾ ಇದೀನಿ. ನಂಗೆ ಡಿಜೆ ಆಯ್ತಾ, ಅವ್ರು ಹೇಗೆ ಪರಿಚಯ ಅಂದ್ರೆ ಇನ್ಸ್ಟಾಗ್ರಾಮ್ ನಲ್ಲಿ ಗರ್ಲ್ಸ್ ಮಳೆ ಛತ್ರಿ ರೀಲ್ಸ್ ಹಿಂಗೆ ನಾನು ಅವ್ರದ್ದು ಸಾಂಗ್ ಹಾಕಿದ್ದೆ, SPB ಅವ್ರದ್ದು ಆಯ್ತಾ. ಅವರು ನೋಡಿ ಆಮೇಲೆ ಅವರೇ ಮೆಸೇಜ್ ಮಾಡಿದ್ರು, ಹೇ ಡಿಡ್ ಯು ಲೈಕ್ ದ ಸಾಂಗ್ ಅಂತ. ಆಮೇಲೆ ದಿಸ್ ಪರ್ಸನ್ ಇಸ್ ಓನ್ಲಿ ಟೆಕ್ಸ್ಟಿಂಗ್ ಅಂತ ಆಮೇಲೆ ಮೆಸೇಜ್ ಮಾಡಿದಾಗ ಓಕೆ, ಆವಾಗ ನಾನು ನಿಮ್ಮ ಸರ್ಕಲ್ ನ ನೋಡಿದ್ದು. ಮಾರ್ಟಿನ್ ಅವ್ರದ್ದು RCB ಮಗ, ಐ ಫಾಲೋ ಯು ಗೈಸ್ ಸಿನ್ಸ್ 2018. ಅಲ್ಲ, ನಂದು ಇನ್ಸ್ಟಾಗ್ರಾಮ್ ಹೊಗೆ ಹಾಕೊಂಡಿತ್ತು, ಅದಕ್ಕೆ ಯೂಟ್ಯೂಬ್ ಇಂದ. ಹೌದು, genuine fan, not hashtag Instagram guys. fan ಎಲ್ಲ Instagram follow ನೇ ಇರಲ್ಲ guys, ನೋಡ್ತೀವಿ ನಾವು YouTube ನಲ್ಲಿ. ಮುತ್ತೇನ ಆ ಫ್ಯಾನ್ ಅನ್ಕೊಂಡು ಆ ತರ ಹಂಗೆ ನಾನು ನೋಡಿದ್ದು. ತುಂಬಾ ಚೆನ್ನಾಗಿದೆ ನಿಮ್ ಸರ್ಕಲ್. ಸೊ ಡೋಂಟ್ ಯು ಫೀಲ್ ಲೆಫ್ಟ್ ಔಟ್? ಎಲ್ಲರೂ ಅವ್ರ ವೈಫ್ಗಳ ಜೊತೆ ತೆಗಿತೀನಿ ಇಲ್ಲ ಇಲ್ಲ, ಅಂದ್ರೆ ಅವರು ಕೂಡ ಅಷ್ಟೇ. ಇವಾಗ ಅವರ ಆಗಿರ್ಬೋದು ಅಥವಾ ರೋಚನಾ, ದಿವ್ಯಾ ಅವರಾಗಿರ್ಬೋದು, ಇಟ್ಸ್ ಎ ವಂಡರ್ಫುಲ್ ಸರ್ಕಲ್ ಆಕ್ಚುಲಿ. ಈಚೆ ಸಿಕ್ತಾಗ ಎಲ್ಲ ಒಟ್ಟಿಗೆ ಒಳ್ಳೆ ಕ್ವಾಟ್ಲೆ ಮಾಡ್ತೀವಿ, ಒಳ್ಳೆ ಇಲ್ ಬಿ ರಿಯಲಿ ಫಿಲ್ಡ್ ವಿತ್ ಫನ್. ತುಂಬಾ ಚೆನ್ನಾಗಿರುತ್ತೆ ಆಕ್ಚುಲಿ. ಅಂದ್ರೆ ನಾವೇ ಬಾಯ್ಸ್ ಮುಂಚೆ ಹ್ಯಾಂಗ್ ಔಟ್ ಮಾಡ್ತಾ ಇದೀವಿ, ಚಿಲ್ ಮಾಡ್ತಾ ಇದ್ದೀವಿ, ದಟ್ಸ್ ಎ ಹೋಲ್ ಡಿಫ್ರೆಂಟ್ ವೈಬ್. ಬಟ್ ವಿತ್ ಫ್ಯಾಮಿಲಿ ಮಾಡಿದಾಗ ಇಟ್ಸ್ ಲೈಕ್ ಒಂಥರ ರಿಯಲಿ ವಾರ್ಮ್ ಫೀಲ್ ಆಗುತ್ತೆ ಅಂಡ್ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ಆಕ್ಚುಲಿ. ಫಸ್ಟ್ ಎಲ್ಲ ನೀವು ಅವ್ರ ಮನೆಗೆ ಹೋದ್ರೆ ಕಾಫಿ ಟೀ ಕೊಡ್ತಿರ್ಲಿಲ್ಲ ಅನ್ಸುತ್ತೆ, ಇವಾಗ ಊಟ ಮಾಡ್ಕೊಂಡು ಬೇರೆನೂ ಹೇಳ್ಬೋದು, ಬಟ್ ಅದಕ್ಕೆ ಕಾಫಿ ಟೀ ಅದೇ ಒಂದು ಏನ್ ಬೇಜಾರಾಗುತ್ತೆ ಅಂದ್ರೆ ಮುಂಚಿನ ತರ ಫ್ರೀಕ್ವೆಂಟ್ ಆಗಿ ಮೀಟ್ ಆಗಕ್ಕೆ ಲೇಟ್ ನೈಟ್ ಅಂತೂ ಚಾನ್ಸೇ ಇಲ್ಲ ಬಿಡಿ. ಬಟ್ ನಾರ್ಮಲ್ ಆಗಿ ಮುಂಚೆ ಎಲ್ಲ ಏರಿಯಾಗ ಹೋಗೋದು, ಇವಾಗ ತಿಂಡ್ಲು ಅಥವಾ ವಿದ್ಯಾರಣ್ಯಪುರಕ್ಕೆ ಹೋದ್ರೆ ಬಿಜಿ ಕಾಲ್ ಆಗ್ತದೆ, ಮಗ ಸಿಗಪ್ಪ ಅಂತಂದು ಟೀಗೆ ಹಾಕೋದು ಅದೆಲ್ಲ ಮಾಡ್ತಾ ಇದ್ದೆ. ಬಟ್ ಇವಾಗ ಹಂಗಾಗಲ್ಲ. ಅಂಡ್ ಇವನ್ ವಿತ್ ರಾಹುಲ್ ಮುಂಚೆ ಎಲ್ಲ ಸಿಗ್ತಾ ಇದ್ವಿ, ಬಟ್ ಇವಾಗ್ಲೂ ಹೋಗ್ತಿವಿ. ಇವಾಗ ಟೈಮ್ ಸಿಕ್ತಾಗ 3 ಜನದ್ದು ಡೇಟ್ಸ್ ಮ್ಯಾಚ್ ಆಗಿ ಅಂದ್ರೆ ಪ್ಲಾನ್ ಹಾಕೊಳ್ಳೋದು ಒಂದು ಏನೂ ಆಗಲ್ಲ. ಬಟ್ ಏನಾದ್ರು ಮೋಸ್ಟ್ ಆಫ್ ದ ಟೈಮ್ ಕಾನ್ಸರ್ಟ್ ಆಗಿದ ತಕ್ಷಣ ವಿಲ್ ಪ್ಲಾನ್, ಓಕೆ ಸಕಲೇಶ್ಪುರ ಹೋಗೋಣ ಅಥವಾ ಎಲ್ಲ ಹೋಗೋಣ, ಹೋಗಿ ಗೋವಾಗೆ ಗೋವಾ. ಐ ಡೋಂಟ್ ಗೋವಾ ಗಾನ ಆಗ್ಬಿಟ್ಟಿದೆ ಆಕ್ಚುಲಿ. ಇಟ್ ಡಿಡ್ ನಾಟ್ ಹ್ಯಾಪನ್. ಐ ಥಿಂಕ್ 2018-17 ಲಾಸ್ಟ್ ಅನ್ಸುತ್ತೆ ಒಂದ್ಸಲ ಹೋಗಿದ್ವಿ ಆಕ್ಚುಲಿ, ಗೋವಾ ಹೋಗಿದ್ವಿ. we had a lot of fun there. So ಆಮೇಲೆ ಕಾಲ ಕೂಡು ಬರ್ಲಿಲ್ಲ. ಪ್ರತಿ ವರ್ಷ ಹೇಳ್ತೀವಿ ಗೋವಾಗ್ ಹೋಗ್ಬೇಕು, ಇಲ್ಲ ಕೊಡೈಕೆನಾಲ್ಗೆ ಹೋಗ್ಬೇಕು, ಗೋವಾಗ್ ಹೋಗ್ಬೇಕು, ಹೋಗ್ಲೇ ಇಲ್ಲ. ಒಂದ್ಸಲ ಹೋಗಿ ಕೊಡಾಗಿ ಹೋಗಿದ್ವಿ. ಇಟ್ ವಾಸ್ ವೆರಿ ವೆರಿ ಗುಡ್. ಓಕೆ, ಮೂವಿಂಗ್ ಆನ್. ಇಂಡಸ್ಟ್ರಿಯಲ್ಲಿ ನಿಮ್ಗೆ ಇವಾಗ ರ್ಯಾಪ್ ಓಕೆ, ಸಾಂಗ್ಸ್ ಬರೆಯೋರು ಕೂಡ ತುಂಬಾ ಅದ್ಭುತವಾಗಿ ಬರೀತಾರೆ ಸಾಹಿತ್ಯ. ನಿಮ್ಮ ಫೇವ್ರೆಟ್ ಲಿರಿಸಿಸ್ಟ್ ಯಾರು? ಲಿರಿಸಿಸ್ಟ್ ಓಕೆ, ಸದ್ಯಕ್ಕೆ ಐ ಥಿಂಕ್ ನನ್ಗೆ ಮೋಸ್ಟ್ ಫೇವ್ರೆಟ್ ಅಂದ್ರೆ ನಾಗಾರ್ಜುನ ಶರ್ಮಾ ಅವರು. ಸೊ ತುಂಬಾನೇ ಅಡ್ಮೈರ್ ಮಾಡ್ತೀನಿ ಅವ್ರನ್ನ. ಅಂಡ್ ಎಸ್ಪೆಷಲಿ ಅವರು ಯೂಸ್ ಮಾಡೋ ಪದಗಳಿರ್ಬೋದು. ಫಾರ್ ಎಕ್ಸಾಂಪಲ್, ನಾನು ಇವಾಗ ಸದ್ಯಕ್ಕೆ ತುಂಬಾ ಕೇಳ್ತಿರೋ ಆಲ್ಬಮ್ ಅಂದ್ರೆ ಮುಂಚೆ SSC ಕೇಳ್ತಾ ಇದ್ದೆ, ಇವಾಗ ಇಬ್ಬನಿ ತಬ್ಬಿದ ಇಳಿಯಲ್ಲಿ ಆಲ್ಬಮ್ ಕೇಳ್ತಾ ಇದ್ದೀನಿ. ಸೊ ಅದರಲ್ಲಿ ತಾರೆ ನಿಹಾರೆ ಅಂತ ಒಂದು ಟ್ರ್ಯಾಕ್ ಇದೆ. ಅದರಲ್ಲಿ ಒಂದು ಲೈನ್ ಇದೆ, ಹುಣ್ಣಿಮೆಗೆ ರಾಗ ರೇಷ್ಮೆನ ಅವರು ರೈಮ್ ಮಾಡ್ತಾರೆ. ಸಾಹಿತ್ಯ ಭಂಡಾರ ಅಂತ ಅನಿಸ್ತು. ಸೊ ನಾಗಾರ್ಜುನ ಶರ್ಮಾ
ಯು ವುಡಂಟ್ ಬಿಲೀವ್ ಬೆಳಿಗ್ಗೆ ಅವ್ರದ್ದೇ ಇಂಟರ್ವ್ಯೂ ಆಯ್ತು. ಕ್ರೇಜಿ. ಅವ್ರು ಆಕ್ಚುಲಿ ಹೇಳಿದ್ರು ಸಿಟ್ ಬಂದ್ರೆ ಮಾತಾಡ್ಸ್ಕೊಂಡು ಹೋಗ್ತೀನಿ ಅಂತ. ನಾನು ಅವರಿಗೂ ಅದೇ ಕೇಳ್ತಾ ಇದ್ದೆ, ನಿಮ್ಗೆ ಯಾರು ಇಷ್ಟ ಆಗ್ತಾರೆ ಸಾಹಿತ್ಯ ಅದು ಇದು ಅಂತ. ಇವಾಗ ಇಮ್ಯಾಜಿನ್ ಅವ್ರ ಫೇವ್ರೇಟ್ ಹೇಳ್ತಾ ಇದ್ರು ಅಂಡ್ ಹಿಯರ್ ಯು ಆರ್ ಅವರು ನನ್ನ ಫೇವ್ರೇಟ್ ಅಂತ. ಖುಷಿ ಆಯ್ತು. ಆಕ್ಚುಲಿ ನಾಗಾರ್ಜುನ ಶರ್ಮಾ ಅವರು ನಂಗೆ ತುಂಬಾ ಹಳೆ ಫ್ರೆಂಡ್. ಅವರು 2018 ಅಲ್ಲಿ ದ ಫಸ್ಟ್ ಎವರ್ ಎಕ್ಸ್ಕ್ಲೂಸಿವಿಟಿ ಫಸ್ಟ್ ಎವರ್ RCB ಆಂಥಮ್ ನಮ್ಮಿಂದನೇ ಆಗಿದ್ದು. ಸೊ ಅದಕ್ಕೆ ಸಾಹಿತ್ಯ ಬರ್ತಿದ್ದು ನಮ್ಮ ನಾಗಾರ್ಜುನ ಶರ್ಮಾ ಅವರೇ. ನಾನು ಆಪ್ ಮಾಡಿದ್ದೆ ಅಂಡ್ ಇಟ್ ವೆಂಟ್ ಲೈಕ್ 2 ದಿನದಲ್ಲಿ 1 million ಕ್ರಾಸ್ ಆಗಿ ಇಟ್ ವಾಸ್ ತುಂಬಾ ವೈರಲ್ ಆಗಿತ್ತು ಅವಾಗ. So that was the first ever RCB anthem, bro. You know what he said? Even he himself is a cricketer, no? ನಾನು KCC ಟೂರ್ನಿಮೆಂಟ್ ಎಲ್ಲ ಆಡ್ತೀರಾ ಅಲ್ವಾ ಸರ್, ಸೊ ಏನು ಅಂತ ನನಗೆ ಏನು ಖುಷಿ ಆಯ್ತು ಅಂದ್ರೆ RCB ಸ್ಟೇಡಿಯಂ, ಚಿನ್ನಸ್ವಾಮಿ ಸ್ಟೇಡಿಯಂ ನಲ್ಲಿ RCB ಇನ್ಸ್ಟಾಗ್ರಾಮ್ ಪೇಜ್ ನಲ್ಲಿ ನಮ್ಮ ಹಾಡು ಎಲ್ಲಾ ಕಡೆ ವೈರಲ್ ಆಗಿದೆ. ಅದನ್ನ ನೋಡಿ ನನ್ನಲ್ಲಿರೋ ಕ್ರಿಕೆಟರ್ ಕೂಡ ಖುಷಿ ಪಟ್ಟ. ಕ್ರೇಜಿ. ಅವ್ರಿಗೆ ಕ್ರಿಕೆಟ್ ಅಂದ್ರೆ ಇಷ್ಟ. ಐ ಥಿಂಕ್ ಇಪ್ಪನಿ ತಪ್ಪಿದ ಒಂದು ಸೀನ್ ಅಲ್ಲಿ ಬ್ಯಾಟ್ ಇಟ್ಕೊಂಡು ಬರ್ತಾರೆ. ಅಬ್ಸರ್ವ್ ಮಾಡಿದ ಮೂವಿ ನೋಡಿದೀನಿ. ನೆಕ್ಸ್ಟ್ ಟೈಮ್ ಐ ಅಬ್ಸರ್ವ್. ನೀವು ಕ್ರಿಕೆಟ್ ಆಡ್ತೀರಾ? ಕ್ರಿಕೆಟ್ ಎಸ್ ಆಫ್ ಕೋರ್ಸ್. ನಾನು ಕಾಲೇಜಲ್ಲಿ ಆಡ್ತಾ ಇದ್ದೆ ಅಂಡ್ ನಾನು ಚಿಕ್ಕದ್ರಿಂದ ಆಡ್ತಾ ಇದ್ದೆ. ಚಿಕ್ಕದ್ರಿಂದ ಕ್ರಿಕೆಟ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ನನ್ನ ಹತ್ರ ನಮ್ಮ ಅಜ್ಜಿ ಆಕ್ಚುಲಿ ಲಿಟರಲಿ ಒಂದು ಸೌದೆ ಮರದಿಂದ ಬ್ಯಾಟ್ ಮಾಡ್ಕೊಡ್ತಾ ಇದ್ರು. ಸೊ ಎತ್ಕೊಂಡು ಹೋಗೋ ತೆಂಗಿನ ಮರ ಲೈಕ್ ನಾರ್ಮಲ್ ವುಡ್ ಎತ್ಕೊಂಡು ಹೋಗಿ ಬೆಳಗ್ಗೆ ಹೋದ್ರೆ ರಜಾ ದಿನ ಸ್ಯಾಟರ್ಡೇಸ್ ಅಥವಾ ವಾಟ್ ಎವರ್, ಬೆಳಗ್ಗೆ ಹೋದ್ರೆ ಸಾಯಂಕಾಲನೇ ಬರ್ತದೆ. ಏನು ಇಲ್ಲ ನಮ್ದು ನನ್ ನೇಟಿವ್ ಬಂದ್ ಕೂರ್ಗು. ಸೊ ಅಂದ್ರೆ ನನ್ ಚಿಕ್ಕ ಊರು ಸೋಮವಾರಪೇಟ್ ಅಂತ. ಸೊ ಅಲ್ಲಿ ಹೆಂಗೆ ಅಂದ್ರೆ ನಮ್ಮ ಮನೆಯಿಂದ ಗ್ರೌಂಡ್ ಹೋಗ್ಬೇಕು ಅಂದ್ರೆ ಸ್ವಲ್ಪ ದೂರ. ಮನೆಗಳೆಲ್ಲ ತುಂಬಾ ಗ್ಯಾಪ್ ಇರುತ್ತೆ ಕೈಂಡ್ ಆಫ್. ಸೊ ಇಲ್ಲ, ನಾವು ಟೌನ್ ಅಲ್ಲೇ ಇದ್ದಿದ್ದು, ಬಟ್ ಗ್ರೌಂಡ್ ಚಿಕ್ಕಾಪಟ್ಟೆ ದೂರ ಇರೋದು. ಸೊ ಎವ್ರಿ ಡೇ ಐ ಡೋಂಟ್ ಕೇರ್, ಲೈಕ್ ರೋಡ್ ಅಲ್ಲಿ ಯಾರು ಆಡ್ತಾ ಇದ್ದಾರೆ ಕ್ರಿಕೆಟ್ ಅಂದ್ರೆ ಹೋಗೋದು ಕ್ರಿಕೆಟ್ ಆಡೋದು. ಐ ವಾಸ್ ಆಲ್ರೌಂಡರ್, ಲೈಕ್ ಅವಾಗಿಂದನೇ ಆಲ್ರೌಂಡರ್. ಇವಾಗ KCC ಎಲ್ಲ ಆಡ್ಬೋದಲ್ಲ, ಸೆಲೆಬ್ರಿಟಿ ಕಪ್ಸ್ ಎಷ್ಟು? ಐ ಮೀನ್ ಇವಾಗ ಆಗಲ್ಲ ಬಿಡಿ, ಬಟ್ ಐ ರಿಯಲಿ ಲವ್ ಕ್ರಿಕೆಟ್. ನಾನು ಅವಾಗ ಆಡ್ತಾ ಇದ್ದೆ ಅಂಡ್ ನಾನು ಕಾಲೇಜಲ್ಲಿ ಕೂಡ ಆಡ್ತಾ ಇದ್ದೆ. ಸೊ ಮೈಸೂರಲ್ಲಿ ನಾನು ಸೆಂಟ್ ಜೋಸೆಫ್ಸ್ ಅಲ್ಲಿ ಓದಿದ್ದು. ಸೊ ನಾನು ಮೈಸೂರು BGS ಅಲ್ಲಿ ಓದಿದ್ದು. ಹೌದಾ? ಓಕೆ, ನೀವೇ. ಸೊ ಕ್ರಿಕೆಟ್ ಆಡ್ತಾ ಇದ್ದೆ ಅಂಡ್ ಸಿಕ್ಕಾಪಟ್ಟೆ ಇಷ್ಟ ಅವಾಗಿಂದಾನೆ. ನಾನು ಯಾವಾಗ ಲೈಕ್ ಸಚಿನ್, ಗಂಗೂಲಿ, VS ಲಕ್ಷ್ಮಣ್, ಅಜರುದ್ದೀನ್, ಜಡೇಜಾ ಕಾಲದಿಂದ ಇವಾಗಿನ ವಿರಾಟ್ ಕೊಹ್ಲಿ, ಶುಭ್ಮನ್ ಗಿಲ್, ರಿಷಬ್ ಪಂತ್ ಆರ್ ಮೇಟ್ ಬಿ ಅಭಿಷೇಕ್ ಶರ್ಮಾ ತನಕನೂ ಎಲ್ಲ ಆ ತರ ಟೈಮರದಲ್ಲಿ. ಇಲ್ಲ, ನಾನು ನಿಮ್ಮ ಇನ್ಸ್ಟಾಗ್ರಾಮ್ ಸ್ಟೋರೀಸ್ ನೋಡೋದು ಫೆಮಿಲಿಯರ್. RCB ಮ್ಯಾಚ್ ನಡೀತಾ ಇರುತ್ತೆ. ಇವನ್ ಐ ಗ್ರೋ ಅಪ್ ವಿತ್ ಅ ಬ್ರದರ್. ಮನೆಗೆ ಹೋದ್ರೆ ಚಾನೆಲ್ ಚೇಂಜ್ ಮಾಡಲ್ಲ, ಸ್ಟಾರ್ ಸ್ಪೋರ್ಟ್ಸ್ ನೋಡ್ಬೇಕು. ನಾನು ನೋಡ್ತಾ ಇರೋದು ಗೆದ್ರಾ ಅಂತ. ಅವ್ರು 5% ಗೆಲ್ಲೋದು ಗೊತ್ತಿಲ್ಲ. ನಾನು ಆಮೇಲೆ ನಿಮ್ದು ಇನ್ಸ್ಟಾಗ್ರಾಮ್ ಸ್ಟೋರಿ ನೋಡಿದ್ರೆ ಅಪ್ಪ ಗೆದ್ರಪ್ಪ ಅಂತ ನೀವು ಒಂದು ಸ್ಟೋರಿ ಹಾಕಿರ್ತೀರ. ಸೊ RCB ಮ್ಯಾಚಸ್ ಮಿಸ್ ಮಾಡಲ್ಲ ನೀವು? ಖಂಡಿತ ಇಲ್ಲ, 100%. ಲೈಕ್ ಅವರು ಗೆಲ್ಲೋ ತನಕ ಮಿಸ್ ಮಾಡಲ್ಲ, ಗೆದ್ಮೇಲೆ ನೋಡ್ತೀವಿ. ಅಂಡ್ RCB ಇಸ್ ಲೈಕ್ ಏನಂತಾರೆ, ಒಂದು ಅಂದ್ರೆ ಇವಾಗ ಕ್ರೇಜ್ ಜಾಸ್ತಿ ಆಗಿರೋದು ಅದೆಲ್ಲ ಇದೆ. ಬಟ್ ನಂಗೆ ರೈಟ್ ಅವೇ ಫ್ರಮ್ ಫಸ್ಟ್ ಮ್ಯಾಚ್ ಓದ್ಕೊಂಡಿರುತ್ತೆ ಫ್ರೆಂಡ್ ಮೇಲೆಲ್ಲ ಬಂದು ಎಲ್ಲ ರುಬ್ಬಿ ಅದೆಲ್ಲ ಆಯ್ತು. ಬಟ್ ಅವಾಗಿಂದಾನೆ ಅನಿಲ್ ಕುಂಬ್ಳೆ ಅವ್ರ ಟೈಮ್ ಇಂದಾನೆ ಆಕ್ಚುಲಿ ನಂಗೆ ಚೆನ್ನಾಗಿತ್ತು ಟೀಮ್ ಅವಾಗ. ಅನಿಲ್ ಕುಂಬ್ಳೆ, ರಾಹುಲ್ ದ್ರಾವಿಡ್, ಜಾಕಾಲೆ, ಜಸ್ಟಿನ್. ಹೌದು, ಅಂದ್ರೆ ಅದ್ರಲ್ಲಿ ಅಂದ್ರೆ ಅವಾಗ ಅದ್ರಲ್ಲಿ ಒಂದಷ್ಟು ಕನ್ನಡಿಗರು ಇದ್ರು ಅದ್ರಲ್ಲಿ. ಅವಾಗ ಇನ್ನ ಹತ್ರ ಇತ್ತು ಟೀಮ್, ತುಂಬಾನೇ ಕನೆಕ್ಷನ್ ಇತ್ತು. ಅಂಡ್ ಇಟ್ಸ್ ಓಕೆ. ಇವಾಗ ಕನ್ನಡಿಗರು ಇಲ್ಲ ಅಂತಂದ್ರು RCB ರಾಹುಲ್ ಬಂದ್ರು ಬರ್ಬೋದಪ್ಪ. ಮ್ಯಾನಿಫೆಸ್ಟ್. ಸೊ RCB ಅನ್ನೋದು ಒಂದು ಏನಂತಾರೆ, ಒಂದು ಇಟ್ಸ್ ಎ ಫ್ಲೇಮ್ ಇನ್ಸೈಡ್ ಮೈ ಹಾರ್ಟ್ ಅಂತ ಹೇಳ್ಬೋದು. ಆ ಥರ ಒಂದು ಕನೆಕ್ಷನ್ ವಿತ್ RCB. ಆಮೇಲೆ ಈ ಆಲ್ ದಿಸ್ ರೈವಲ್ರಿ ಅದೆಲ್ಲ ಆಮೇಲೆ ಬಂತು. ನಾವು ಗುರ್ಸೋದು ಪಕ್ಕದ, ನಾವು ಗುರ್ಸೋದು, ಅವ್ರು ನಮಗ್ ಗುರ್ಸೋದು. ಅದು ನನಗೆ
ಧೋನಿ ಅಂದ್ರೆ ತುಂಬಾ ಇಷ್ಟ. ಓಕೆ, ಸೊ ಒಂದ್ಸರಿ ಹಿಂಗೆ ನಾವು ಪರ್ಚೇಸ್ಗೆ ಹೊರಗಡೆ ಹೋಗಿದಾಗ ನಮ್ಮ ಅಣ್ಣ ಆಸ್ ಯೂಶುವಲ್ RCB ಜರ್ಸಿ ತಗೊಂಡ, ನಾನು CSK ತಗೊಂಡ್ಬಿಟ್ಟೆ. ಐ ಸಪೋರ್ಟ್ RCB, ಬಟ್ ಯು ನೋ ಐ ಲವ್ ಮಹೇಂದ್ರ ಸಿಂಗ್ ಧೋನಿ ಅಲ್ಲ. ಸೊ ತಗೊಂಡೆ. ಅವ್ನು ಬೇಕಂತ ಏನ್ ಮಾಡೋನು, ನಾನು ಟಿವಿ ನೋಡ್ತಾ ಇದ್ರೆ, ಇವಾಗ ನಾವೇನ್ ಮ್ಯೂಸಿಕ್ ಚಾನಲ್ ನೋಡ್ತೀವಿ ಇಲ್ಲ ನಮ್ಮಮ್ಮ ಜೊತೆ ಸೀರಿಯಲ್, ಬೇಕಂತ ಒಂದು ಇವಳಿಗೆ ಕೊಡ್ದೆ. ಇವಾಗ ಚಾಕ್ಲೇಟ್ಸ್ ಏನಾದ್ರು ತಿಂಡಿ ಏನಾದ್ರು ತಂದ್ರೆ ಚಿಕ್ಕವ್ರು ಅವಾಗ, ಆಗಿಂದ ಏನ್ ಮಾಡೋನು, ನೀನು ಅದ್ ತಗೊಂಡೆ ಅಲ್ವಾ, ನೀನು ಒಂದೇ ಪೀಸ್, ಈ ತರ. ಹುಡುಗರಿಗಂತೂ ಅದು ಅಷ್ಟು ಕನೆಕ್ಷನ್ ಇದೆ RCB ಮೇಲೆ. ಅಫ್ಕೋರ್ಸ್ ಧೋನಿ, ಐ ಥಿಂಕ್ MS ಧೋನಿ ಅವ್ರನ್ನ ನಾನು ಒಂದು ಮ್ಯಾಚ್ ಅಲ್ಲಿ, ಒಂದು ಶ್ರೀಲಂಕಾ ಮ್ಯಾಚ್ ಅಲ್ಲಿ ಅವರು 186 ಸಮಥಿಂಗ್ ಹೊಡೆದು ಗೆಲ್ಲಿಸ್ತಾರೆ. ನಾನು ಅವಾಗಿಂದ ಅವ್ರದ್ದು ಕ್ರೇಜಿ ಫ್ಯಾನ್ ಆಗಿದ್ದೆ. ಇಷ್ಟುದ್ದ ಕೂದಲು ಸ್ಟ್ರೈಟಿಂಗ್ ಮಾಡ್ತಾ ಅವೆಲ್ಲ ಹೆವಿ ಮಾಡ್ತಾ ಇದ್ರು. ಎಕ್ಸೆಪ್ಟ್ ಫಾರ್ ಈ ರೈವಲ್ರಿ ಅದೆಲ್ಲ ಇಲ್ಲ ಅಂತಂದ್ರೆ ಐ ಸ್ಟಿಲ್ ರೆಸ್ಪೆಕ್ಟ್ MS ಧೋನಿ a lot, and World Cup winning captain of India, and huge respect ಇದೆ ಅವ್ರ ಮೇಲೆ. And if not for rivalry, and adilla 100% RCB ne. By the way, I love RCB. Dhoni ಇಷ್ಟ ಅಂತ ನೀವು ಅಂತ ಲೇಬಲ್ ಮಾಡಬೇಡಿ ಅಷ್ಟೇ. And moreover, Women Premier League. Oh yes. Peri lady. So Women Premier League ಗೆದ್ರು. Yes. ಆ ಕಪ್ಪಿನ ದಾಹ ತೀರ್ತು. ನಮ್ಮವರೇ ಶ್ರೇಯಾಂಕಾ ಪಾಟೀಲ್ ಕೂಡ ಇದ್ರು. ಸೊ ಎಸ್ ಖುಷಿ ಆಯ್ತು ನಿಮ್ಗೆ ಆ ಮ್ಯಾಚ್ ಕೂಡ ಅಷ್ಟೇ. ಹೌದು. ನಾನು ಆಕ್ಚುಲಿ ಆ ಮ್ಯಾಚ್ ನಡಿಬೇಕಾದ್ರೆ ಐ ಥಿಂಕ್ ಮಳೆ ಏನೋ ಬರ್ತಾ ಇತ್ತು, ನಾನು ಹೊರಗಡೆ ಇದ್ದೆ. ಐ ವಾಸ್ ಆನ್ ಏನೋ ಬೇರೆ ಕೆಲಸದ ಮೇಲೆ ಇದ್ದೆ, ಅಂಡ್ ಇಮಿಡಿಯೇಟ್ಲಿ ರಶ್ ಟು ಮೈ ಹೋಮ್. ಐ ವಾಂಟ್ ಟು ವಿಟ್ನೆಸ್ RCB ಲಿಫ್ಟಿಂಗ್ ದ ಕಪ್ ಅಂತ. ಅಟ್ಲೀಸ್ಟ್ ವುಮೆನ್ ಎತ್ತಾ ಇದಾರೆ ಅಂತ. ಐ ವಾಸ್ ಲೈಕ್ ಸಿಕ್ಕಾಬಡೆ ಲೈಕ್ ಒಂಥರ ಇಫೋರಿಕ್ ಫೀಲ್ ಅದು ಇತ್ತ ನನ್ನ ಮೈಯೆಲ್ಲ ಲೈಕ್ ಗೂಸ್ ಬಂಪ್ಸ್ ಮೂಮೆಂಟ್ ಅದ. ಸೊ ಐ ರಿಯಲಿ ಹೋಪ್ಡ್ ಆ ಇಯರ್ ಮೆನ್ಸ್ ಕೂಡ ಎತ್ತಾರೆ ಅಂತ. ದ ವೇ RCB ಬೌನ್ಸ್ ಬ್ಯಾಕ್, ಇಟ್ ವಾಸ್ ಫ್ಯಾಂಟಾಸ್ಟಿಕ್ ಹೇಳ್ಬೇಕಂದ್ರೆ. ಚೆನ್ನೈನ ಸೋಲ್ಸಿದ್ರಲ್ಲ ಅಷ್ಟು ಸಾಕು, ಖುಷಿ ಇದೆ. ಓ ದಟ್ ವಾಸ್ ಗ್ರೇಟೆಸ್ಟ್ ವಿಕ್ಟರಿ ಇನ್ ಅ ಲಾಂಗ್ ಟೈಮ್ ಹೇಳ್ಬೇಕು ಅಂದ್ರೆ. ಅಂಡ್ ವಿರಾಟ್ ಕೊಹ್ಲಿ ವಾಸ್ ಸೋ ಹ್ಯಾಪಿ ದಟ್ ಇಟ್ ಫೀಲ್ಸ್ ಗುಡ್ ಟು ಸೀ ಹಿಮ್, ಯು ನೋ. Yes, and continuous 6-7 or 8 matches ಏನ್ ಗೆದ್ರು, ಅಂಡ್ ಅದನ್ನ ನಮ್ಮ ಲೈಫ್ಗೂ ಅಡಾಪ್ಟ್ ಮಾಡ್ಕೊಬಹುದು ಅಂತ ಅನಿಸ್ತು. ವಿತ್ ಜಸ್ಟ್ ದಟ್ 1% ಹೋಪ್ ಏನೇನೇನ್ ಮಾಡ್ಬೋದು ಲೈಫಲ್ಲಿ ಅನ್ನೋದನ್ನು ಅಡಾಪ್ಟ್ ಮಾಡ್ಕೊಬಹುದು. ಅಂಡ್ ದಟ್ಸ್ ರಿಯಲಿ ಇನ್ಸ್ಪೈರಿಂಗ್. ದಟ್ಸ್ ವೈ ವಿ ಲವ್ RCB bro. What I'm saying. So true. ನಾನು ನ್ಯೂಸ್ ಚಾನೆಲ್ ನಲ್ಲಿ ಇದ್ದೆ ಅವಾಗ, ಎಲ್ಲ ಈ ತರ ಫೈನಲ್ ಮ್ಯಾಚ್ ಏನೇ ಇದ್ರು ಕೂಡ ದೊಡ್ಡ LED ಅಲ್ಲಿ ಹಾಕ್ಬಿಡ್ತಾರೆ ಅಂತ. ಯಾರು ಮ್ಯಾಚ್ ನೇ ನೋಡ್ತಾ ಇದಾರೆ, ಏನಾಗುತ್ತೆ ಅಂತ. ಇವಾಗ ವುಮೆನ್ ಕ್ರಿಕೆಟ್ ನ ನೋಡಲ್ಲ, ವುಮೆನ್ ಪ್ರೀಮಿಯರ್ ಲೀಗ್ ವರ್ಕೌಟ್ ಆಗಲ್ಲ ಅಂತ ಹೇಳ್ದವ್ರೆ ಸುಮಾರು ಜನ. ಯಾರು ಬರಲ್ಲ ಅಂತ. ಚಿನ್ನಸ್ವಾಮಿಗೆ ಒಂದ್ಸರಿ ಬನ್ನಿ ನೋಡಿ, ಎಷ್ಟು ಇದೆ. ಸೋ ಗ್ಲಾಡ್ ವುಮೆನ್ ಕ್ರಿಕೆಟ್ ಇಸ್ ಟೇಕಿಂಗ್ ಅಪ್. ಎಸ್, ಇನ್ನೇನ್ ಸ್ಟಾರ್ಟ್ ಆಗುತ್ತೆ ಅನ್ಸುತ್ತೆ. ರಿಯಲಿ ವೈಟಿಂಗ್ ನೋಡ್ಬೇಕು. ಶ್ರೇಯಾಂಕ್ ಅವ್ರು ಆಫ್ ಕೋರ್ಸ್ ನಂಗೆ ರಿಯಲಿ ಫೇವ್ರೆಟ್ ಪ್ಲೇಯರ್. waiting forward to spend more. So I think ಈ ವರ್ಷನೂ ಹೊಡಿಲಿ ಅನ್ನೋದು ನಮ್ಮ ಒಂದು ಆಸೆ. ನೋಡೋಣ ಹೆಂಗ್ ಹೋಗುತ್ತೆ ಅಂತ. Okay, coming back to movie. Yeah. ನಿಮ್ಮ ಫೇವ್ರೆಟ್ ಹೀರೋ? ಸದ್ಯಕ್ಕೆ ಯಶ್ ಸರ್ ಆಫ್ ಕೋರ್ಸ್. ಅಂದ್ರೆ ಅವರು ಸಿಕ್ಕಾಪಟ್ಟೆ ಇನ್ಸ್ಪೈರಿಂಗ್ ವ್ಯಕ್ತಿ, ಅಂಡ್ ಐ ಲವ್ ಹಿಸ್ ಮೈಂಡ್ ಸೆಟ್ ಅಂಡ್ ಹೌ ಹಿ ಅಪ್ರೋಚಸ್ ಲೈಫ್ ಅಟ್ ದ ಮೂಮೆಂಟ್. ದ ವೇ ಹಿಸ್ ವಿಷನ್ಸ್ ಆರ್ ಸಿಕ್ಕಾಪಟ್ಟೆ. He himself believes in universe. Yes. ಅವರು ನೀವು ತುಂಬಾ ಹಿಂದೆಯಿಂದಾನೆ ನೋಡ್ಕೊಂಡ್ ಬಂದ್ರೆ ಅವರು ಮ್ಯಾನಿಫೆಸ್ಟ್ ಮಾಡ್ಕೊಂಡು ಹೇಳ್ಕೊಂತಾನೆ ಬಂದಿದ್ದಾರೆ. ಹಿಂಗ್ ಮಾಡ್ತೀನಿ ಹಿಂಗೆ ಮಾಡ್ತೀನಿ ಅಂತ ಹಿಂಗೆ ಬದುಕ್ತಾ ಇದ್ದಾರೆ. ಹೌದು, ಅದು ಹಂಗೆ ಆಗಿದೆ ಅವ್ರ ಲೈಫ್ ಅಲ್ಲಿ ಕೂಡ. So that's really what happens when you actually manifest. So and believe in yourself. Believe in yourself, and we are the universe at the end of the day. So and of course Appu sir. ಅಪ್ಪು ಸರ್ ಬಿಡಿ. ಅಪ್ಪು ಸರ್ ನಾನು ಐ ಥಿಂಕ್ ತುಂಬಾ ಚಿಕ್ಕವನಿದ್ದಾಗಿಂದ ಐ ಥಿಂಕ್ ಅಮ್ಮ ಕೂಡ ಸಿಕ್ಕಾಪಟ್ಟೆ ದೊಡ್ಡ ಫ್ಯಾನ್ ಅವ್ರದ್ದು. ಕ್ಯಾಸೆಟ್ಗಳಲ್ಲಿ ಹಾಡುಗಳು ಕೇಳಿಸ್ತಾ ಇದ್ರು. ಅಂಡ್
ಚಿಕ್ಕದ್ರಲ್ಲಿ ನಂಗೆ ಬೆಟ್ಟದ ಹೂವು ಸಿನಿಮಾ ತೋರಿಸ್ತಾ ಇದ್ರು. ಸೊ ಅವಾಗಿಂದನೇ ನಂಗೆ ಅಪ್ಪು ಸರ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಸ್ಕೂಲಲ್ಲಿ ಅವರು ಅಪ್ಪು ಸಿನಿಮಾ ರಿಲೀಸ್ ಆಗಿದ್ದಾಗ ವೀರ ಕನ್ನಡಿಗ ಅದಕ್ಕೆಲ್ಲ ಡ್ಯಾನ್ಸ್ ಮಾಡಿರೋದೆಲ್ಲ ಇದೆ. ಸೊ ಅವ್ರ ತರನೇ ಮ್ಯಾನರಿಸಮ್ ಕ್ಯಾರಿ ಮಾಡೋದು, ಕರೆಕ್ಟ್ ನೋಡಿದ್ಯಾ ಸೊ ಆತರ ಡೈಲಾಗ್ಸ್ಗಳು ಹೊಡೆಯೋದು, ಅವ್ರ ಸಾಂಗ್ಗಳು ಹಾಡೋದು. ಅಂಡ್ ಪ್ರತಿ ಸಲ ಸಿನಿಮಾಗಳು ನೋಡ್ತಾ ಇದ್ದೆ. ಟಿಲ್ ಇವರತ್ನ ತನಕ ಮಿಸ್ಸೇ ಮಾಡ್ತಾ ಇರ್ಲಿಲ್ಲ ಯಾವ ಸಿನಿಮಾ ಕೂಡ. ಸೊ ಐ ಲವ್ ಯು ಅಪ್ಪು ಸರ್. ಅಪ್ಪು ಸರ್ lives on. ಕಮಿಂಗ್ ಬ್ಯಾಕ್ ಟು ಹೀರೋಯಿನ್, ಇವಾಗ ಫೇವ್ರೆಟ್ ಹೀರೋಯಿನ್ ಅಂತ ಕೇಳಲ್ಲ, ಯಾವ ಹೀರೋಯಿನ್ ಮೇಲೆ ಕ್ರಶ್ ಇದೆ ಅಂತ ಕೇಳಿ. ಕ್ರಶ್ ಅಂತ ಬಂದ್ರೆ ಥಿಂಕ್ ಕ್ರಶ್ ಅನ್ನೋದಕ್ಕಿಂತ ಆಲ್ ಟೈಮ್ ಕ್ರಶ್ ಅಂತ ಇಲ್ಲ, ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅಂತಂದ್ರೆ ನಂಗೆ ರಾಧಿಕಾ ಪಂಡಿತ್ ಮ್ಯಾಮ್. ಸೊ ನಂಗೆ ಅದು ಬಿಟ್ರೆ ನಂಗೆ ಸೌಂದರ್ಯ ಮ್ಯಾಮ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾ ಇದ್ರು ಮುಂಚೆ. ಅವರ ವರ್ಸಿಟಾಲಿಟಿ ಆಫ್ ಆಕ್ಟಿಂಗ್ ಅಂಡ್ ಅಂಡ್ ವೇ ಶಿ ಅಡಾಪ್ಟ್ಸ್ ದ ಕ್ಯಾರೆಕ್ಟರ್ ಅಂಡ್ ಅವ್ರದ್ದು ಎಕ್ಸ್ಪ್ರೆಷನ್. ಒಂದು ಸಿಕ್ಕಾಪಟ್ಟೆ ಡಿಸ್ಟರ್ಬ್, ನಾನ್ ಚಿಕ್ಕೂರಲ್ಲಿ ಇರ್ಬೇಕು ಸಿಕ್ಕಾಪಟ್ಟೆ ಡಿಸ್ಟರ್ಬ್ ಆಗ್ಬಿಟ್ಟಿದ್ದ. ಒಂದು ಐ ಥಿಂಕ್ ಒಂದ್ ವಾರ ತನಕ ರಾತ್ರಿ ಲೈಕ್ ಲಿಟರಲಿ ನೀರ್ ಕುಡಿಯೋಕೆ ನಾನು ಒಂದು ಇಲ್ಲಿ ಬೆಡ್ರೂಮ್ ಇದೆ ಅಂತಂದ್ರೆ ಒಂದ್ ರೂಮ್ ಕ್ರಾಸ್ ಮಾಡ್ಕೊಂಡು ಹೋಗ್ಬೇಕು. ನನ್ಗೆ ಎಷ್ಟು ಭಯ ಆಗ್ತಾ ಇತ್ತು ಅಂತಂದ್ರೆ ಲೈಟ್ ಆನ್ ಮಾಡ್ಕೊಂಡು ಹೋಗೋಕು ಭಯ ಆಗ್ತಾ ಇತ್ತು. ಲೈಕ್ ಇಟ್ ವಾಸ್ ಸಚ್ ಅ ಟ್ರಾಮಾ ಅವಾಗ. ನಾಗವಲ್ಲಿ ಕ್ಯಾರೆಕ್ಟರ್ ಇಟ್ಸ್ ಸ್ಟಿಲ್ ವೆರಿ ಫ್ರೆಶ್ ಹಾಂಟ್ಸ್. ಓಕೆ, ಮೂವಿಂಗ್ ಆನ್. ಇವಾಗ ಇಂಡಸ್ಟ್ರಿಗೆ ಬಂದು ಆಲ್ಮೋಸ್ಟ್ 10-12 years ಆಯ್ತು. ನೀವು ನಿಮ್ಮ ಟ್ಯಾಲೆಂಟ್ಗೆ ಸ್ಟೇಜ್ ಕೊಟ್ಟು ನಿಮ್ಮ ಬೆನ್ ತಟ್ಟಿ ಇಂಡಸ್ಟ್ರಿಯಿಂದ ಸಪೋರ್ಟ್ ಮಾಡಿದ್ಯಾರು? I think I don't know. Like ever since I started my career, like I've been independent since then. So model anta athwa athara platform anta we have been doing from a very long time. Like now whether be Biju or Rahul athwa nanu like we've been independent. Nam music nave produce ಮಾಡ್ಕೊಂತಾ ಇದ್ವಿ, ನಮ್ಮನ್ನ ನಾವೇ ಮಾರ್ಕೆಟ್ ಮಾಡ್ಕೊಂತಾ ಇದ್ವಿ. ನೀವು ಮಾರ್ಕೆಟಿಂಗ್ ಆಫ್ ಕೋರ್ಸ್. ಸೊ ಮಾಡ್ಕೊಂತಾ ಇದ್ವಿ, ನಮಗ್ ನಾವೇ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡಿದ್ವಿ ನಾವು ಆಲ್ರೆಡಿ. ಸೊ ವಿ ಹ್ಯಾಡ್ ಅ ಬೇಸ್ ಆಫ್ ಲಿಸ್ನರ್ಸ್ ಆರ್ ಫ್ಯಾನ್ಸ್. ಯಾರು ಬೆಳೆಸಿದಲ್ಲ ಯಾರು ಬೆಳೆಸಿದಲ್ಲ ಸುಬೇ ನಾವೇ ಬೆಳೆದ ಹಾಗೇನಿಲ್ಲ. ಸೊ ಆತರ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ಕೊಂಡು ಸ್ವಲ್ಪ ನಮ್ಮ ಫ್ಯಾನ್ ಬೇಸ್ ಇಟ್ಕೊಂಡಾಗ ಒಂದಷ್ಟು ಜನ ಕೊಲಾಬ್ರೇಟ್ ಆದ್ರು. ಅಂಡ್ ಸಿನಿಮಾಗಳು ಕೂಡ ಮಾಡಿದ್ವಿ, ಇವಾಗ್ಲೂ ನಡೀತಾ ಇದೆ. ಅಂಡ್ ಇಟ್ ಗೇವ್ ಒಂದು ಡಿಫ್ರೆಂಟ್ ಪಾತ್ವೇ ಇವಾಗ ನಮ್ಮ ಕೆರಿಯರ್ಸ್ಗೆ. ಅಂಡ್ ನಾನು ಸೆಂಟ್ರಲ್ಲಿ 1-2 ಸಿನಿಮಾಗಳಿಗೆ ಮ್ಯೂಸಿಕ್ ಡೈರೆಕ್ಷನ್ಸ್ ಕೂಡ ಮಾಡಿದೆ, 1 Love 2 Story ಅಂತ ಅಂಡ್ ಬಾಬು ಮಾರ್ಲಿ ಅಂತ. ಸೊ ಆತರ ನಡೀತು. ಅಂಡ್ ಅಫ್ಕೋರ್ಸ್ ಸಖತ್ ಅಂತ ಒಂದು ಮೂವಿ ನಮ್ಮ ಗಣೇಶ್ ಸರ್ದು ಅದ್ರದ್ದು ಟೈಟಲ್ ಟ್ರ್ಯಾಕ್ ಮಾಡಿದೆ. ಅಂಡ್ ಜೂಡ ಸರ್ಗೆ ಥ್ಯಾಂಕ್ ಯು ಫಾರ್ ದಟ್. ಸೊ ಈ ತರ ಒಬ್ಬೊಬ್ರು ಆಲ್ ಥ್ರೂ ಕೆರಿಯರ್ ಅಲ್ಲಿ ಬಂದು ಹೋಗ್ತಾನೆ ಇದ್ದಾರೆ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಫಾರ್ ದೆಮ್. ಜೆನ್ಯೂನ್ ಆಗಿ ಅಂತ ಹೇಳ್ಬೇಕಾದ್ರೆ ಇವಾಗ ಆಸ್ ಫೈನ್ ನೀವು ಹೇಳಿದ್ರಿಂದ ನನಗೆ ಗೊತ್ತಾಗ್ತಾ ಇದೆ, ಕಾನ್ಸ್ಟೆಂಟ್ ಸಪೋರ್ಟ್ ಅಂತ ಸಿಕ್ಲಿಲ್ಲ. ಈಗ ಕೆಲವ್ರಿಗೆ ಗಾಡ್ ಫಾದರ್ ಇರ್ತಾರೆ ಇಂಡಸ್ಟ್ರಿಯಲ್ಲಿ, ಮಾಡು ನಾನಿದೀನಿ ನೋಡ್ಕೊಂತೀನಿ, ಕೆಲವರು ನೆಪೋಟಿಸಮ್ ಅದು ಇದನ್ನು ಹೇಳ್ತಾರೆ. ಹಂಗಾಗಿ ಇವಾಗ ಸಿನ್ಸ್ ನೀವು ಇಂಡಿಪೆಂಡೆಂಟ್ ಆರ್ಟಿಸ್ಟ್ ಆಗಿರೋದ್ರಿಂದ ಮುಂದೆ ಬರೋ ಯಂಗ್ ಆರ್ಟಿಸ್ಟ್ ಗಳಿಗೆ ನೀವು ಸಪೋರ್ಟ್ ಮಾಡ್ತೀರಾ? 100%. ನೀವು ಲಾಯಲ್ಟಿಲಿ ನೀವು ಕೇಳಿದ್ರೆ ಐ ಥಿಂಕ್ ನಾನು ಅದನ್ನೇ ಬರ್ದಿರೋದು. ಪ್ರತಿಯೊಬ್ಬ ಆರ್ಟಿಸ್ಟ್ ಕೂಡ ನಂಬುತ್ತಾನೆ ಸಮಥಿಂಗ್ ಏನೋ ಬರ್ದಿ ಎಲ್ಲರಿಗೂ ಕೊಟ್ಟಿರುವ ಸಾಕು ನನಗೆ ನಂಗೂ ಮರೆದು ಇದೆ. ಬಟ್ ಇಟ್ ವಾಸ್ ಆಲ್ ಅಬೌಟ್ ಹೌ ಐ ಆಮ್ ಬೀಯಿಂಗ್ ಲಾಯಲ್ ಟು ಸೋ ಮೆನಿ ರ್ಯಾಪರ್ಸ್ ಅಂಡ್ ಆರ್ಟಿಸ್ಟ್ ಫ್ರಮ್ ಅ ವೆರಿ ಲಾಂಗ್ ಟೈಮ್. ಅಂಡ್ ಅವ್ರನ್ನ ಯಾವತ್ತೂ ಕೈ ಬಿಡಲ್ಲ ಅಂತ ಒಂದು ಮೆಸೇಜ್ ಅದ್ರಲ್ಲಿ ಹೇಳಿರೋದು. ಅಂಡ್ ಎಷ್ಟೊಂದು ಜನ ರ್ಯಾಪ್ ಆರ್ಟಿಸ್ಟ್ ಅಥವಾ ಮ್ಯೂಸಿಷಿಯನ್ಸ್ಗೆ ನನ್ನ ಮನೇಲೆ ಕೆಲಸಗಳಾಗೋದು. ಸೊ ಅವ್ರಿಗೆ ವಾಟ್ ಎವರ್ ಲೈಕ್ ಫೈನಾನ್ಷಿಯಲಿ ಆಗುತ್ತೋ ಇಲ್ಲೋ ಬಿಡುತ್ತೋ, ನಾನು ಐ ನೆವರ್ ಲೈಕ್ ಕೇರ್ಡ್ ಅಬೌಟ್ ಇಟ್. ಸೊ ಗುರು ನಿಂಗೆ ರೆಕಾರ್ಡ್ ಮಾಡ್ಬೇಕಾ ಅಥವಾ ಇನ್ನೊಂದು ಎಡಿಟಿಂಗ್ ಮಾಡ್ಬೇಕಾ, ಇನ್ನೊಂದು ವಾಟ್ ಎವರ್ ಲೈಕ್ ನನ್ನ ಕಡೆಯಿಂದ ಏನಾಗುತ್ತೆ ನನ್ನ ಫ್ರೀ ಟೈಮಲ್ಲಿ. ಸೊ ಐ ಬಿನ್ ಡೂಯಿಂಗ್ ದಟ್. ಅಂಡ್ ದೇರ್ ಆರ್ ಇಮೆನ್ಸ್ ಟ್ಯಾಲೆಂಟ್ಸ್ ಔಟ್ ದೇರ್. ನಮ್ದು ಇವಾಗ ಸ್ಪಾಟ್ಲೈಟ್ಲಿ ಇವಾಗ
ನಾವೊಂದು 3 ಜನ ಕಾಣಿಸ್ತೀವಿ ಅಷ್ಟೇ. ಬಟ್ ಆ ಕಡೆ ಹೋದ್ರೆ there are so many talented rappers, musicians, ಎಷ್ಟೊಂದು ಜನ ಇದ್ದಾರೆ. And like honestly they are doing really greater things than like ಅವ್ರದ್ದು ಲಿರಿಸಿಸಮ್ ಆಗಿರ್ಬೋದು, ಸ್ಟೈಲ್ ಆಗಿರ್ಬೋದು, ಡೆಲಿವರಿ ಆಗಿರ್ಬೋದು. ಒಂದಷ್ಟು ನೇಮ್ಸ್ ತಗೊಬೇಕು ಅಂದ್ರೆ ಐ ಥಿಂಕ್ ರಾತಿ ಅಂತ ಇದ್ದಾನೆ. ಸೊ ರಾತಿ ಆಗಿರ್ಬೋದು, ಅಂಡ್ ಸೇ JOI ಅಂತ ಇದ್ದಾನೆ. ಈಸ್ ಎ ವಂಡರ್ಫುಲ್ ರ್ಯಾಪರ್. Shout out to you all. ಶಾರ್ಟ್ ಔಟ್ ಟು ಹಿಮ್. ಅಂಡ್ ಆಲ್ಸೋ ಮೈಸೂರಲ್ಲಿ ಕೂಡ ಒಂದಷ್ಟು ಜನ ಇದ್ದಾರೆ. ಐ ಥಿಂಕ್ ಮನೋಜ್ ಅಂತ ಇದ್ದಾನೆ ರ್ಯಾಪರ್. ಸೊ ಈಸ್ ವೆರಿ ಟ್ಯಾಲೆಂಟೆಡ್. ಇದ್ದಾರೆ. ಅಂಡ್ ಅವ್ರಿಗೆಲ್ಲ ನಾನು ಐ ಮೀನ್ ದಿಸ್ ಆರ್ಟಿಸ್ಟ್ಗಳಿಗೆ ನಾನು ಯಾವಾಗಲೂ ಲಾಯಲ್ ಆಗಿ ಇದ್ದೆ. ಅಂಡ್ ನೆವರ್ ಸೆಡ್ ನೋ ಟು ಎನಿಬಡಿ. ಲೈಕ್ ಯಾವಾಗಲೂ ಲಾಯಲ್ ಆಗಿ ಇರ್ತೀನಿ. ಅಂಡ್ ನನ್ನ ಕಡೆಯಿಂದ ಏನೇನಾಗುತ್ತೆ ನಾನು 100% ಸೊ RCB ಫ್ಯಾನ್ ಲಾಯಲ್ ಆಗಿರ್ತೀನಿ. ಮೇ ಬಿ RCB ಫ್ಯಾನ್ ಆಗಿರೋದಕ್ಕೆ ಅನ್ಸುತ್ತೆ ಹಾರ್ಟ್ ಬ್ರೇಕ್ ಇಂದ ಬೇಗ ಆಯ್ತು. ಅಂದ್ರೆ ನಂಗೆ ಹೆಂಗೆ ಅಂದ್ರೆ ಅದೇ ನಮ್ಮ ಮಹೇಶ್ ಬಾಬು ಅವ್ರ ಡೈಲಾಗ್ ತರ ಹೇಳಿದ್ರೆ ಒಂದ್ಸಲ ಕಮಿಟ್ ಆದ್ರೆ ಸೊ ಇಫ್ ಐ ವಾಂಟ್ ಟು ಸ್ಟೇ ಲಾಯಲ್ ಫಾರ್ ಸಂಬಡಿ ಅಥವಾ ಅವ್ರಿಗೆ ನಾನು ಲಾಯಲ್ ಆಗಿರ್ಬೇಕು ಅಂದ್ರೆ ಐ ಜಸ್ಟ್ ಪ್ರೋಗ್ರಾಮ್ ಮೈ ಮೈಂಡ್ ಲೈಕ್ ಗುರು ವಾಟ್ ಎವರ್ ಇಟ್ ಅಂಟಿಲ್ ಅನ್ಲೆಸ್ ದಟ್ ಪರ್ಸನ್ ಡೂ ಸಮಥಿಂಗ್ ಏನೋ ಮಾಡಿದ್ರೆ ಆಯ್ತು ಬನ್ನಿ ಸಾಕು ಟಾಟಾ ಬೈ ಬೈ. ಅಂದ್ರೆ ನಾನೇನು ಕೆಟ್ಟದೇನು ಬಯಸಲ್ಲ ಆ ವ್ಯಕ್ತಿಗೆ. ಬಟ್ ಡಿಸ್ಕನೆಕ್ಟೆಡ್ ಅಂಡ್ ಒಂದು ಪರದೆ ಹಾಕಿ ಔಟ್ ಆಫ್ ಸೈಟ್ ಇಸ್ ಔಟ್ ಆಫ್ ಮೈಂಡ್ ಅಂತ ಔಟ್ ಆಫ್ ಮೈಂಡ್ ಇಸ್ ಹೇಳಿ ನನ್ನ ಪಾಡಿಗಿರ್ತೀನಿ. ಇಲ್ಲ ಇಫ್ ಯು ಚೂಸ್ ಟು ಬಿ ಗುಡ್ ಐ ವಿಲ್ ಬಿ ಗುಡ್ ವಿತ್. ಸೊ ಓಕೆ, ಮೂವಿಂಗ್ ಆನ್. ಇಂಡಸ್ಟ್ರಿಯಲ್ಲಿ ಇಷ್ಟು ಜನ ಆರ್ಟಿಸ್ಟ್ ಇವಾಗ ಅಪಾರ್ಟ್ ಫ್ರಮ್ ರಾಹುಲ್ MC ಬಿಜು ಇವ್ರನ್ನ ಬಿಟ್ಟು ಬೇರೆ ಫ್ರೆಂಡ್ಸ್ ಯಾರಿದ್ದಾರೆ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಸ್ಯಾಂಡಲ್ವುಡ್ ಅಲ್ಲಿ? ಇಂಡಸ್ಟ್ರಿಲಿ ಬಂದ್ರೆ ಐ ಥಿಂಕ್ ಒನ್ ಕಾಲ್ ಅವೇ ಫ್ರೆಂಡ್. ಒನ್ ಕಾಲ್ ಅವೇ ಫ್ರೆಂಡ್. ಓಕೆ, ಲೆಟ್ಸ್ ಮೀಟ್ ಅಪ್ ಫ್ರೆಂಡ್. ಆತರ ಯಾರು ಇಲ್ಲ, ಅಷ್ಟು ಕ್ಲೋಸ್ ಯಾರು ಇಲ್ಲ. ಹೋಪ್ಫುಲಿ ಯು ಮೇಕ್ ಮೋರ್ ಫ್ರೆಂಡ್ಸ್. ಇವಾಗ ಇಂಡಸ್ಟ್ರಿಗೆ ಕರೆಕ್ಟ್ ಆಗಿ ಬರ್ತಾ ಇರೋದ್ರಿಂದ ಎಲ್ಲ ಸ್ಟಾಪ್ ಮಾಡಿ. ಖಂಡಿತ. ಡೈರೆಕ್ಟರ್ ಯು ಲುಕ್ ಅಪ್ ಟು? ಸದ್ಯಕ್ಕೆ ನನಗೆ ಪರ್ಸ್ನಲಿ ಕನ್ನಡದಲ್ಲಿ ಅಂತ ಬಂದ್ರೆ ನಂಗೆ ಉಪ್ಪಿ ಸರ್ ಸಿಕ್ಕಾಪಟ್ಟೆ ಇಷ್ಟ. ಬುದ್ಧಿವಂತ ಉಪ್ಪಿ ಸರ್ ಐ ಆಕ್ಚುಲಿ ಇನ್ಸ್ಪೈರ್ಡ್ ಮೀ ಟು ಬಿ ಅ ಡೈರೆಕ್ಟರ್ ಇನ್ ದ ಫಸ್ಟ್ ಪ್ಲೇಸ್. ಅದನ್ನ ಹೇಳಲೇಬೇಕು. ಸೊ ಅದು ಬಿಟ್ಟರೆ ನಂಗೆ ಬಾಲಿವುಡ್ ತಗೊಂಡ್ರೆ ಐ ಥಿಂಕ್ ನಂಗೆ ಆಗ್ಲೇ ಹೇಳ್ದಂಗೆ ಇಮ್ತಿಯಾಜ್ ಅಲಿ ಅವ್ರದ್ದು ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ. ಯಾವ ಫಿಲ್ಮ್ ಇಷ್ಟ ನಿಮ್ಗೆ ಇಮ್ತಿಯಾಜ್ ಅಲಿ? ನಂಗೆ ಅವ್ರದ್ದು ಎಲ್ಲ ನೋಡಿದೆ ಆಕ್ಚುಲಿ. ರಾಕ್ ಸ್ಟಾರ್ ಎಲ್ಲ ಇವಾಗ ಬಂದು ನಂಗೆ ಐ ಥಿಂಕ್ ನಾನು ಜಬ್ ವಿ ಮೆಟ್ ಇಂದ ಹಿಡಿದು ಐ ಥಿಂಕ್ ಅವರು ಇನ್ನೊಂದು ಸಿನಿಮಾ ಮಾಡಿದ್ರು ಬಾಲಿವುಡ್. ಆಫ್ಕೋರ್ಸ್ ಲವ್ ಅಜ್ಕಲ್ ಆಗಿರ್ಬೋದು, ಹೈವೇ, ತಮಾಷಾ. ಐ ಹ್ಯಾವ್ ವಾಚ್ಡ್ ಕಾಕ್ಟೇಲ್. ಅವರು ರೈಟರ್ ಅನ್ಸ, ಪ್ರೊಡ್ಯೂಸರ್ ಸಮಥಿಂಗ್ ಐ ಥಿಂಕ್ ಅವ್ರು ಬರೋದಿಲ್ಲ. ಸೊ ಅವ್ರದ್ದೆಲ್ಲ ನೋಡಿದ್ದೇನೆ ಸಿನಿಮಾ. ಅಂಡ್ ಸಿಕ್ಕಾಪಟ್ಟೆ ಇಷ್ಟ ನಂಗೆ. ರೋಮ್ ಕಾಮ್ ಸಿಕ್ಕಾಪಟ್ಟೆ ಇಷ್ಟ. ಅಂಡ್ ಅದು ಬಿಟ್ರೆ ನಮ್ಮ ಮಣಿರತ್ನಂ ಸರ್ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾರೆ. ಅಂಡ್ ನಮ್ಮ ಬಿಗೀಸ್ ಆಗಿರುವ ನಮ್ಮ ರಾಜಮೌಳಿ ಸರ್ ಆಗಿರ್ಬೋದು, ಪ್ರಶಾಂತ್ ಸರ್ ಆಗಿರ್ಬೋದು, ಅಂಡ್ ಅಫ್ ಕೋರ್ಸ್ ಕ್ರಿಸ್ಟೋಫರ್ ನೋಲನ್, ಜೇಮ್ಸ್ ಕ್ಯಾಮರಾನ್. ನೀವು ನಂಬ್ತಿರೋ ಬಿಡ್ತಿರೋ, ನಾನು ಅನಿಮೇಷನ್ ಕೋರ್ಸ್ ಮಾಡಕ್ಕೆ ಬಂದಿದ್ದೆ ಅಂತ ಹೇಳಿದ್ನಲ್ಲ. ಸೊ ನನ್ನ ವಿಷನ್ ಹೆಂಗಿತ್ತು ಅಂದ್ರೆ ಗುರು ಒಂದು ಅವತಾರ ತರ ಕನ್ನಡದಲ್ಲಿ ಸಿನಿಮಾ ಮಾಡಿ. ಅವಾಗ ಯಾರು ಯೋಚನೆ ಮಾಡ್ತಾ ಇದ್ರು ನಂಗೆ ಸಿನಿಮಾ ಬಜೆಟ್ ಎಲ್ಲ ಅದೆಲ್ಲ ಏನೂ ಗೊತ್ತಿಲ್ಲ. ಇಟ್ ವಾಸ್ ಅ ಮ್ಯಾಡ್ ಥಾಟ್. ಗುರು ಒಂದು ಟ್ರಾನ್ಸ್ಫಾರ್ಮರ್ಸ್, ಅವತಾರ್, ಆತರ ಒಂದು ವಿಜುವಲ್ಸ್ ಅಲ್ಲಿ ಅವಾಗ ರಾವಣ್ ರಿಲೀಸ್ ಆಗುತ್ತೆ 2011 ಐ ವಾಸ್ ಬ್ಲೋನ್ ಅವೇ ಬೈ ದ ಪ್ರಾಡಕ್ಟ್. ಒಂದು ಇಂಡಿಯನ್ ಸಿನಿಮಾ, ಯಾರು ಏನ್ ಹೇಳ್ತಾರೋ ಗೊತ್ತಿಲ್ಲ, ಬಟ್ ದ CG ವರ್ಕ್ ಏನಿದೆ ಅದರಲ್ಲಿ ಫ್ಯಾಂಟಾಸ್ಟಿಕ್. ಇಟ್ ವಾಸ್ ವೇ ಅಹೆಡ್ ಆಫ್ ಇಟ್ಸ್ ಟೈಮ್. ಸೊ ಐ ವಾಸ್ ಬ್ಲೋನ್ ಅವೇ ಫ್ರಮ್ ಇಟ್. ಐ ವಾಸ್ ಲೈಕ್ ಗುರು ಒಂದು ಅವತಾರ ತರ ಸಿನಿಮಾ. ನಿಮ್ ನಂಬ್ತಿರೋ ಬಿಡ್ತೀರಾ, ನಾನು ಐ ಹ್ಯಾಡ್ ಇಸು ರೈಟ್ ಸ್ಟೋರಿ. ಗುರು ಇದು ನಾಳೆ ಮಾಡ್ತೀನಿ. ಅವಾಗ ಗೊತ್ತಲ್ಲ, ಲೈಕ್ ಆ ವಯಸ್ಸಲ್ಲಿ ಏನು ಗೊತ್ತಿರಲ್ಲ, ಸುಮ್ಮನೆ ಹೆಂಗ್ ಬ್ಲಡ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ಒಂದಷ್ಟು ಸ್ಟೋರಿಗಳೆಲ್ಲ ಮಾಡ. ಆಮೇಲೆ ಲೈಕ್ ಓಕೆ ಒಂದು ಫೈಲ್ ರೆಂಡರ್ ಆಗಷ್ಟರಲ್ಲಿ ಗುರು ಇದು ಆಗಲ್ಲ. ಬಟ್
someday I will do it. So One day. one day, bro. One One day. day. One step One at a day. time. One day. ಕ್ರೇಜಿ ಮತ್ತೆ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ ಎಲ್ಲ ಆಲ್ ದಿ ಬೆಸ್ಟ್. Thank you so ಇನ್ನು much. ಹೆಚ್ಚು ಸಾಂಗ್ಸ್ ನ ಮಾಡ್ಬೇಕು, ಮೂವಿ ಡೈರೆಕ್ಟ್ ಮಾಡಿ, ಆಕ್ಟ್ ಮಾಡಿ, ಮ್ಯೂಸಿಕ್ ಪ್ರೊಡ್ಯೂಸ್ ಮಾಡಿ. ಆಸ್ ಯು ಟೋಲ್ಡ್ ನೀವು ಆಲ್ರೌಂಡರ್ ಅಲ್ವಾ? ಎಲ್ಲ ಒಳ್ಳೇದಾಗ್ಲಿ. ಅವರ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೂ ಕೂಡ ಆಲ್ ದಿ ಬೆಸ್ಟ್ ಹೇಳ್ತಾ. Thank you. ಇಟ್ ವಾಸ್ ಸಚ್ ಅ ಗುಡ್ ಸೆಷನ್. ನನಗೆ ಒಂದ್ ಫ್ರೆಂಡ್ ಜೊತೆ ಮಾತಾಡ್ತಾ ಇದೀನಿ ಅಂತಾನೆ ಫೀಲ್ ಆಯ್ತು. ಎನಿವೇ ಅವ್ರು ನನ್ನ ಇನ್ಸ್ಟಾಗ್ರಾಮ್ ಫ್ರೆಂಡ್ ಕೂಡ ಹೌದು. ಸೊ ಥ್ಯಾಂಕ್ ಯು. ಐ ಹೋಪ್ ಯು ಹ್ಯಾಡ್ ಫನ್. ಎಸ್ ಖಂಡಿತ ಅದನ್ನೇ ಹೇಳೋಣ ಅಂತ ಬಂದೆ. ಥಿಂಕ್ ಆನಂದ್ ಆಡಿಯೋದಲ್ಲಿ ಮಾಡ್ತಾ ಇದ್ದೀರಾ ಇದು ಶೋ. ಐ ಥಿಂಕ್ ನಿಮ್ ಪೋಸ್ಟ್ ನೋಡಿದೆ ಶಿವಣ್ಣ ಅವ್ರ ಜೊತೆ. ಸೊ ಆ ಸೆಕ್ಷನ್ ಅಲ್ಲಿ, ಆ ಪ್ರೋಗ್ರಾಮ್ ಅಲ್ಲಿ ನಾನು ಆಕ್ಚುಲಿ ಮಾತಾಡ್ತಿರೋದು ನಂಗೆ ಹೆಮ್ಮೆ ವಿಷಯ. ಅಂಡ್ ತುಂಬಾ ಧನ್ಯವಾದಗಳು ಫಾರ್ ಹ್ಯಾವಿಂಗ್ ಮೀ. ಅಂಡ್ ಆಫ್ ಕೋರ್ಸ್ ನಾನು ಐ ಹ್ಯಾಡ್ ಅ ವಂಡರ್ಫುಲ್ ಟೈಮ್. ಅಂಡ್ ಫ್ರೆಂಡ್ ಜೊತೆ ಮಾತಾಡ್ತಿರೋ ಥರನೇ ನಂಗೂ ಅನ್ನಿಸ್ತು ನಾನು. ಸೊ ಧನ್ಯವಾದಗಳು. ಧನ್ಯವಾದ. ಥ್ಯಾಂಕ್ ಯು.